ಸರ್ ಕೇಳಿಸ್ತಾ ಇದೆನಾ ಸರ್? ಎಸ್ ಸರ್. ಥ್ಯಾಂಕ್ ಯು. ಓಕೆ ನೋಡಿ, ಸಬ್ರಿಂಗ್ ಅಂದ್ರೆ ಗೊತ್ತಾಯ್ತು ನಿಮಗೆ. ಸೊ ಫಸ್ಟ್ ಆಫ್ ಆಲ್ ಎಸ್ ಸಬ್ಸೆಟ್ ಆಫ್ ಆರ್ ಆಗಿರಬೇಕು. ಸೊ ನಾನ್ ಎಂಟಿ ಆಗಿರ್ಬೇಕಲ್ವಾ? ಸೊ ನಾನ್ ಎಂಟಿ ಸಬ್ಸೆಟ್ ಆಫ್ ಆರ್ ಆಗಿರಬೇಕು. ಸೊ ಎಸ್ ಇಸ್ ಸಬ್ರಿಂಗ್ ಆಫ್ ಆರ್ ಅಂತ ಕರಿಬೇಕಂದ್ರೆ ಫಸ್ಟ್ ಏನಾಗಬೇಕು ನೋಡಿ. ಸೊ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಎಸ್, ಫಾರ್ ಆಲ್ ಬಿ ಬಿಲಾಂಗ್ಸ್ ಟು ಎಸ್, ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಲ್ಲೇ ಬರಬೇಕು. ಓಕೆನಾ? ಎರಡು ಎಲಿಮೆಂಟ್ಸ್ ತಗೋಬೇಕು ಎಸ್ ಅಲ್ಲಿ, ಡಿಫ್ರೆನ್ಸ್ ಮತ್ತೆ ಸೊ ಆ ಎರಡು ನಂಬರ್ ಮಲ್ಟಿಪ್ಲಿಕೇಶನ್ ಏನಾಗಬೇಕು, ಬಿಲಾಂಗ್ಸ್ ಟು ಎಸ್ ಅಲ್ಲೇ ಬರಬೇಕು. ಸೊ ಅವಾಗ ಎಸ್ ಪ್ಲಸ್ ಡಾಟ್ ಏನಂತ ಕರೀತಾರೆ, ಸಬ್ರಿಂಗ್ ಅಂತ ಕರೀತಾರೆ. ಸಬ್ರಿಂಗ್ ಆಫ್ ಆರ್ ಅಂತ ಕರೀತಾರೆ. ಓಕೆನಾ? ಸೊ ಎಕ್ಸಾಂಪಲ್ ನೋಡಿದ್ವಿ, ಸೆಟ್ ಆಫ್ ಆಲ್ ಇಂಟಿಜರ್ಸ್ ಇದೆ ನೋಡಿ. ಸೊ ಅದು ರಿಂಗ್ ಆಗುತ್ತೆ. ಸೊ ಸಬ್ರಿಂಗ್ ಆಫ್ ಕ್ಯೂ ಆರ್ ಸಿ ಆಗುತ್ತೆ. ಓಕೆನಾ? ಸೊ ನಿಮ್ಗೆ ಗೊತ್ತಿದೆ ಝಡ್ ಸಬ್ಸೆಟ್ ಆಫ್ ಕ್ಯೂ ಆಗುತ್ತೆ, ಕ್ಯೂ ವಿ ಸಬ್ಸೆಟ್ ಆಫ್ ಆರ್ ಆಗುತ್ತೆ, ಆರ್ ಸಬ್ಸೆಟ್ ಆಫ್ ಸಿ ಆಗುತ್ತೆ. ಸೊ ಹಾಗಾಗಿ ನೋಡಿ ಇಲ್ಲಿ ಸಬ್ರಿಂಗ್ ಕೂಡ ಆಗ್ಬಿಡುತ್ತೆ. ಓಕೆನಾ? ಝಡ್ ಇಸ್ ಸಬ್ರಿಂಗ್ ಆಫ್ ಕ್ಯೂ, ಕ್ಯೂ ವಿ ಸಬ್ರಿಂಗ್ ಆಫ್ ಆರ್, ಆರ್ ಇಸ್ ಸಬ್ರಿಂಗ್ ಆಫ್ ಸಿ ಆಗುತ್ತೆ. ಸೊ ಇವಾಗ ನೋಡಿ ಎಕ್ಸಾಂಪಲ್ ನೋಡಿ, ಎಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಸೊ ಕಲೆಕ್ಷನ್ ಆಫ್, ಸೊ ಈ ತರ ಮ್ಯಾಟ್ರಿಕ್ಸ್ A0 C0 such that AC belongs to set of all reals. ಸೊ ಈ ಸಬ್ರಿಂಗ್ ಆಫ್ M2 ಆಫ್ ಆರ್, M2 ಆಫ್ ಆರ್ ಚೆಕ್ ಮಾಡಬೇಕು ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡೋಣ. ನೋಡಿ ಇಲ್ಲಿ, ಸೊ ಈ ಸೆಟ್ ಇದೆ ನೋಡಿ, ಎಸ್ ಇದೆ ನೋಡಿ, ಸಬ್ಸೆಟ್ ಆಫ್ ಏನಾಗಿದೆ, M2 ಆಫ್ ಆರ್ ಆಗಿದೆ. ಓಕೆನಾ? M2 ಆಫ್ ಆರ್ ಆಗಿದೆ. ಸೊ M2 ಆಫ್ ಆರ್ ಅಂದ್ರೆ ನೋಡಿ ಇಲ್ಲಿ, ಸೊ ಇಲ್ಲಿ ಹೇಳಿದೀನಿ ನಿಮಗೆ, ಸೆಟ್ ಆಫ್ ಆಲ್ ಮ್ಯಾಟ್ರಿಸಸ್ ಅಂದ್ರೆ 2x2 ಮ್ಯಾಟ್ರಿಸಸ್, 2 ಕೊಟ್ಟರೆ 2x2 ಯಾವ ತರ ಇರುತ್ತೆ, ಎ ಬಿ ಸಿ ಡಿ ನೋಡಿ, 2x2 ಮ್ಯಾಟ್ರಿಕ್ಸ್ ಇವು. ಸಚ್ ದಟ್ ಎಂಟ್ರೆಸ್ ಏನ್ ತಗೋಬೇಕು, ಆರ್ ಅಲ್ಲಿ ತಗೋಬೇಕು. ಅಂದ್ರೆ ಏನಾಗ್ಬಿಡುತ್ತೆ, ಎ ಬಿ ಸಿ ಡಿ 4 ಎಂಟ್ರೆಸ್ ಇದೆ. ಸೊ ಬಿಲಾಂಗ್ಸ್ ಟು ಆರ್. ಓಕೆನಾ? ಇವಾಗ ಇಲ್ಲಿ ನೋಡಿ, A0 C0 ಅನ್ನೋದು ಸಬ್ಸೆಟ್ ಆಗ್ಬಿಡುತ್ತೆ. ಎಸ್ ಸಿ ಸಬ್ಸೆಟ್ ಆಫ್ M2 ಆಫ್ ಆರ್ ಆಗುತ್ತೆ. ಸೊ ಜೊತೆಗೆ ನೋಡಿ ಇಲ್ಲಿ ನಾವು ಸಬ್ರಿಂಗ್ ಹೇಳ್ಬೇಕಾದ್ರೆ ಅಥವಾ ರಿಂಗ್ ಹೇಳ್ಬೇಕಾದ್ರೆ ಫಸ್ಟ್ ನಾನು ಹೇಳಿದ್ದೀನಿ ಅಬಿಲಿಯನ್ ಗ್ರೂಪ್ ಅಂತ ಪ್ರೂವ್ ಮಾಡ್ಬೇಕಲ್ವಾ, ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಸೊ ನಾವು ಗ್ರೂಪ್ ಅಂತ ಹೇಳ್ತಿದೀವಿ ಅಂದ್ರೆ ಅಲ್ಲಿ ಅಡಿಟಿವ್ ಐಡೆಂಟಿಟಿ ಇರಲೇಬೇಕು. ಅಡಿಟಿವ್ ಐಡೆಂಟಿಟಿ ಯಾವುದು, ಮ್ಯಾಟ್ರಿಕ್ಸ್ಗೆ 0 0 0 0 ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ತಗೋಬಹುದು, ನಾನು 0 0 0 0 ಅಂತ ತಗೋಬಹುದು. A0 ತಗೊಳ್ಳಿ, C0 ತಗೊಳ್ಳಿ, ಅವಾಗ ಏನಾಗ್ಬಿಡುತ್ತೆ 0 0 0 ಬಿಲಾಂಗ್ಸ್ ಟು ಎಸ್ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಎಸ್ ನಾನ್ ಎಂಟಿ ಅಂತ ಗೊತ್ತಾಯ್ತು ಅಲ್ವಾ. ಸೊ ಒಂದು ಎಲಿಮೆಂಟ್ ಇದೆ ನೋಡಿ, ಸೊ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಸಿಕ್ತಿದೆ. ಸೊ ಅವಾಗ ನಾನ್ ಎಂಟಿ ಅಂತ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ನೋಡಿ, ಎರಡು ಎಲಿಮೆಂಟ್ಸ್ ತಗೊಳ್ಳಿ ಈ ಸೆಟ್ ಅಲ್ಲಿ. ಸೊ ಫಸ್ಟ್ ಏನ್ ತಗೊಂತೀರಾ ಅಂದ್ರೆ ನೋಡಿ, ಇಲ್ಲಿ ಎ ಸಿ ಇದೆ. ಸೊ A1 C1 ಅಂತ ತಗೊಳ್ಳಿ ಅಷ್ಟೇ. ನೆಕ್ಸ್ಟ್ ಎ, ಈ ಸೆಕೆಂಡ್ ಎಂಟ್ರಿ ಇದೆ ನೋಡಿ, 0 ಇದೆ, ಇದು ಕೂಡ 0 ಇದೆ. 0 0 ಬಿಲಾಂಗ್ಸ್ ಟು ಎಸ್. A1 C1 ಬಿಲಾಂಗ್ಸ್ ಟು ಆರ್. ನೋಡಿ ಇಲ್ಲಿ AC ಬಿಲಾಂಗ್ಸ್ ಟು ಆರ್. ಅದೇ ತರ ಬಿ ತಗೊಳ್ಳಿ, A2 0 C2 0 ಬಿಲಾಂಗ್ಸ್ ಟು ಎಸ್ ತಗೊಳ್ಳಿ, A2 C2 ಬಿಲಾಂಗ್ಸ್ ಟು ಆರ್ ಆಗುತ್ತೆ. ಇವಾಗ ನೋಡಿ ಫಸ್ಟ್ ಏನ್ ಮಾಡಬೇಕು, ಡಿಫರೆನ್ಸ್, ಆ ಸೆಟ್ ಒಳಗಡೆ ಎರಡು ಎಲಿಮೆಂಟ್ಸ್ ತಗೊಂಡು ಡಿಫರೆನ್ಸ್ ನೋಡಬೇಕು. ಆ ಡಿಫರೆನ್ಸ್ ಏನ್ ಬರುತ್ತಲ್ಲ ಅದು ಅದೇ ಸೆಟ್ ಒಳಗಡೆ ಇರಬೇಕು. ಇವಾಗ ಎ ಮೈನಸ್ ಬಿ ಏನಾಗ್ಬಿಡುತ್ತೆ ನೋಡಿ, ಎ ಮೈನಸ್ ಬಿ, A1 0 C1 0 ಮೈನಸ್ ಬಿ ಅಂತ ತಗೊಂಡಿದೀವಿ, A2 0 C2 0 ತಗೊಂಡಿದೀವಿ. ಸೊ ಅದು ಮಾಡ್ಬಿಟ್ರೆ ಏನಾಗುತ್ತೆ ನೋಡಿ, A1 ಮೈನಸ್ A2 0, ನೆಕ್ಸ್ಟ್ C1 ಮೈನಸ್ C2 0 ಆಗುತ್ತೆ. ಸೊ A1 ಮತ್ತೆ A2 ಏನ್ ತಗೊಂಡಿದೀವಿ, A1 A2 C1 C2 ಎಲ್ಲ ಸೆಟ್ ಆಫ್ ಆಲ್ ರಿಯಲ್ಸ್ ಅಲ್ಲಿ ತಗೊಂಡಿದೀವಿ. ಸೊ ಡಿಫರೆನ್ಸ್ ಆಫ್ 2 ರಿಯಲ್ ನಂಬರ್ಸ್ ಮತ್ತೆ ರಿಯಲ್ ನಂಬರೇ ಬರುತ್ತೆ. ಸೊ ಡಿಫರೆನ್ಸ್ ಆಫ್ 2 ರಿಯಲ್ ನಂಬರ್ಸ್ ರಿಯಲ್ ನಂಬರ್ ಬರೋದ್ರಿಂದ ಇದೇನಾಗ್ಬಿಡುತ್ತೆ, ಬಿಲಾಂಗ್ಸ್ ಟು ಎಸ್ ಅಲ್ಲೇ ಬರುತ್ತೆ. ಓಕೆನಾ? ಡಿಫರೆನ್ಸ್ ಏನು ಆಗ್ತಿದೆ, ಎಸ್ ಅಲ್ಲಿ ಬರ್ತಿದೆ. ಇವಾಗ ಮಲ್ಟಿಪ್ಲಿಕೇಶನ್ ಎ ಇಂಟು ಬಿ ಮಾಡಿ. ಎ ಇಂಟು ಬಿ ಮಾಡೋದು ಏನಾಗುತ್ತೆ ನೋಡಿ, A1 C1 ಅವೇ ಎಲಿಮೆಂಟ್ಸ್ ತಗೊಳ್ಳಿ, A2 0 C2 0. ಇವಾಗ ಏನಾಗುತ್ತೆ ನೋಡಿ, A1 0 C1 0, ನೆಕ್ಸ್ಟ್ A2 0 C2 0 ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನೋಡಿ, A1 A2, ನೆಕ್ಸ್ಟ್ A1 A2 0 ಇಂಟು C2 0 ಆಗುತ್ತೆ, ಬಿಟ್ಬಿಡಿ. ನೆಕ್ಸ್ಟ್ ಏನಾಗುತ್ತೆ, A1 ಇಂಟು 0 0 0 0 ಆಗ್ಬಿಡುತ್ತೆ, 0 ಪ್ಲಸ್ 0. ನೆಕ್ಸ್ಟ್ C1 ಇಂಟು A2, ನೆಕ್ಸ್ಟ್ ಏನಾಗುತ್ತೆ 0 ಇಂಟು C2 0 ಆಗುತ್ತೆ. ಸೊ C1 ಇಂಟು 0 0 0 ಇಂಟು 0 0 ಆಗ್ಬಿಡುತ್ತೆ. ನೋಡಿ, ಪ್ರಾಡಕ್ಟ್ ಆಫ್ 2 ರಿಯಲ್ ನಂಬರ್ಸ್ ಮತ್ತೆ ರಿಯಲ್ ನಂಬರ್ ಬರುತ್ತೆ, ಪ್ರಾಡಕ್ಟ್ ಆಫ್ 2 ರಿಯಲ್ ನಂಬರ್ಸ್ ರಿಯಲ್ ನಂಬರ್ ಬರುತ್ತೆ. ಸೊ ಏನಾಗ್ಬಿಡುತ್ತೆ, ಬಿಲಾಂಗ್ಸ್ ಟು ಎಸ್ ಅಲ್ಲೇ ಬರ್ತಿದೆ. ಓಕೆನಾ? ಎಸ್ ಅಲ್ಲೇ ಬರ್ತಿದೆ ನೋಡಿ, ಎಸ್ ಅಲ್ಲೇ ಬರ್ತಿದೆ. ಸೊ ಎರಡು ಕಂಡೀಷನ್ ಹೋಲ್ಡ್ ಆಗ್ತಿದೆ ಸಬ್ರಿಂಗ್ದು. ಹಾಗಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೇನಾಗ್ಬಿಡುತ್ತೆ, ಸಬ್ರಿಂಗ್ ಆಫ್ M2 ಆಫ್ ಆರ್ ಆಗ್ಬಿಡುತ್ತೆ, M2 ಆಫ್ ಆರ್ ಆಗ್ಬಿಡುತ್ತೆ.
ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಎಕ್ಸಾಂಪಲ್ ಇದೆ, CSIR ನೆಟ್ ಎಕ್ಸಾಂಪಲ್ ಕೇಳಿದ್ದಾರೆ. ಇದು S equal to ಈತಾ ಕಲೆಕ್ಷನ್ಸ್ ಮ್ಯಾಟ್ರಿಸಸ್ 0B00 such that ಈ B ಇದೆ ನೋಡಿ ಬಿಲಾಂಗ್ಸ್ ಟು R. ಈ ಸಬ್ರಿಂಗ್ ಆಫ್ M2 of R ಆಗುತ್ತೆ ಅಂತ ಕೇಳ್ತಿದ್ದಾರೆ. S equal to 0B00 0 not equal to B belongs to R ಈ ಸಬ್ರಿಂಗ್ ಆಫ್ M2 of R. 2 ಕ್ವಶನ್ಸ್ ಇದೆ, ಓಕೆನಾ? 2 ಕ್ವಶನ್ ಇದೆ. ಈಗ ಫಸ್ಟ್ ಒನ್ ಡಿಫರೆನ್ಸ್ ಮಾಡೋದು ಏನ್ ಬರುತ್ತೆ ನೋಡಿ. ಡಿಫರೆನ್ಸ್ 2 ಮ್ಯಾಟ್ರಿಕ್ಸ್ ತಗೊಳ್ಳಿ ಅಲ್ಲಿ ಆ ಸೆಟ್ ಒಳಗಡೆ. ಫಸ್ಟ್ A ಅಂತ ತಗೊಳ್ಳಿ, 0 B1 0 0. ನೆಕ್ಸ್ಟ್ B 0 B2 0 0. ನೆಕ್ಸ್ಟ್ ಏನಾಗುತ್ತೆ ನೋಡಿ, A minus B 0 B1 minus B2 0 0 ಆಗುತ್ತೆ. ಸೊ ಡಿಫರೆನ್ಸ್ ಆಫ್ 2 ರಿಯಲ್ ನಂಬರ್ಸ್ ಏನಾಗ್ಬಿಡುತ್ತೆ, ರಿಯಲ್ ನಂಬರೇ ಬರುತ್ತೆ ನೋಡಿ, ರಿಯಲ್ ನಂಬರ್ ಬರುತ್ತೆ. ಸೊ ಬಿಲಾಂಗ್ಸ್ ಏನಾಗ್ಬಿಡುತ್ತೆ, ಎಸ್ ಆಗುತ್ತೆ. ಡಿಫರೆನ್ಸ್ ಬಿಲಾಂಗ್ಸ್ ಟು ಎಸ್ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಮಾಡಿ AB ಏನ್ ಬರುತ್ತೆ ನೋಡಿ, 0 B1 0 0. ನೆಕ್ಸ್ಟ್ 0 B2 0 0 ಏನಾಗ್ಬಿಡುತ್ತೆ ಅವಾಗ 0. ನೆಕ್ಸ್ಟ್ 0 0. ನೆಕ್ಸ್ಟ್ ಏನ್ ಬರುತ್ತೆ, 0 ಬಂದ್ಬಿಡುತ್ತೆ ಅಲ್ವಾ? ಸೊ 0 0 0 0 ಬಂತು. ಬಟ್ ಇಲ್ಲಿ ನೋಡಿ ಯಾವ ಫಾರ್ಮ್ಯಾಟ್ ಅಲ್ಲಿ ಇದೆ, 0B 0 0 B ಬಿಲಾಂಗ್ಸ್ ಟು R ಅಂತ ಬರ್ತಿದೆ ಅಲ್ವಾ? ಸೊ B ಏನಾದ್ರು ನೋಡಿ ಇಲ್ಲಿ 0 ಆಗಿರ್ಬೋದು, ಇಲ್ಲ ನಾನ್ 0 ಆಗಿರ್ಬೋದು. ಬಟ್ ಇಲ್ಲಿ ಏನ್ ಬರ್ತಿದೆ, 0 0 0 0 ಅಂತ ಬರ್ತಿದೆ ಅಲ್ವಾ? ಸೊ ಇವಾಗ ಏನಾಗ್ಬಿಡುತ್ತೆ ಹೇಳಿ, ಬಿಲಾಂಗ್ಸ್ ಎಸ್ ಆಗ್ಬಿಡುತ್ತೆ. ಬಿಲಾಂಗ್ಸ್ ಏನಾಗ್ಬಿಡುತ್ತೆ, ಎಸ್ ಆಗ್ಬಿಡುತ್ತೆ. ಸೊ 2 ಕಂಡೀಷನ್ ಓಲ್ಡ್ ಆಗ್ತಿರೋದ್ರಿಂದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, B ಬಿಲಾಂಗ್ಸ್ ಟು R ಇದೇನಾಗ್ಬಿಡುತ್ತೆ, ಸಬ್ರಿಂಗ್ ಆಗುತ್ತೆ. ಓಕೆನಾ? ಎಸ್ ಸಬ್ರಿಂಗ್ ಆಗುತ್ತೆ. ಬಟ್ ಇದು ನೋಡಿ 0 ನಾಟ್ ಈಕ್ವಲ್ ಟು B ನಾನ್ 0 ತಗೊಂಡಾಗ ಏನಾಗ್ಬಿಡುತ್ತೆ ನೋಡಿ, ಸೇಮ್ ಇದೇ ನಾವು ಎಕ್ಸಾಂಪಲ್ ತಗೊಂಡ್ರೆ ಕೌಂಟರ್ ಎಕ್ಸಾಂಪಲ್, ನಾನ್ 0 ಬರ್ತಿದ್ದೇನೆ ಇಲ್ಲಿ. ಇದು A11, ಇದು A12, ಇದು A21, ಇದು A22. ಸೊ A12 0 ಬರ್ತಿದೆ. ಬಟ್ ಇಲ್ಲಿ ನೋಡಿ ಸೆಕೆಂಡ್ ಎಕ್ಸಾಂಪಲ್ ತಗೊಂಡ್ರೆ ನಾಟ್ 0 ಕೊಟ್ಟಿದ್ದಾರೆ ಅಲ್ವಾ, ಅಂದ್ರೆ ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್ ಆಗ್ಬಿಡುತ್ತೆ ಅವಾಗ. ಸೊ ಸೆಕೆಂಡ್ ಒನ್ ಇದೆ ನೋಡಿ, ಆಗಲ್ಲ. ಓಕೆನಾ? ನೋ. ಸೊ ಇದು ಸಬ್ರಿಂಗ್ ಆಫ್ M2 of R ಆಗಲ್ಲ. ಬಟ್ ಫಸ್ಟ್ ಒನ್ ಏನಾಗ್ಬಿಡುತ್ತೆ, ಸಬ್ರಿಂಗ್ ಆಫ್ M2 of R ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ನೋಟ್ ಇದೆ, ಸಬ್ರಿಂಗ್ ಆಯ್ತು ಅಂತಂದ್ರೆ ಸಬ್ ಗ್ರೂಪ್ ಆಗುತ್ತೆ. ಓಕೆನಾ? ಸಬ್ರಿಂಗ್ ಆಯ್ತು ಅಂದ್ರೆ ಸಬ್ ಗ್ರೂಪ್ ಆಗುತ್ತೆ. ಸಬ್ ಗ್ರೂಪ್ ಡಸ್ ನಾಟ್ ಇಂಪ್ಲೈಸ್ ಸಬ್ರಿಂಗ್. ಓಕೆನಾ? ಸಬ್ ಗ್ರೂಪ್ ಡಸ್ ನಾಟ್ ಇಂಪ್ಲೈಸ್ ಸಬ್ರಿಂಗ್. ಇವಾಗ ನೋಡಿ ಒಂದು ಕ್ವಶನ್ ಇದೆ ಇಲ್ಲಿ, S equal to ಈ ತರ ಕೊಟ್ಟಿದ್ದಾರೆ ಅನ್ಸೆಟ್ ಟ್ರಿಪ್ಲೆಟ್ಸ್ ABC such that A plus B ಮಾಡಿದ್ರೆ C ಬರುತ್ತಂತೆ. ಸೊ ABC belongs to Z ಸೆಟ್ ಆಫ್ ಇಂಟಿಜರ್ಸ್. ಇದು ಸಬ್ರಿಂಗ್ ಆಫ್ Z ಕ್ರಾಸ್ Z ಕ್ರಾಸ್ Z ಅಂತ ಕೊಟ್ಟಿದ್ದಾರೆ ನೋಡಿ. Z ಕ್ರಾಸ್ Z ಕ್ರಾಸ್ Z ಈ ಸೆಟ್ ಬರೆಯೋದು ಹಿಂಗೆ, Z ಕ್ರಾಸ್ Z ಕ್ರಾಸ್ Z. ಇದನ್ನ ಎಕ್ಸ್ಪ್ಯಾನ್ಷನ್ ಬರ್ಕೊಂಡ್ರೆ ಏನಾಗುತ್ತೆ, ಟ್ರಿಪ್ಲೆಟ್ಸ್ ಆಗುತ್ತೆ. ಫಸ್ಟ್ X, ನೆಕ್ಸ್ಟ್ Y, ನೆಕ್ಸ್ಟ್ Z. ಸಚ್ ದಟ್ X2 ಎಲ್ಲಿ ಬರುತ್ತೆ ನೋಡಿ, ಫಸ್ಟ್ ಆರ್ಡಿನೇಟ್ ಬಿಲಾಂಗ್ಸ್ ಟು Z ಇದೆ Z, ಸೆಕೆಂಡ್ ಆರ್ಡಿನೇಟ್ ಬಿಲಾಂಗ್ಸ್ ಟು Z. ಸೊ Z ಬಿಲಾಂಗ್ಸ್ ಟು Z ಆಗುತ್ತೆ. ಓಕೆನಾ? Z ಬಿಲಾಂಗ್ಸ್ ಟು Z ಈ ತರ ಬರ್ಕೊಂತೀವಿ. ಇದು ಸಬ್ಸೆಟ್ ಆಗಿದೆ ನೋಡಿ, ಇಲ್ಲಿ ಸಬ್ಸೆಟ್ ಆಗಿದೆ. ಓಕೆನಾ? ಸೊ ಟ್ರಿಪ್ಲೆಟ್ಸ್, ಸೊ ಆ ಟ್ರಿಪ್ಲೆಟ್ಸ್ ಈ ತರ ಮಾಡ್ತಿದೆ. ಓಕೆನಾ? ಈ ತರ ಸ್ಯಾಟಿಸ್ಫೈ ಮಾಡ್ತೀವಿ, ಸಬ್ಸೆಟ್ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳಿ, X equal to 101 ತಗೊಳ್ಳಿ. ನೋಡಿ ಇಲ್ಲಿ 101 ತಗೊಂಡ್ರೆ ನೋಡಿ ಏನಾಗ್ಬಿಡುತ್ತೆ, ABC ಆಗುತ್ತೆ. ಸೊ A equal to 1 ಅಂತ, B 0 C 1 ಅಂತ. ಇವಾಗ A plus B ಮಾಡೋದು ಏನಾಗುತ್ತೆ, 1 plus 0 equal to 1 ಬರ್ತಿದೆ. ಎಕ್ಸಾಂಪಲ್ ತಗೋಬಹುದು ನಾವು ಇದನ್ನ. ಈ ಎಲಿಮೆಂಟ್ ಆಗಿದೆ, ಬಿಲಾಂಗ್ಸ್ ಆಗಿದೆ, ಬಿಲಾಂಗ್ಸ್ ಟು S. ನೆಕ್ಸ್ಟ್ Y equal to ನೋಡಿ 0 1 1 ತಗೋಬಹುದು ನಾವು. ಸೊ ಏನಾಗ್ಬಿಡುತ್ತೆ ನೋಡಿ, 0 plus 1 equal to 1 ಆಗುತ್ತೆ. ಇದು A, ಇದು B, ಇದು C ಅಲ್ವಾ? ಸೊ ಇದು ಕೂಡ ಏನಾಗಿದೆ, ಬಿಲಾಂಗ್ಸ್ ಟು S ಆಗಿದೆ. ಇವಾಗ ಯಾರಾದ್ರೂ ಮಾಡಿ ಫಸ್ಟ್ ಕಂಡೀಷನ್ ಏನಿದೆ ಹೇಳಿ, X plus Y ಕೂಡ ಅದೇ ಸೆಟ್ ಒಳಗಡೆ ಬರಬೇಕು. 2 ಎಲಿಮೆಂಟ್ಸ್ ತಗೊಂಡಿದ್ದೀವಿ ನಾವು, ಎಲ್ಲಾ ಎಲಿಮೆಂಟ್ಸ್ಗೂ ಓಡಾಕ್ಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಮಾಡಿದ್ರೆ ಅದೇ ಸೆಟ್ ಒಳಗಡೆ ಬರಬೇಕು ಅಲ್ವಾ? ಇವಾಗ ನೀವು ಯಾಡ್ ಮಾಡಿದ್ರು ಕೂಡ ಬರಲ್ಲ ನೋಡಿ. X plus Y ಮಾಡಿದ್ರೆ ಏನಾಗುತ್ತೆ ನೋಡಿ, X plus Y 101 plus 0 1 1 ಏನ್ ಬರುತ್ತೆ, 1 1 2. ಓಕೆ, A plus B equal to 2 ಬರ್ತಿದೆ. ಇದು ಬೇಡ, ಬರ್ತಿದೆ. ಬಟ್ ಈಗ ಪ್ರಾಡಕ್ಟ್ ಮಾಡಿ ಏನ್ ಬರ್ತದೆ, ಡಿಫರೆನ್ಸ್ ಅಲ್ವಾ? ಓಕೆ ಓಕೆ, ಡಿಫರೆನ್ಸ್ ಅಲ್ವಾ? ಸಾರಿ ಸಾರಿ ಸಾರಿ, ಡಿಫರೆನ್ಸ್. ಓಕೆ, ಡಿಫರೆನ್ಸ್ ಮಾಡಿ ಏನಾಗುತ್ತೆ ನೋಡಿ, ಡಿಫರೆನ್ಸ್ ಏನಾಗುತ್ತೆ ನೋಡಿ, 1 minus 1 0. 1 minus 1 0. ಇವಾಗ ಅದೇ ಬರುತ್ತಲ್ವಾ ನೋಡಿ, ಇಲ್ಲಿ A plus B 0 ಬರ್ತಿದೆ ಅಲ್ವಾ? ಸೊ X minus Y ಮಾಡಿದ್ರೆ ನೋಡಿ ಓಲ್ಡ್ ಆಗ್ತಿದೆ. ಪ್ರಾಡಕ್ಟ್ ಮಾಡಿ ಏನ್ ಬರುತ್ತೆ ನೋಡಿ, 1 0 1. ಇನ್ನೊಂದು ಎಲಿಮೆಂಟ್ ಏನ್ ತಗೊಂಡಿದ್ದೀನಿ, 0 1 1 ತಗೊಂಡಿದ್ದೀನಿ. ಸೊ ಈ ಪ್ರಾಡಕ್ಟ್ ಮಾಡ್ಬಿಟ್ರೆ ಏನಾಗುತ್ತೆ, 1 into 0 0, 0 into 1 0, 1 into 1 1 ಆಗುತ್ತೆ. ಸೊ A 0
B0 C 1. ಇವಾಗ ನೋಡಿ ಸ್ಯಾಟಿಸ್ಫೈ ಮಾಡಬೇಕು A plus B equal to C. ಆಗುತ್ತಾ? A plus B ಮಾಡೋದು ಏನು ಬರ್ತಿದೆ? 0 ಬರ್ತಿದೆ. C ಏನು ಬಂದಿದೆ ನೋಡಿ? ನಾಟ್ ಈಕ್ವಲ್ ಟು 1. ವರ್ಡ್ ಆಗ್ತಿಲ್ಲ ಅಲ್ವಾ? ಹಾಗಾಗಿ ಸೊ ನಾಟ್ ಸಬ್ರಿಂಗ್ ಆಗುತ್ತೆ. ನೋಡಿ ಆ ಡೆಫಿನೇಷನ್ ಕರೆಕ್ಟ್ ನೋಡಿ ಇಲ್ಲಿ. ಸೊ ಫಾರ್ ಆಲ್ A belongs to S, B belongs to X. ಫಾರ್ ಆಲ್ A belongs to S, B belongs to S. ಓಕೆನಾ? ಎಲ್ಲ ಎಲಿಮೆಂಟ್ಸಿಗೂ ವರ್ಡ್ ಆಗ್ಬೇಕು ಅದು. ಎರಡು ಕಂಡೀಷನ್. ಇಲ್ಲಿ ನೋಡಿ ನಾವು ಒಂದು ಕೌಂಟರ್ ಎಕ್ಸಾಂಪಲ್ ತಗೊಂಡ್ವಿ. ಇದೊಂದು ಎಲಿಮೆಂಟ್ ತಗೊಂಡಾಗ ಪ್ರಾಡಕ್ಟ್ ಆ ಸೆಟ್ ಒಳಗಡೆ ಬರ್ತಾ ಇಲ್ಲ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್ ಬರ್ತಿದೆ. ಹಾಗಾಗಿ ಸೊ ನಾಟ್ ಸಬ್ರಿಂಗ್. ಓಕೆನಾ? ಈ ಎಸ್ ಇದೆ ನೋಡಿ, ಈಸ್ ನಾಟ್ ಸಬ್ರಿಂಗ್ ಆಫ್ Z ಕ್ರಾಸ್ Z. ಸೊ ಇದಕ್ಕೆ ಹೇಳಿ ನೋಡೋಣ, ಯಾರಾದ್ರೂ ಒಬ್ರು ಆನ್ಸರ್ ಹೇಳಿ. that A plus B plus equal to 1 ಸಬ್ರಿಂಗ್ ಆಫ್ Z ಕ್ರಾಸ್ Z ಆಗುತ್ತಾ ನೋಡಿ. S equal to ABC such that A plus B plus C equal to 1, ABC belongs to Z. ಸಬ್ರಿಂಗ್ ಆಗುತ್ತಾ ನೋಡಿ. ಆಗೋದಿಲ್ಲ ಸರ್. ಸರ್ ಹೇಳಿ ಸರ್, ಎಕ್ಸಾಂಪಲ್ ಹೇಳಿ ಸರ್, ಕೌಂಟರ್ ಎಕ್ಸಾಂಪಲ್ ಹೇಳಿ. 1 minus 1 1. 1 minus 1. ಓಕೆ, ಒಂದು ಎಲಿಮೆಂಟ್. ಇನ್ನೊಂದು ಅಗೇನ್ minus 1 1. 1 ಮತ್ತೆ 1. ಹಾ ಸರ್. ಈ ತರ ತಗೊಳ್ಳಿ. ಇದು ಬೆಸ್ಟ್ ನೋಡಿ. x equal to 1 0 0. ಹಾ ಸರ್. equal to 0 1 0. ಎಸ್ ಸರ್. ತಗೋಬೋದಾ? ಎಸ್ ಸರ್. ಓಕೆ, ಇದು ಬರುತ್ತೆ ಸರ್. ಇದು ಈಸಿ ಆಗುತ್ತೆ ತಗೊಳ್ಳಿ. ಇವಾಗ ಏನಾಗುತ್ತೆ ನೋಡಿ, ಆಡ್ ಮಾಡಿದ್ರೆ ಏನಾಗುತ್ತೆ ನೋಡಿ, x minus y. ಓಕೆ x minus y ಮಾಡಿ. ಸಾರಿ, x minus y ಮಾಡಿದ್ರೆ ಏನಾಗುತ್ತೆ? 1 minus 1 0. 0 1 0 ಆಗುತ್ತೆ. ಅವಾಗ ಏನಾಗ್ಬಿಡುತ್ತಿದ್ದು 1 minus 1 0 ಆಗ್ಬಿಡುತ್ತೆ. ಓಕೆ, ಇವಾಗ ನೋಡಿ ABC ಅಲ್ವಾ? ABC ಇದೆ. A plus B plus C ಮಾಡಿ ಏನ್ ಬರುತ್ತೆ ನೋಡಿ? 0. 1 minus 1 plus 0 ಬರುತ್ತೆ. 0 ಬರ್ತಿದೆ. ಬಟ್ ನಮಗೆ ಏನಾಗಬೇಕಾಗಿತ್ತು? 1 ಬರ್ಬೇಕಾಗಿತ್ತು ಅಲ್ವಾ? ಸೊ ಈ ಎಲಿಮೆಂಟ್ ತಗೊಂಡಾಗ, ಸೊ ಈ ಎಲಿಮೆಂಟ್ ಬಂತಲ್ಲ, ಅದು ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್. ಸೊ ಈ ಸೆಟಲ್ ಬರಲ್ಲ. ಹಾಗಾಗಿ ಈಸ್ ನಾಟ್ ಸಬ್ರಿಂಗ್. ಓಕೆನಾ? ಈಸ್ ನಾಟ್ ಸಬ್ರಿಂಗ್ ಆಫ್ Z ಕ್ರಾಸ್ Z. ಓಕೆ, ಇವಾಗ ನೋಡಿ, show that S equal to singleton 0 and S equal to R are always subring of R. S equal to singleton 0 and S equal to R are always subring of R. First ನೋಡಿ, ಕೇಸ್ ಫಸ್ಟ್. ಲೆಟ್ S equal to singleton 0 ತಗೊಳ್ಳಿ. singleton 0 ತಗೊಂಡ್ರೆ ಇವಾಗ ಎರಡು ಎಲಿಮೆಂಟ್ಸ್ ತಗೊಳ್ಳಿ. ಅಲ್ಲಿ ಆ ಸೆಟ್ ಒಳಗಡೆ ಇರೋದೇ ಒಂದೇ ಒಂದು ಎಲಿಮೆಂಟ್ ಅಲ್ಲಿ. ಸೊ A belongs to S, B belongs to S ತಗೊಂಡು ನೀವು ಡಿಫರೆನ್ಸ್ ಮಾಡೋದು ಏನ್ ಬರುತ್ತೆ ಹೇಳಿ? ಸೊ 0 minus 0 ಬಂದ್ಬಿಡುತ್ತೆ, 0 ಬರುತ್ತೆ. ಸೊ ಬಿಲಾಂಗ್ಸ್ ಟು ಎಸ್ ಅಲ್ವಾ? ನೆಕ್ಸ್ಟ್ ನೋಡಿ, A belongs to S, B belongs to X ತಗೊಂಡ್ರೆ ಸೊ ಪ್ರಾಡಕ್ಟ್ ಮಾಡೋದು ಏನಾಗುತ್ತೆ? A ಡಾಟ್ B ಈಕ್ವಲ್ ಟು ಎಗೆ ಒಂದೇ ಚಾಯ್ಸ್ ಇರೋದು 0, B ಗೂ ಒಂದೇ ಚಾಯ್ಸ್ ಇದೆ 0, ಏನ್ ಬಂದ್ಬಿಡುತ್ತೆ? 0 ಬರುತ್ತೆ. ಅಂದ್ರೆ 0 ಬಿಲಾಂಗ್ಸ್ ಟು ಸಿಂಗಲ್ಟನ್ 0 ಅಲ್ವಾ? ಅವಾಗ ಏನಾಗ್ಬಿಡುತ್ತೆ? ಸಬ್ರಿಂಗ್ ಆಗುತ್ತೆ ಇದು. ಓಕೆನಾ? ಸಬ್ರಿಂಗ್ ಆಗುತ್ತೆ. ನೆಕ್ಸ್ಟ್ S equal to R ಇದೆ ನೋಡಿ. ಆರ್ ನಾವೇನ್ ತಗೊಂಡಿರ್ತೀವಿ? ಫಸ್ಟ್ಗೆ ರಿಂಗ್ ಅಂತ ತಗೊಂಡಿರ್ತೀವಿ ಅಲ್ವಾ? ಸೊ ಅದು ಇಟ್ ಸೆಲ್ಫ್ ಏನಾಗ್ತಿರುತ್ತೆ ಹೇಳಿ? ರಿಂಗ್ ಆಗ್ತಿರುತ್ತೆ. ಹಾಗಾಗಿ ಅದು ಸಬ್ರಿಂಗ್ ಆಗುತ್ತೆ. ನೋಡಿ ಇಲ್ಲಿ ಅದು ಕೂಡ ಡೆಫಿನೇಷನ್ ಇದೆ ನೋಡಿ. ಇಲ್ಲಿ ಸಬ್ರಿಂಗ್ ಅಂದ್ರೆ ನೋಡಿ, ಇಲ್ಲಿ ಸಬ್ರಿಂಗ್ ಅಂದ್ರೆ ಎಸ್ ಪ್ಲಸ್ ಡಾಟ್ ಇಟ್ ಸೆಲ್ಫ್ ರಿಂಗ್ ಆಗ್ಬೇಕು. ಓಕೆನಾ? ಫಸ್ಟ್ ಆಫ್ ಆಲ್ ಏನಾಗಿರ್ಬೇಕು? ನಾನ್ ಎಂಪ್ಟಿ ಸಬ್ಸೆಟ್ ಆಗಿರ್ಬೇಕು. ಈಗ ಆರ್ ಇದೆ ನೋಡಿ, ಇಟ್ ಸೆಲ್ಫ್ ಏನಾಗ್ಬಿಡುತ್ತೆ? ನಾನ್ ಎಂಪ್ಟಿ ಸಬ್ಸೆಟ್ ಆಗುತ್ತೆ. ಆರ್ ಇಟ್ ಸೆಲ್ಫ್ ಸಬ್ಸೆಟ್ ಆಫ್ ಆರ್ ಆಗುತ್ತೆ, ನಾನ್ ಎಂಪ್ಟಿ ಆಗಿರುತ್ತೆ. ಸೊ ಇಟ್ ಸೆಲ್ಫ್ ರಿಂಗ್ ಆಗ್ತಿರೋದ್ರಿಂದ ಸಬ್ರಿಂಗ್ ಆಗ್ಬಿಡುತ್ತೆ. ಓಕೆನಾ? ಟ್ರಿವಿಯಲ್ ಸಬ್ರಿಂಗ್ಸ್ ಅಂತ ಕರೀತಾರೆ ಇವು. ಸೊ ಟ್ರಿವಿಯಲ್ ಸಬ್ರಿಂಗ್ಸ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಓಕೆ, S equal to singleton 0, S equal to R ಏನಾಗ್ಬಿಡುತ್ತೆ? ಸಬ್ರಿಂಗ್ಸ್ ಆಗುತ್ತೆ. ಓಕೆ, ಇವಾಗ ನೋಡಿ, ಇಲ್ಲಿ ಮಿನಿಮಮ್ ಎಲಿಮೆಂಟ್ ರಿಕ್ವೈರ್ಡ್ ಫಾರ್ ಗ್ರೂಪ್ ಆಗ್ಬೇಕಂದ್ರೆ, ಒಂದು ಗ್ರೂಪ್ ಅನ್ನ ನಾವು ಹೇಳ್ಬೇಕು ಆಗುತ್ತಾ ಇಲ್ಲ ಅಂತಂದ್ರೆ ಜಸ್ಟ್ ಒನ್ ಎಲಿಮೆಂಟ್ ಇದ್ರೆ ಸಾಕು. ಸೊ ರಿಂಗ್ ಆಗ್ಬೇಕಂದ್ರೆ ನೋಡಿ, ಒಂದು ಎಲಿಮೆಂಟ್ ಇದ್ರೆ ಸಾಕು. ಓಕೆನಾ? ಸೊ ಇಂಟಿಗ್ರಲ್ ಡೊಮೇನ್ ಆಗ್ಬೇಕಂದ್ರೆ 2 ಎಲಿಮೆಂಟ್ಸ್ ಇರಬೇಕು. ಫೀಲ್ಡ್ ಆಗ್ಬೇಕಂದ್ರೆ 2 ಎಲಿಮೆಂಟ್ಸ್ ಇರಬೇಕಾಗುತ್ತೆ. ಸೊ ಇಂಟಿಗ್ರಲ್ ಡೊಮೇನ್ ಆಗ್ಬೇಕಂದ್ರೆ 2 ಎಲಿಮೆಂಟ್ಸ್ ಇರಬೇಕು. ಸೊ ಫೀಲ್ಡ್ ಆಗ್ಬೇಕಂದ್ರೆ 2 ಎಲಿಮೆಂಟ್ಸ್ ಇರಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರೂಪ್ ಮತ್ತೆ ರಿಂಗ್ ಹೇಳ್ಬೇಕಾದ್ರೆ ನೋಡಿ, ರಿಂಗ್ ಹೇಳ್ಬೇಕಾದ್ರೆ ಏನಾಗುತ್ತೆ ನೋಡಿ, ಫಸ್ಟ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಬಿಲಿಯನ್ ಗ್ರೂಪ್ ಅಂತ ಹೇಳ್ತೀವಿ ಅಲ್ವಾ?
ಸೊ ಸಿಂಗಲ್ಟನ್ 0 ಇದ್ರೆ ಸಾಕು. ಬಟ್ ಇಲ್ಲಿ ಇಂಟಿಗ್ರಲ್ ಡೊಮೇನ್ ಮತ್ತೆ ಫೀಲ್ಡ್ ಹೇಳಬೇಕಾದ್ರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಹೇಳ್ತೀವಿ ನಾವು. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ನಾವು 0 ಹೇಳಕ್ಕಾಗಲ್ಲ ಅಲ್ವಾ. ಸೊ ಈಗ ನೋಡಿ, ಓಕೆ, ಇವಾಗ ನೋಡಿ ಫಸ್ಟ್ ಆಫ್ ಆಲ್ ನಾವು ನೋಡಿ ಇಲ್ಲಿ ಇಂಟಿಗ್ರಲ್ ಡೊಮೇನ್ ಅಂದ್ರೆ ರಿಂಗ್ ಆಗಿರ್ಲೇಬೇಕು ಅದು ಅಲ್ವಾ. ಸೊ ಫೀಲ್ಡ್ ಅಂದ್ರೆ ರಿಂಗೇ ಅದು. ಸೊ ರಿಂಗ್ ಆದ್ಮೇಲೆ ನಾವು ಇಂಟಿಗ್ರಲ್ ಡೊಮೇನ್ ಅದೆಲ್ಲ ಡಿಫೈನ್ ಮಾಡೋದು. ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ವಿತೌಟ್ ಝೀರೋ ಡಿವಿಸರ್. ಸೊ ರಿಂಗ್ ಆಗಿರ್ಬೇಕು ಅಂದ್ರೆ ನಮಗೆ ಏನಾಗಿರ್ಬೇಕು, ಫಸ್ಟ್ ಆರ್ ಪ್ಲಸ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ನಮಗೆ ಒಂದು ಎಲಿಮೆಂಟ್ ಇರಲೇಬೇಕು. ಅದು ಯಾವುದು, ಅಡಿಟಿವ್ ಐಡೆಂಟಿಟಿ ಇರಲೇಬೇಕು ಆ ಗ್ರೂಪ್ ಅಲ್ಲಿ ಅಲ್ವಾ. ಅಡಿಟಿವ್ ಐಡೆಂಟಿಟಿ ಇರಲೇಬೇಕು, 0 ಇರಲೇಬೇಕು. ನೆಕ್ಸ್ಟ್ ಇಂಟಿಗ್ರಲ್ ಡೊಮೇನ್ ಮತ್ತೆ ಫೀಲ್ಡ್ ಅಂದ್ರೆ ಏನು, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇರಬೇಕಾಗುತ್ತೆ. ಸೊ ಅದು ಕೂಡ ಒಂದು ಎಲಿಮೆಂಟ್ ಇರುತ್ತೆ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಇರೋ ಅಂತ ಎಲಿಮೆಂಟ್. ಅಟ್ಲೀಸ್ಟ್ ಅದು 1 ಅಂತ ತಗೊಂಡ್ರು ಸೊ 1 ಇನ್ವರ್ಸ್ 1 ಬರುತ್ತೆ ನಮಗೆ ಅಲ್ವಾ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಹಾಗಾಗಿ 2 ಎಲಿಮೆಂಟ್ಸ್ ಬರಲೇಬೇಕು ಅಟ್ಲೀಸ್ಟ್. ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ಈಗ ನೆಕ್ಸ್ಟ್ ಫೀಲ್ಡ್ ಬರುತ್ತೆ ಡೆಫಿನೇಷನ್, ಅವಾಗ ಗೊತ್ತಾಗುತ್ತೆ ಇನ್ನು ಕರೆಕ್ಟ್ ಆಗಿ. ಸೊ ಹಾಗಾಗಿ ನೋಡಿ ಇಂಟಿಗ್ರಲ್ ಡೊಮೇನ್ ಮತ್ತೆ ಫೀಲ್ಡ್ಗೆ 2 ಎಲಿಮೆಂಟ್ಸ್ ಅಟ್ಲೀಸ್ಟ್ ಇರಲೇಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ S = ಸಿಂಗಲ್ಟನ್ 0, S = Z ಆರ್ ಸಬ್ರಿಂಗ್ ಆಫ್ Z. ಸೊ ಆರ್ ಏನಾಗುತ್ತೆ, ಸಿಂಗಲ್ಟನ್ 0 ಅಂಡ್ ಇಟ್ ಸೆಲ್ಫ್ ಆರ್. ನೆಕ್ಸ್ಟ್ Zn ಏನಾಗುತ್ತೆ ನೋಡಿ, ಸಿಂಗಲ್ಟನ್ 0 ಅಂಡ್ Zn ಇಟ್ ಸೆಲ್ಫ್ ಏನಾಗ್ಬಿಡುತ್ತೆ, ಸಬ್ರಿಂಗ್ ಆಗ್ತಾ ಹೋಗುತ್ತೆ. ಓಕೆನಾ. ಇವಾಗ ನೋಡಿ ಶೋ ದಟ್ MZ ಇದು ಸಬ್ರಿಂಗ್ ಆಫ್ Z ಅಂತ ಇದೆ. ಸೊ MZ ಇದೆ ನೋಡಿ, ಸಬ್ರಿಂಗ್ ಆಫ್ Z ಆಗುತ್ತೆ. ಸೊ MZ = ಏನಂತ ಬರೀಬಹುದು ನಾವು ನೋಡಿ ಇಲ್ಲಿ, M ಅಂದ್ರೆ ಕಾನ್ಸ್ಟೆಂಟ್. ಸೊ MZ = ಸೊ M X ಅಥವಾ A ಸಚ್ ದಟ್ ದಿಸ್ A ಬಿಲಾಂಗ್ಸ್ ಟು Z ಅಂತ. A ಬಿಲಾಂಗ್ಸ್ ಟು Z ಅಲ್ವಾ. ಸೊ ಇವಾಗ ಏನಾಗುತ್ತೆ ನೋಡಿ, 0 ಇದೆ ನೋಡಿ, 0. ಸೊ ಏನೋ 0 ತಗೊಂಡ್ರೆ ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ ಅಲ್ವಾ. 0 ಬಿಲಾಂಗ್ಸ್ ಟು MZ, 0 ಬಿಲಾಂಗ್ಸ್ ಟು MZ ಆಗುತ್ತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಸೊ ನಾನ್ ಎಂಟಿ ಆಗ್ಬಿಡುತ್ತೆ. ಸೊ MZ ಸಬ್ಸೆಟ್ ಆಫ್ Z ಆಗಿರುತ್ತೆ. ಸೊ ನಿಮಗೆ ಗೊತ್ತಿದೆ ಅಲ್ವಾ, MZ ಇರುತ್ತೆ ನೋಡಿ, ಸಬ್ಸೆಟ್ ಆಫ್ Z ಇರುತ್ತೆ. ಗ್ರೂಪ್ಸ್ ಓದಬೇಕಾದ್ರೆ ನಿಮ್ಗೆ ಗೊತ್ತಾಗಿದೆ ಇದು. ಇವಾಗ ನೋಡಿ 2 ಎಲಿಮೆಂಟ್ಸ್ ತಗೊಳ್ಳಿ, ಸಬ್ರಿಂಗ್ ಅಂತ ತೋರಿಸ್ಬೇಕು ನಾವೀಗ. X ಬಿಲಾಂಗ್ಸ್ ಟು MZ. ಸೊ X ಬಿಲಾಂಗ್ಸ್ ಟು MZ ಅಂತ ತಗೊಂಡ್ರೆ ಬಿಲಾಂಗ್ಸ್ ಟು MZ. ಸೊ ಅವಾಗ ಏನಾಗ್ಬಿಡುತ್ತೆ, X = M A ಅಂತಾನೆ ತಗೊಳ್ಳಿ. ಓಕೆನಾ, MA. ಸೊ A ಬಿಲಾಂಗ್ಸ್ ಏನಾಗಿರುತ್ತೆ, Z ಆಗಿರುತ್ತೆ. ನೆಕ್ಸ್ಟ್ Y ಬಿಲಾಂಗ್ಸ್ ಟು MZ ಅಂತ ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ, Y = MB ಅಂತ ತಗೊಳ್ಳಿ. ಸೊ B ಬಿಲಾಂಗ್ಸ್ ಏನಾಗ್ಬಿಡುತ್ತೆ, Z ಆಗುತ್ತೆ. ಇವಾಗ ಡಿಫ್ರೆನ್ಸ್ ಮಾಡಿ, ಡಿಫ್ರೆನ್ಸ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ನೋಡಿ, X - Y = ಸೊ MA - MB ಆಗುತ್ತೆ. ಸೊ M ಕಾಮನ್ ತಗೊಂಡ್ಬಿಡಿ, ಏನಾಗ್ಬಿಡುತ್ತೆ ಅವಾಗ A - B ಆಗುತ್ತೆ. ಸೊ A ಬಿಲಾಂಗ್ಸ್ ಟು Z, B ಬಿಲಾಂಗ್ಸ್ ಟು Z. ಡಿಫ್ರೆನ್ಸ್ ಏನಾಗ್ಬಿಡುತ್ತೆ, ಬಿಲಾಂಗ್ಸ್ ಟು Z ಆಗುತ್ತೆ. ಅವಾಗ ಏನಾಗುತ್ತೆ, ಈ ಡಿಫ್ರೆನ್ಸ್ ಅನ್ನ A' ಅಂತ ತಗೊಂಡ್ರು. ಸೊ A' = ಏನು ತಗೊಂತೀರಾ, A - B ಅಂತ ತಗೊಳ್ಳಿ. ಸೊ ನೋಡಿ M × A' ಬರ್ತಿದೆ ಅಂದ್ರೆ ಬಿಲಾಂಗ್ಸ್ ಏನಾಗ್ಬಿಡುತ್ತೆ, MZ ನೋಡಿ. ಫಸ್ಟ್ ಕಂಡೀಷನ್ ಓಡಾಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಮಾಡಿ. ಪ್ರಾಡಕ್ಟ್ ಮಾಡಿದ್ರೆ ಏನಾಗುತ್ತೆ ನೋಡಿ, 2 ಎಲಿಮೆಂಟ್ಸ್ ತಗೊಂಡು ಪ್ರಾಡಕ್ಟ್ ಮಾಡಿ ಏನ್ ಬರುತ್ತೆ, ಸೊ MA × MB ಆಗುತ್ತೆ. ಇವಾಗ M × Z ಅಂತ ತೋರಿಸ್ಬೇಕು ನಾವು ಅಲ್ವಾ. ಇವಾಗ M ಅಲ್ಲೇ ತಗೊಳ್ಳಿ. ನೆಕ್ಸ್ಟ್ ನೋಡಿ ಇಲ್ಲಿ A MB ಅಂತ ತಗೊಳ್ಳಿ. ಸೊ ಪ್ರಾಡಕ್ಟ್ ಆಫ್ ಇಂಟಿಜರ್ಸ್ ಏನಾಗ್ಬಿಡುತ್ತೆ, M ಕೂಡ ಇಂಟಿಜರ್, ಪ್ರಾಡಕ್ಟ್ ಆಫ್ ಇಂಟಿಜರ್ ಆಗ್ಬಿಡುತ್ತೆ, ಇಂಟಿಜರ್ ಆಗ್ಬಿಡುತ್ತೆ. ಸೊ M × ಇದಕ್ಕೆ A' ಅಂತ ತಗೊಳ್ಳಿ, A' ಅಂತ ತಗೊಳ್ಳಿ. ಸೊ ಅವಾಗ ಏನಾಗ್ಬಿಡುತ್ತೆ, ಇದು MA' ಬಿಲಾಂಗ್ಸ್ ಟು MZ ಆಗ್ಬಿಡುತ್ತೆ. ಸೊ 2 ಕಂಡೀಷನ್ ಓಡಾಗ್ತಿದೆ ಸಬ್ರಿಂಗ್. ಹಾಗಾಗಿ MZ ಇದೆ ನೋಡಿ, MZ ಇಸ್ ಎ ಸಬ್ರಿಂಗ್ ಆಫ್ Z. ಸೊ ನಿಮ್ಗೆ ಗೊತ್ತಿದೆ M ಅಂತ ತಗೋಬೇಕು ನಾವು, 0 1 2 ಈ ತರ ತಗೊಂತ ಹೋಗ್ಬೇಕಲ್ವಾ. ಸೊ ಸಬ್ರಿಂಗ್ ಆಗೋದ್ರಲ್ಲಿ ಏನಾಗ್ಬಿಡುತ್ತೆ ನೋಡಿ, ಇವಾಗ ಅದನ್ನ ಬರ್ಕೊಂಡ್ರೆ ಫಸ್ಟ್ 0 ಸಿಂಗಲ್ಟನ್ 0 ಸಬ್ರಿಂಗ್ ಆಗುತ್ತೆ. ನೆಕ್ಸ್ಟ್ 1Z, ನೆಕ್ಸ್ಟ್ 2Z, ನೆಕ್ಸ್ಟ್ 3Z, 4Z ಅಂಡ್ ಸೋ ಆನ್. ಓಕೆನಾ, ಅವೇನಾಗ್ಬಿಡುತ್ತೆ, ಸಬ್ರಿಂಗ್ ಆಫ್ Z ಆಗುತ್ತೆ, ಸಬ್ರಿಂಗ್ ಆಫ್ Z ಆಗುತ್ತೆ. ಇಲ್ಲಿದೆ ನೋಡಿ ಕೆಳಗಡೆ, ಸಿಂಗಲ್ಟನ್ 0 Z, 2Z, 3Z ಆರ್ ಸಬ್ರಿಂಗ್ಸ್ ಆಫ್ Z. ಓಕೆನಾ, ಇದರಲ್ಲಿ ಸಿಂಗಲ್ಟನ್ 0 ಮತ್ತು Z ಏನಾಗ್ಬಿಡುತ್ತೆ, ಟ್ರಿವಿಯಲ್ ಸಬ್ರಿಂಗ್ಸ್ ಆಗುತ್ತೆ. ನೆಕ್ಸ್ಟ್ ನೋಡಿ ಸಬ್ರಿಂಗ್ ಆಫ್ Zn. ಸಬ್ರಿಂಗ್ ಆಫ್ Zn ಹೆಂಗ್ ಬರ್ತದೆ ನೋಡೋಣ. ಈಗ Zn ಈಗ ನಿಮಗೆ ಸಬ್ ಗ್ರೂಪ್ಸ್ ಆಫ್ Zn ಯಾವ ತರ ಹೇಳ್ತೀರಾ ನೀವು, ಸಬ್ ಗ್ರೂಪ್ಸ್ ಆಫ್ Zn ಬೇಕಾದ್ರೆ ಏನ್ ಮಾಡ್ತಿದ್ದೀರಾ ನೀವು, ಸಬ್ ಗ್ರೂಪ್ಸ್ ಆಫ್ Zn ಏನ್ ಮಾಡ್ತಿದ್ರಿ ಹೇಳಿ ನೀವು, ಡಿವೈಸರ್ ಆಫ್ n. ಡಿವೈಸರ್ ಆಫ್ n ತಗೊಳ್ತಿದ್ರಿ ನೀವು ಅಲ್ವಾ. ಇವಾಗ ನೋಡಿ ಇಲ್ಲೂ ಕೂಡ ಅದೇ ತರ ತಗೋಬೇಕು, M ಡಿವೈಡ್ಸ್ n. ಓಕೆನಾ, ಡಿವೈಸರ್ಸ್ ಆಫ್ n ತಗೋಬೇಕು. ದೆನ್ ಸೊ M ಇಂದ ಜನರೇಟ್ ಆಗತ್ತಾ ನೋಡಿ, ನಾವು ಅಲ್ಲಿ ಕೂಡ ಅದೇ ತಾನೇ ತಗೊಳ್ತಿದ್ದು, ನಾವು ಸೈಕ್ಲಿಕ್ ಗ್ರೂಪ್ಸ್ ಬರ್ತಿತ್ತಲ್ಲಿ. ಈಗ ಡಿವೈಸರ್ಸ್ ಆಫ್ n ತಗೊಂಡು ಆ ಎಲ್ಲ ಎಲಿಮೆಂಟ್ಸ್ ಇಂದ ನಾವೇನ್ ಮಾಡ್ತೀವಿ, ಜನರೇಟ್ ಮಾಡ್ತೀವಿ. ಈಗ Z4 ಇದೆ ಅಂದ್ರೆ ಇದಕ್ಕೆ ಬರುವಂತಹ ಸೈಕ್ಲಿಕ್ ಸಬ್ ಗ್ರೂಪ್ಸ್ ಅಲ್ವಾ.
ಸೈಕ್ಲಿಕ್ ಗ್ರೂಪ್ ಇದು ಬರುವಂತ ಎಲ್ಲಾ ಸಬ್ ಗ್ರೂಪ್ಸ್ ಸೈಕ್ಲಿಕ್ ಆಗಿರುತ್ತೆ. ಫಸ್ಟ್ ನೋಡಿ 1 ಮತ್ತೆ 2 ಮತ್ತೆ 4 ಬರುತ್ತೆ. ಈಗ 1 ಇಂದ ಜನರೇಟ್ ಮಾಡ್ತಿದ್ವಿ. 1 ಇಂದ ಜನರೇಟ್ ಮಾಡಿದ್ರೆ ಏನಾಗ್ತಿತ್ತು 1 ಇಂಟು Z4 ಆಗ್ತಿತ್ತು. ನೆಕ್ಸ್ಟ್ 2 ಇಂದ ಜನರೇಟ್ ಮಾಡಿದ್ರೆ ಏನಾಗ್ತಿತ್ತು 2 ಇಂಟು Z4. ನೆಕ್ಸ್ಟ್ 4 ಇಂದ ಮಾಡಿದ್ರೆ ಏನಾಗ್ತಿತ್ತು 4 ಇಂಟು Z4. ಸೊ 3 ಸಬ್ ಗ್ರೂಪ್ಸ್ ಬರ್ತಿತ್ತಲ್ವಾ, ಇಲ್ಲೂ ಸೇಮ್ ಅದೇ ತರ ಬರುತ್ತೆ. ಸೊ ನೋಡಿ ಇಲ್ಲಿ ಆ ಡಿವೈಸರ್ಸ್ ಇಂದ ಜನರೇಟ್ ಆಗುತ್ತೆ ನೋಡಿ, MZN ಸಬ್ ಗ್ರೂಪ್ ಆಫ್ ZN ಆಗುತ್ತೆ. ಸೊ ಓಕೆ, ಅದೇನ್ ಬರುತ್ತಲ್ಲ MZN ಅದು ಕೂಡ ಏನಾಗ್ಬಿಡುತ್ತೆ ಸಬ್ ರಿಂಗ್ ಆಫ್ ZN ಆಗುತ್ತೆ ಅಂತ ಹೇಳ್ತಾನೆ. ಓಕೆನಾ, ಸಬ್ ರಿಂಗ್ ಆಫ್ ZN ಆಗುತ್ತೆ. ಸೊ ಇಲ್ಲಿ ನೋಡಿ MZN is a subring of Zn. Then for all A belongs to MZN, B belongs to MZN. So A minus B ಏನಾಗ್ಬಿಡುತ್ತೆ belongs to MZN ಆಗುತ್ತೆ. ಓಕೆನಾ, ಡಿಫ್ರೆನ್ಸ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಮಾಡಿದ್ರು ಕೂಡ ಬರುತ್ತೆ. ಹಾಗಾಗಿ ಸೊ ನೋಡಿ ಇಲ್ಲಿ MZN ಏನಾಗ್ಬಿಡುತ್ತೆ ಹೇಳಿ ಸಬ್ ಗ್ರೂಪ್ ಆಫ್ ZN ಆಗುತ್ತೆ. ಸೊ ಎನ್ಗೆ ಡಿವೈಡರ್ಸ್ ತಗೋಬೇಕು, M ಡಿವೈಡ್ಸ್ N ಆಗಿದಾಗ ಮಾತ್ರ ಇದು ತೊಗೊಳಕ್ ಬರುತ್ತೆ. ಓಕೆನಾ, ಇವಾಗ ನೋಡಿ Z4 ಯಾವ್ದು ಬರುತ್ತೆ ಸಬ್ ರಿಂಗ್ಸ್ ಅಂದ್ರೆ, ಸೊ ಡಿವೈಸರ್ಸ್ ತಗೋಬೇಕು 1 to 4. 1 ಇಂದ ಜನರೇಟ್ ಆಗ್ತಿರೋದು 1Z4 ಇದೊಂದು ಸಬ್ ರಿಂಗು. 2 ಇಂದ ಜನರೇಟ್ ಆಗ್ತಿರೋದು ಯಾವುದು 2Z4 ಇದೊಂದು ಸಬ್ ಗ್ರೂಪು ಸಬ್ ರಿಂಗು. ನೆಕ್ಸ್ಟ್ 4 ಇಂದ ನೋಡಿ 4Z4 ಇದೊಂದು ಸಬ್ ರಿಂಗು. ಅಂದ್ರೆ 3 ಸಬ್ ರಿಂಗ್ ಬರ್ತಿದೆ. ಸೇಮ್ ಸೈಕ್ಲಿಕ್ ಗ್ರೂಪ್ ಅಲ್ಲಿ ನಾವೇನ್ ಗ್ರೂಪ್ ಅಲ್ಲಿ ಮಾಡ್ತಿದ್ವಲ್ಲ ಅದೇ ಪ್ರೊಸೀಜರ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲಿದೆ ನೋಡಿ, ನಂಬರ್ ಆಫ್ ಸಬ್ ರಿಂಗ್ ಇನ್ Zn ಈಕ್ವಲ್ ಟು ನಂಬರ್ ಆಫ್ ಸಬ್ ಗ್ರೂಪ್ ಆಫ್ Zn. ಸಬ್ ಗ್ರೂಪ್ ಎಷ್ಟು ಬರ್ತಿತ್ತು ನೋಡಿ Zn ನಲ್ಲಿ ಎಷ್ಟು ಬರ್ತಿತ್ತು ಹೇಳಿ, ಟೋ ಆಫ್ N ಬರ್ತಿತ್ತು ಅಲ್ವಾ, ಡಿವೈಸರ್ಸ್ ಆಫ್ N. ಸೊ ಅಷ್ಟೇ ಬರುತ್ತೆ ಸಬ್ ರಿಂಗ್. ಇವಾಗ ನೋಡಿ, ಸೊ ಫೈಂಡ್ ಆಲ್ ಸಬ್ ರಿಂಗ್ ಆಫ್ Z12. ಒಂದು ಕ್ವಶನ್ ಇದೆ ಇಲ್ಲಿ, Z12 ಇದೆ ಅಲ್ವಾ, ಇದಕ್ಕೆ ಎಷ್ಟು ಬರ್ತವೆ ಹೇಳಿ ಸಬ್ ರಿಂಗ್ಸ್, ಎಷ್ಟು ಬರುತ್ತೆ ಸಬ್ ರಿಂಗ್ಸ್ ಎಷ್ಟು ಬರುತ್ತೆ 6. ನೋಡಿ ಆರ್ಡರ್ 12 ಇದೆ, ಏನಂತ ಬರೀತೀರಾ 2 ಸ್ಕ್ವೇರ್ ಇಂಟು 3 ಅಂತ ಬರೀತೀರಲ್ವಾ. ಸೊ ಟೋ ಆಫ್ 2 ಸ್ಕ್ವೇರ್ ಇಂಟು 3 ಅವಾಗ ಏನಾಗ್ಬಿಡುತ್ತೆ 2 ಪ್ಲಸ್ 1 1 ಪ್ಲಸ್ 1 ಆಗುತ್ತೆ. ಸೊ 3 ಇಂಟು 2 ಏನಾಗ್ಬಿಡುತ್ತೆ 6 ಆಗುತ್ತೆ. ಯಾವ್ಯಾವ ಎಲಿಮೆಂಟ್ಸ್ ಜನರೇಟ್ ಆಗುತ್ತೆ ಅಂದ್ರೆ ಡಿವೈಸರ್ಸ್ ತಗೋಬೇಕು. 12 ಯಾವ್ದು ಬರುತ್ತೆ ಡಿವೈಸರ್ಸ್ 1 2 3 4 6 12 ನೋಡಿ 1 2 3 4 5 6. ಸೊ ಇದು ಸಬ್ ರಿಂಗ್ ಜನರೇಟೆಡ್ ಬೈ 1, ಸಬ್ ರಿಂಗ್ ಜನರೇಟೆಡ್ ಬೈ 2, ಜನರೇಟೆಡ್ ಬೈ 3 4 6 12. ಸೊ ಅದನ್ನ ಬರೆಯೋದು ಯಾವ ತರ ಅಂದ್ರೆ ನೋಡಿ, ಜನರೇಟೆಡ್ ಬೈ 1 ಅಂದ್ರೆ 1 ಬರೀಬೇಕು, ಜನರೇಟೆಡ್ ಬೈ 1. ಸೊ 1 ಇಂಟು ಅದು ಯಾವ ಕೊಟ್ಟಿರ್ತಾರೋ ಅದನ್ನ ಮಲ್ಟಿಪ್ಲೈ ಮಾಡಬೇಕು 1 ಇಂಟು Z12. ನೆಕ್ಸ್ಟು 2 ಇಂದ 2 ಇಂಟು Z12. ನೆಕ್ಸ್ಟು ಹೇಳಿ 3 ಇಂದ ಜನರೇಟ್ ಮಾಡಿ 3 ಇಂಟು Z12. ನೆಕ್ಸ್ಟು 4 ಇಂಟು Z12, 6 ಇಂಟು Z12. ನೆಕ್ಸ್ಟು 12 ಇಂಟು Z12 ಆಗುತ್ತೆ. ಇವಾಗ ಇಲ್ಲಿ ನೋಡಿ 1 ಇಂಟು Z12 ಅಂದ್ರೆ ಏನಾಗ್ಬಿಡುತ್ತೆ Z12 ಬರುತ್ತೆ. ನೆಕ್ಸ್ಟ್ 2 ಇಂದ ಮಾಡಿದ್ರೆ ಏನಾಗುತ್ತೆ ನೋಡಿ 2. ಸೊ 0 ಅಪ್ ಟು ಹಿಂಗ್ ಬರ್ಕೊಂತ ಹೋಗಿ, ಸೊ 11 ಇರುತ್ತೆ. ಸೊ ಇದು ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ ನೋಡ್ಕೊಳ್ಳಿ. ನೆಕ್ಸ್ಟ್ 3 ಇಂಟು Z12 ಏನ್ ಬರುತ್ತೆ ನೋಡಿ, 3 ಇಂಟು 0 1 2 3 4 ಬರುತ್ತೆ, ಹಿಂಗ್ ಬರುತ್ತೆ. ಸೊ ಅದೇನಾಗ್ಬಿಡುತ್ತೆ 3 ಇಂಟು 0 0 3 ಇಂಟು 1 3 3 ಇಂಟು 2 6 ಆಗುತ್ತೆ. ನೆಕ್ಸ್ಟ್ 12 ಆಗುತ್ತೆ. ಸೊ ಓವರ್ Z12 ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ, ಅಲ್ಲಿ ಸ್ಟಾಪ್ ಮಾಡಿ. ಸೊ ಅವಾಗ ಏನಾಗುತ್ತೆ 0 3 6 ಅಲ್ವಾ, 9 ಆಫ್ ಆರ್ಡರ್ 3 ಬರ್ತಿದೆ. 9 ಬರುತ್ತಾ, ಓಕೆ 9 ಎಸ್, ಯಾಕೆಂದ್ರೆ 12/3 ಮಾಡ್ಬೇಕಲ್ವಾ ಆರ್ಡರ್ ಬೇಕಂದ್ರೆ 12/3 3 1 3 4 ಆಗುತ್ತೆ, ಅಂದ್ರೆ ಅದು ಸಬ್ ಗ್ರೂಪ್ ಆಫ್ ಆರ್ಡರ್ 4 ಅಂತ. ಓಕೆ ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, ಇದು ಆರ್ಡರ್ 3 ಬರಬೇಕು 12/4 3 ಆಗುತ್ತೆ. ನೆಕ್ಸ್ಟ್ ಇದೇನ್ ಬರುತ್ತೆ ನೋಡಿ 2 ಬರಬೇಕು ಆರ್ಡರ್ 6 ಇಂಟು 0 1 2 3 ಹಿಂಗ್ ಹೋಗಿ ನೆಕ್ಸ್ಟ್ ಏನಾಗುತ್ತೆ 0 6 6 ಇಂಟು 2 12 ಆಗುತ್ತೆ, ಅಲ್ಲಿ ಸ್ಟಾಪ್ ಮಾಡಿ 0 6. ನೆಕ್ಸ್ಟ್ ಇದೇನಾಗುತ್ತೆ ನೋಡಿ 12/12 1 ಆಗುತ್ತೆ, ಆಫ್ ಆರ್ಡರ್ 1 ಬರ್ಬೇಕು. ಇವಾಗ 12 ಇಂಟು 0 1 2 ಹಿಂಗ್ ಹೋಗ್ಬೇಕು. ಸೊ 12 ಇಂಟು 0 0 12 ಇಂಟು 1 12 ಆಗುತ್ತೆ. ಸೊ ಅಲ್ಲಿ ಸ್ಟಾಪ್ ಮಾಡಿ, ಸಿಂಗಲ್ ಟರ್ನ್ 0 ಅಲ್ವಾ. ಸೊ ಇದು ಒಂದು ಸಿಂಗಲ್ ಟರ್ನ್ 0. ನೆಕ್ಸ್ಟು 1 ಇಂಟು Z12 ಇದೆ ನೋಡಿ ಇಟ್ ಸೆಲ್ಫ್, ಅವೇನಾಗ್ಬಿಡುತ್ತೆ ಟ್ರಿವಿಯಲ್ ಸಬ್ರಿಂಗ್ಸ್ ಆಗುತ್ತೆ. ಓಕೆನಾ, ಟ್ರಿವಿಯಲ್ ಸಬ್ರಿಂಗ್ಸ್ ಆಗುತ್ತೆ. ಓಕೆ, ಇವಾಗ ಇದು ಆನ್ಸರ್ ಹೇಳಿ. R equal to Z49. ಹೌ ಮೆನಿ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 7? ಸಬ್ ಗ್ರೂಪ್ಸ್ ಮತ್ತೆ ಸಬ್ ರಿಂಗ್ಸ್ ಸೇಮ್ ಆಗಿರುತ್ತೆ ನೋಡಿ. ಇನ್ Zn ಅಲ್ಲಿ ಸಬ್ ಗ್ರೂಪ್ಸ್ ಮತ್ತೆ ಸಬ್ ರಿಂಗ್ಸ್ ಬೋತ್ ಆರ್ ಸೇಮ್. ಸೊ ಅದೇನು ಬರ್ತಿತ್ತಲ್ಲ ನಮಗೆ ಪ್ರಾಪರ್ಟೀಸ್, ಅದೇ ಪ್ರಾಪರ್ಟೀಸ್ ಇಲ್ಲಿ ವರ್ಡ್ ಆಗುತ್ತೆ. ಇವಾಗ R equal to Z49 ಇದೆ. ಹೌ ಮೆನಿ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 7 ಹೇಳಿ ನೋಡೋಣ.
Z49 ಅನ್ನೋದು ಸೈಕ್ಲಿಕ್ ಗ್ರೂಪ್ ಅದು. ಬೇಗ ಹೇಳಿ ಏನ್ ಬರುತ್ತೆ? ಏನ್ ಬರುತ್ತೆ ಹೇಳಿ? 1 ಸರ್. ಎಸ್ 1 ಬರುತ್ತೆ ಅಲ್ವಾ? ಸೊ 1 ಬರುತ್ತೆ ಯೂನಿಕ್. ಈಗ ನೋಡಿ ಇದು ಸೈಕ್ಲಿಕ್ ಗ್ರೂಪ್ ಅಲ್ವಾ? ಸೊ ಈಚ್ ಡಿವೈಸರ್ಸ್ಗೂ ಎಷ್ಟು ಬರುತ್ತೆ ಸಬ್ ಗ್ರೂಪ್ಸ್ ಸೈಕ್ಲಿಕ್ ಗ್ರೂಪ್ ಅಲ್ಲಿ? 1 ಸರ್. 1 ಬರುತ್ತೆ. ಇಲ್ಲಿ ನೋಡ್ರಿ ರಿಸಲ್ಟ್ ಇದೆ, ಓದಿಲ್ವಾ ನೀವು? ಯಾವಾಗ ಓದ್ಬೇಕಂತಿದ್ದೀರಂತ ರಿಸಲ್ಟ್ ನೋಡಿ. ಇನ್ ಸೈಕ್ಲಿಕ್ ಗ್ರೂಪ್ ಅಲ್ಲಿ, ಇನ್ ಸೈಕ್ಲಿಕ್ ಗ್ರೂಪ್, ಸೊ ZN ಅಲ್ಲಿ ಈಚ್ ಸೊ ಪಾಸಿಟಿವ್ ಡಿವೈಸರ್ಸ್ ಆಫ್ N ಗೆ ಸೊ ಯೂನಿಕ್ ಸಬ್ ಗ್ರೂಪ್ ಸಿಗುತ್ತೆ ಅಂತ ರಿಸಲ್ಟ್ ಇದೆ ಅಲ್ವಾ? ಯೂನಿಕ್ ಸಬ್ ಗ್ರೂಪ್ ಬರುತ್ತೆ, ಯೂನಿಕ್ ಸಬ್ ಗ್ರೂಪ್ ಇರುತ್ತೆ. ಇವಾಗ 7 ಇದೆ ಅಲ್ವಾ, ಡಿವೈಡ್ ಮಾಡುತ್ತೆ. 7 ಡಿವೈಡ್ಸ್ 4 9. ಸೊ ಈ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ? R = Z49 ಆಸ್ ಯೂನಿಕ್ ಸಬ್ ಗ್ರೂಪ್ ಆಫ್ ಆರ್ಡರ್ 7. ಸೊ ಸಬ್ ಗ್ರೂಪ್ ಏನಾಗ್ಬಿಡುತ್ತೆ? ಸಬ್ ರಿಂಗ್ ಆಗುತ್ತೆ. ಸೊ ಸಬ್ ರಿಂಗ್ ಆಫ್ ಆರ್ಡರ್ 7 ಆಗುತ್ತೆ ಅಷ್ಟೇ. ಇವಾಗ ಇನ್ನೊಂದು ಇದು ಹೇಳಿ ನನಗೆ. Z12 ಇದೆ. ಸೊ ಇದರಲ್ಲಿ ಸೊ ಹೌ ಮೆನಿ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 6 ಎಷ್ಟಿರ್ತವೆ? 2. ಕರೆಕ್ಟ್ ನೋಡಿ, ರಿಸಲ್ಟ್ ನೋಡಿ. 1 ಸರ್. ಇಲ್ಲೂ ಕೂಡ 1 ಎಲ್ಲ ಈಚ್ ಡಿವೈಸರ್ಸ್ 1 ಸಿಗತ್ರಿ. ಸೊ ಈಚ್ ಡಿವೈಸರ್ಸ್ಗೂ ಸೈಕ್ಲಿಕ್ ಗ್ರೂಪ್ ಅಲ್ಲಿ 1 ಅಂದ್ರೆ ಯೂನಿಕ್ ಸಬ್ ಗ್ರೂಪ್ ಸಿಗುತ್ತೆ ಅಂತ ಹೇಳಿದ್ವಿ ನಾವು. ಒಂದು ಎಕ್ಸಾಂಪಲ್ ಮಾಡಿಸಿದ್ವಿ ನಾವು KSET ಇಂದು. ಆರ್ಡರ್ ಆಫ್ G = 15 ಕೊಟ್ಟಿರ್ತಾರೆ, 3 × 5 ಆಗುತ್ತೆ. ಸೊ ಇವಾಗ ಏನಾಗುತ್ತೆ? 3 does not divides 5 - 1. ಸೊ 3 does not divides 4 ಆಗ್ತಿದೆ. ದೆನ್ G is ಸೈಕ್ಲಿಕ್ ಆಗುತ್ತಲ್ವಾ? ಎನಿ ಗ್ರೂಪ್ ಆಫ್ ಆರ್ಡರ್ 15 ಸೈಕ್ಲಿಕ್. ಓಕೆನಾ? ಸೊ ಸೈಕ್ಲಿಕ್ ಗ್ರೂಪ್ ಆಫ್ ಆರ್ಡರ್ 15 ಆಗಿರೋದ್ರಿಂದ Z15 ಇದಾಗುತ್ತೆ, ಐಸೋಮಾರ್ಪಿಕ್ ಆಗುತ್ತೆ. ಇವಾಗ ಅವನೇನ್ ಕೇಳಿದಾನೆ ಪ್ರಶ್ನೆ ಅಂದ್ರೆ ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 3 ಅಂತ ಕೇಳಿದ್ದ. ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 3 ಇನ್ ಆರ್ಡರ್ ಆಫ್ G 15 ಕೊಟ್ಟಿದ್ದ. ಇವಾಗ ಏನಾಗುತ್ತೆ ನೋಡಿ, 3 ಡಿವೈಡ್ ಮಾಡುತ್ತಲ್ವಾ 15ನ, 3 ಡಿವೈಡ್ ಮಾಡುತ್ತೆ 15ನ. ಇದು ಸೈಕ್ಲಿಕ್ ಗ್ರೂಪ್ ಆಗಿರೋದ್ರಿಂದ ಸೈಕ್ಲಿಕ್ ಗ್ರೂಪ್ ಅಲ್ಲಿ ಈಚ್ ಡಿವೈಸರ್ಸ್ಗೂ ಯೂನಿಕ್ ಸಬ್ ಗ್ರೂಪ್ ಸಿಗುತ್ತೆ. ಓಕೆನಾ? ಯೂನಿಕ್ ಸಬ್ ಗ್ರೂಪ್ ಸಿಗುತ್ತೆ. ಹಾಗಾಗಿ ದಿಸ್ G, ಸೊ G ಆಸ್ ಯೂನಿಕ್ ಸಬ್ ಗ್ರೂಪ್ ಆಫ್ ಆರ್ಡರ್ 3 ಅಂತ. ಆಫ್ ಆರ್ಡರ್ 3 ಅದಕ್ಕೆ ಏನ್ ಬರುತ್ತೆ ನೋಡಿ ಡಿವೈಸರ್ಸ್ ಏನ್ ಬರುತ್ತೆ? 15ಗೆ 1 ಬರುತ್ತೆ, 3 ಬರುತ್ತೆ, 5 ಬರುತ್ತೆ, 15 ಬರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ Z15 ಇದೆ ನೋಡಿ, ಸೈಕ್ಲಿಕ್ ಗ್ರೂಪ್ ಆಗಿರೋದ್ರಿಂದ ಸಬ್ ಗ್ರೂಪ್ ಆಫ್ ಆರ್ಡರ್ 1 ಯೂನಿಕ್, ಸಬ್ ಗ್ರೂಪ್ ಆಫ್ ಆರ್ಡರ್ 3 ಯೂನಿಕ್, ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 5 ಯೂನಿಕ್, ನಂಬರ್ ಆಫ್ ಸಬ್ ಗ್ರೂಪ್ಸ್ ಆಫ್ ಆರ್ಡರ್ 15 ಯೂನಿಕ್. ಓಕೆನಾ? ಯೂನಿಕ್ ಸಿಗ್ತಾ ಹೋಗುತ್ತೆ. ಸೊ ಇದಕ್ಕೆ ಯೂನಿಕ್ ಆಗುತ್ತೆ ನೋಡಿ 1. ಓಕೆ, ನೆಕ್ಸ್ಟ್ ನೋಡಿ ಸಮ್ ಆಫ್ 2 ಸಬ್ ರಿಂಗ್ಸ್. ಸಮ್ ಆಫ್ 2 ಸಬ್ ರಿಂಗ್ಸ್. ಸೊ ಲೆಟ್ A and B are 2 sub ring of R. ಫಸ್ಟ್ ನೋಡಿ A and B are 2 sub ring of R ತಗೊಂಡಿದ್ದಾರೆ. ಸೊ ದ ಸಮ್ ಆಫ್ 2 ಸಬ್ ರಿಂಗ್ಸ್ is denoted by A plus B. ಓಕೆನಾ? A plus B ಇಂದ ಡಿನೋಟ್ ಮಾಡ್ತಾರೆ. ಅಂಡ್ ಡಿಫೈನ್ಡ್ ಬೈ, ಸೊ ನಿಮಗೆ ಗೊತ್ತಿದೆ A plus B ಎರಡು ಸೆಟ್ ಅನ್ನ ಡಿಫೈನ್ ಸಮ್ ಮಾಡಿದಾಗ ಏನು ಬರುತ್ತೆ ನೋಡಿ ಇಲ್ಲಿ A plus B such that, ಸೊ ಇಲ್ಲಿ ಪ್ಲಸ್ ಇದೆ ಪ್ಲಸ್, ಸೊ A plus B ತಗೊಳ್ತಿದೀವಿ. ಸೊ A ಇಲ್ಲಿಂದ ಬರಬೇಕು, A ಇಲ್ಲಿ ಬರಬೇಕು, ನೆಕ್ಸ್ಟ್ EB B ಅಲ್ಲಿ ಬರಬೇಕು. ಅವಾಗ ಏನಾಗ್ಬಿಡುತ್ತೆ? A belongs to A, B belongs to B ಆಗುತ್ತೆ. ಓಕೆನಾ? ಸೊ ಸಮ್ ಆಫ್ 2 ಸಬ್ ರಿಂಗ್ಸ್ ಇದು ಸಬ್ ರಿಂಗ್ ಆಗಿದೆಯಲ್ಲ ಗೊತ್ತಿರಲ್ಲ ನಮಗೆ. ಸೊ ಮೇ ಆರ್ ಮೇ ನಾಟ್ ಬಿ. ಓಕೆನಾ? ಸೊ ಅಂದ್ರೆ ಸಮ್ ಆಫ್ 2 ಸಬ್ ರಿಂಗ್ಸ್ ಆಲ್ವೇಸ್ ಸಬ್ ರಿಂಗ್ ಆಗ್ಬೇಕಂತ ಏನಿಲ್ಲ ಇದು. ಓಕೆನಾ? ನೋಡಿ ಒಂದು ಎಕ್ಸಾಂಪಲ್ ಇದೆ ಇಲ್ಲಿ. ಸೊ 2Z ಮತ್ತೆ 4Z ಆರ್ ಸಬ್ ರಿಂಗ್ ಆಫ್ Z ಆಗಿರುತ್ತೆ. ನೋಡಿ 2Z ಮತ್ತೆ 4Z ಆರ್ ಸಬ್ ರಿಂಗ್ ಆಫ್ Z ಆಗಿರುತ್ತೆ. ಇವಾಗ ಆಡ್ ಮಾಡೋದು ಏನಾಗುತ್ತೆ? ಓಕೆ, ಇಂಟರ್ಸೆಕ್ಷನ್ ಮಾಡೋದು ಏನಾಗುತ್ತೆ ಹೇಳಿ? 2Z ಇಂಟರ್ಸೆಕ್ಷನ್ 4Z ಏನಾಗುತ್ತೆ?
2z ಇಂಟರ್ಸೆಕ್ಷನ್ 4z ಏನಾಗುತ್ತೆ ಇನ್ z ಅಲ್ಲಿ 2z. ಏನ್ ಮಾಡ್ಬೇಕು ಹೇಳಿ, ಏನ್ ಮಾಡ್ಬೇಕು ಇದನ್ನ, ಏನ್ ಮಾಡಿದ್ರೆ ಬರುತ್ತೆ? ಸೊ LCM ಆಫ್ 2 and 4 ಇಂಟು z ಮಾಡಬೇಕು. 2z ಇಂಟರ್ಸೆಕ್ಷನ್ 4z ಈಕ್ವಲ್ ಟು LCM ಆಫ್ 2 and 4z ಮಾಡಬೇಕು. ಸೊ LCM ಆಫ್ 2 ಮತ್ತೆ 4 ಏನಾಗ್ಬಿಡುತ್ತೆ? 4. 4 ಆಗುತ್ತೆ. ಸೊ 4z ಆಗುತ್ತೆ ಅಲ್ವಾ? ಸೊ 4z ಆಗುತ್ತೆ. ಇವಾಗ ಪ್ಲಸ್ ಇದೆ ಅಲ್ವಾ, ಇಲ್ಲಿ ಪ್ಲಸ್ ಇದೆ ನೋಡಿ, 2z ಪ್ಲಸ್ 4z ಇದೆ. ಇವಾಗ ಏನ್ ಮಾಡ್ಬೇಕಂದ್ರೆ ಸೊ GCD ಮಾಡಿ. ಆಗ್ಲೇ ಏನ್ ಮಾಡಿದ್ವಿ ನಾವು, ಇಂಟರ್ಸೆಕ್ಷನ್ ಬಂದಾಗ LCM ಮಾಡ್ಬೇಕು. ಇವಾಗ GCD ಮಾಡಿ. GCD ಆಫ್ 2 ಮತ್ತೆ 4 ಏನಾಗುತ್ತೆ ನೋಡಿ, 4 ಇಂಟು z ಆಗುತ್ತೆ. GCD ಆಫ್ 2 ಮತ್ತೆ 4 ಏನಾಗುತ್ತೆ, 2 ಆಗುತ್ತೆ, 2z ಆಗುತ್ತೆ. ಸೊ 2z ಪ್ಲಸ್ 4z ಏನಾಗುತ್ತೆ, 2z ಆಗುತ್ತೆ. 2z ಇಂಟರ್ಸೆಕ್ಷನ್ 4z ಏನಾಗುತ್ತೆ, 4z ಆಗುತ್ತೆ. ಓಕೆನಾ? ಸೊ 4z ಇದೆ ನೋಡಿ ಇಲ್ಲಿ, 4z ಸಬ್ಸೆಟ್ ಆಫ್ 2z, ಅದು 4z ಇದೆ ನೋಡಿ, ಸಬ್ಸೆಟ್ ಆಫ್ 2z ಆಗುತ್ತೆ. ಸೊ 4z ಇಂಟರ್ಸೆಕ್ಷನ್ 2z, ಸೊ ಯಾವ್ದು ಕಡಿಮೆ ಇರುತ್ತೆ ಅದೇ ಬರುತ್ತಲ್ವಾ ಸಬ್ಸೆಟ್ ಆಗಿರೋದ್ರಿಂದ. ಸೊ 4z ಬರುತ್ತೆ, 4z ನೋಡಿ, 4z. ಅಥವಾ LCM ಮಾಡಿ ಅಷ್ಟೇ, LCM ಆಫ್ 2 4z. ಸೊ GCD ಆಫ್ 2 4z. ನಾನು ನೋಟ್ಸ್ ಅಲ್ಲಿ ಇದೆ ರೀ, ಇದೆಲ್ಲ ಗ್ರೂಪ್ಸ್ ಥಿಯರಿ ನಾನು ನೋಟ್ಸ್ ಕೊಟ್ಟಿದ್ದೀನಲ್ಲ, ಅದ್ರಲ್ಲಿ ಇದೆ ಇದು. ಸೊ ಇವಾಗ ಇದು ನೋಡಿ, ಇದು ಆಡ್ ಮಾಡ್ಕೋಬೇಕು ನೀವು. ಪ್ಲಸ್ ಬಂದಾಗ GCD ಮಾಡಬೇಕು. ಓಕೆ, ಇಲ್ಲಿ ನೋಡಿ ಸಮ್ ಆಫ್ 2 ಸಬ್ರಿಂಗ್ಸ್. ಓಕೆನಾ? ಸಮ್ ಆಫ್ 2 ಸಬ್ರಿಂಗ್ಸ್ ಇಲ್ಲಿದೆ ನೋಡಿ, ಸಮ್ ಆಫ್ 2 ಸಬ್ರಿಂಗ್ಸ್ ಆಫ್ ಆರ್, ಸಬ್ರಿಂಗ್ ಆಫ್ ಆರ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಎ ಮತ್ತೆ ಬಿ, ಎ ಅಂಡ್ ಬಿ ಆರ್ ಸಬ್ರಿಂಗ್ ಆಗ್ತಿದೆ, ಸಬ್ರಿಂಗ್ ಆಫ್ ಆರ್. ಸೊ ಆಡ್ ಮಾಡಿದ್ರೆ A ಪ್ಲಸ್ ಬಿ ಇದೆ ನೋಡಿ, ಸಬ್ರಿಂಗ್ ಆಫ್ ಆರ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಇವಾಗ ಸಬ್ರಿಂಗ್ ಆಫ್ ಆರ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ನೋಡೋಣ, ನೀಡ್ ನಾಟ್. ಯಾಕೆಂದ್ರೆ ನೋಡಿ ಇಲ್ಲಿ ಫಸ್ಟ್ S1 ಈಕ್ವಲ್ ಟು A0 C0 ಸಚ್ ದಟ್ AC ಬಿಲಾಂಗ್ಸ್ ಟು R ತಗೊಳ್ಳಿ, ಸಬ್ರಿಂಗ್ ಆಫ್ M2 ಆಫ್ R ಅಲ್ವಾ? ನೆಕ್ಸ್ಟ್ S2 ಇದೆ ನೋಡಿ, 0B 0 0 B ಬಿಲಾಂಗ್ಸ್ ಟು R ತಗೊಳ್ಳಿ, ಇಸ್ ಆಲ್ಸೋ ಸಬ್ರಿಂಗ್ ಆಫ್ M2 ಆಫ್ R. ಆಗ್ಲೂ ನಾವು ತಗೊಂಡು ಪ್ರೂವ್ ಮಾಡಿದ್ವಿ, ಎರಡು ಸಬ್ರಿಂಗ್ ಆಗ್ತಿದೆ. ಇಲ್ಲಿ ಏನಾದ್ರೂ 0 ನಾಟ್ ಈಕ್ವಲ್ ಟು B ಅಂತ ತಗೊಂಡ್ರೆ ಸಬ್ರಿಂಗ್ ಆಗ್ತಾ ಇಲ್ಲ, ಬಟ್ B ಬಿಲಾಂಗ್ಸ್ ಟು R ತಗೊಂಡಾಗ ಸಬ್ರಿಂಗ್ ಆಗ್ತಿದೆ. ಇವಾಗ ನೋಡಿ S1 ಪ್ಲಸ್ S2 ಮಾಡಿ. S1 ಪ್ಲಸ್ S2 ಏನಾಗುತ್ತೆ ನೋಡಿ, S1 ಪ್ಲಸ್ S2 ಏನಾಗ್ಬಿಡೋದು ಅಂದ್ರೆ ಎರಡು ಮ್ಯಾಟ್ರಿಕ್ಸ್ ಅನ್ನ ಆಡ್ ಮಾಡೋದು ಅಷ್ಟೇ. A0 C0 ಪ್ಲಸ್ 0B 0 0 ಸಚ್ ದಟ್ 3 ಎಲಿಮೆಂಟ್ಸ್ ಬಂತು. ಇವಾಗ A B C ಇದೆ. ಸೊ ABC ಬಿಲಾಂಗ್ಸ್ ಟು R ಆಗ್ಬಿಡುತ್ತೆ ಎರಡು ಮರ್ಜ್ ಮಾಡಿದಾಗ. ಓಕೆನಾ? ಸೊ A0 C0 ಪ್ಲಸ್ 0B 0 0. ಇವಾಗ ಏನಾಗ್ಬಿಡುತ್ತೆ ನೋಡಿ, ಇದು A ಪ್ಲಸ್ 0 A, B ಪ್ಲಸ್ 0 B, C ಪ್ಲಸ್ 0 C 0 ಆಗ್ಬಿಡುತ್ತೆ. ಸಚ್ ದಟ್ ABC ಬಿಲಾಂಗ್ಸ್ ಟು R ಆಗುತ್ತೆ. ಸೊ ಆಡ್ ಮಾಡಿದಾಗ ಈ ತರ ಬಂತು ನಮಗೆ. ಓಕೆನಾ? ಈಸ್ ನಾಟ್ ಸಬ್ರಿಂಗ್ ಆಫ್ M2 ಆಫ್ R ಆಗುತ್ತೆ. ಯಾಕೆಂದ್ರೆ ನೋಡಿ ಎಕ್ಸಾಂಪಲ್ ಇದೆ ನೋಡಿ, A ಈಕ್ವಲ್ ಟು 1 1 1 0 ತಗೊಳ್ಳಿ ನೋಡಿ, 1 1 1 0. ಈ 0 ಇದೆ ನೋಡಿ, ಫಿಕ್ಸ್ಡ್ ಇದು. ನೀವು ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಅಲ್ಲಿ ನೀವು ತಗೊಂಡ್ರು ಆ ಫೋರ್ತ್ ಇದೆ ನೋಡಿ ಎಂಟ್ರಿ A21 A22, ಅದನ್ನ 0 ತಗೊಳ್ಳೇಬೇಕು ನೀವು. ಇದನ್ನ ಯಾವ್ದಾದ್ರು ತಗೊಳ್ಳಿ ನೀವು, ಬಿಲಾಂಗ್ಸ್ ಟು R ತಗೋಬೇಕು. ಓಕೆನಾ? ಇವಾಗ ಈ ಸೆಟ್ ಒಳಗಡೆ ಇದು ಸಬ್ರಿಂಗ್ ಅಂತ ತೋರಿಸ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು, ಎರಡು ಎಲಿಮೆಂಟ್ ಅನ್ನ ತಗೋಬೇಕು, ಆ ಪ್ರಾಡಕ್ಟ್ ಮತ್ತೆ ಡಿಫರೆನ್ಸ್ ಅದೇ ಸೆಟ್ ಒಳಗಡೆ ಬರಬೇಕು. ಈ ಸೆಟ್ ಒಳಗಡೆ ಎರಡು ಎಲಿಮೆಂಟ್ ತಗೊಳ್ಳಿ. ಇವಾಗ 1 1 1 0, ಇನ್ನೊಂದು 2 2 2 0 ತಗೊಳ್ಳಿ, ಪ್ರಾಡಕ್ಟ್ ಮಾಡಿ. ಏನ್ ಬರುತ್ತೆ ನೋಡಿ ಪ್ರಾಡಕ್ಟ್, ಅದು ಪ್ರಾಡಕ್ಟ್ ಏನ್ ಬರುತ್ತೆ ನೋಡಿ, 1 1 1 0 ನೆಕ್ಸ್ಟ್ 2 2 2 0 ಆಗುತ್ತೆ. ಪ್ರಾಡಕ್ಟ್ ಏನ್ ಬರುತ್ತೆ ನೋಡಿ, 1 ಇಂಟು 2 2 ಪ್ಲಸ್ 2 ನೆಕ್ಸ್ಟ್ 2 ಬರುತ್ತೆ, 1 ಇಂಟು 2 2 ಬರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ ನೋಡಿ, 2ನೇ ಬರುತ್ತಲ್ವಾ? ಓಕೆ. ಸೊ ಅವಾಗ ಏನಾಗ್ಬಿಡುತ್ತೆ 4 2 2 2. ಇವಾಗ ಇದೇನ್ ಬಂತಲ್ಲ ಉತ್ತರ, ಅದು ಏನಾಗಿರ್ಬೇಕು, S1 ಪ್ಲಸ್ S2 ಅಲ್ಲೇ ಬರಬೇಕು. ಎರಡು ಎಲಿಮೆಂಟ್ಸ್ ಅನ್ನ ತಗೊಂಡೆ, ಪ್ರಾಡಕ್ಟ್ ಅಲ್ಲೇ ಬರ್ಬೇಕಂತ ಹೇಳಿದೆ. ಬಟ್ ನೋಡಿ ಫೋರ್ತ್ ಎಲಿಮೆಂಟ್ ಇದೆ ನೋಡಿ, ಫಿಕ್ಸ್ಡ್, ಅದು 0 ಇರಲೇಬೇಕು. ಬಟ್ ಇಲ್ಲಿ ನೋಡಿ ಫೋರ್ತ್ ಇಲ್ಲಿ ಬಂತಲ್ಲ A22 ಎಂಟ್ರಿ ಇದು ಅಲ್ವಾ, 2 + 2 ಮ್ಯಾಟ್ರಿಕ್ಸ್ ಅಲ್ಲಿ A22 ಏನ್ ಬಂತು, ಇಲ್ಲಿ 2 ಬಂತು. ಬಟ್ ಇಲ್ಲೇನಿದೆ ನೋಡಿ 0 ಇದೆ. ಹಾಗಾಗಿ ಸೊ ದಿಸ್ ಮ್ಯಾಟ್ರಿಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು S1 ಪ್ಲಸ್ S2 ಅಲ್ವಾ. ಎರಡು ಎಲಿಮೆಂಟ್ ತಗೊಂಡೆ, ಪ್ರಾಡಕ್ಟ್ ಆ ಸೆಟ್ ಒಳಗಡೆ ಬರ್ತಿಲ್ಲ S1 ಪ್ಲಸ್ S2 ಅಲ್ಲಿ. ಹಾಗಾಗಿ S1 ಪ್ಲಸ್ S2 ಇಸ್ ನಾಟ್ ಸಬ್ರಿಂಗ್ ಆಫ್ R, ಇಸ್ ನಾಟ್ ಸಬ್ರಿಂಗ್ ಆಫ್ R. ಸೊ R ಏನ್ ಕೊಟ್ಟಿದ್ದಾರೆ, R ಏನ್ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ M2 ಆಫ್ R ಕೊಟ್ಟಿದ್ದಾರೆ, M2 ಆಫ್ R. ಸೊ ನೋಡಿ ಇಲ್ಲಿ R ಅಂತ ಇರುತ್ತಲ್ಲ ನಮ್ಮ ನೋಟ್ಸ್ ಅಲ್ಲಿ, ಈ ತರ R ಇದ್ರೆ ಜಸ್ಟ್ ರಿಂಗ್ ಅಂತ, ಅದು ಏನ್ ಹಿಂಗಿದ್ರೆ R ರಿಂಗ್. ಸೊ ಈ ತರ ಇದೆ ನೋಡಿ ಇಲ್ಲಿ, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂತ. ಓಕೆನಾ? ಇದು ಸೆಟ್ ಆಫ್ ಆಲ್ ರಿಯಲ್ಸ್ ಅಂತ ಅನ್ಕೊಂಡ್ಬಿಟ್ಟಿರ, ಆಮೇಲೆ ರಿಂಗ್ ಅದು.
ಸೊ ಈಗ ಸಿಇಟಿ ಯಾವ ತರ ಕ್ವಶನ್ ಕೇಳ್ತಾರೆ ಅಂದ್ರೆ ಸಮ್ ಆಫ್ ಟು ಸಬ್ರಿಂಗ್ಸ್ ಆಫ್ ಆರ್, ಸಮ್ ಆಫ್ ಟು ಸಬ್ರಿಂಗ್ಸ್ ಆಫ್ ಆರ್ ಈ ಸಬ್ರಿಂಗ್ ಆಫ್ ಆರ್ ಆಗುತ್ತೆ ಅಂತ ಕೇಳ್ತಾರೆ. ಸೊ ನೀಡ್ ನಾಟ್, ಓಕೆನಾ. ಸೊ ನೀಡ್ ನಾಟ್ ಇಲ್ಲಿದೆ ನೋಡಿ ಕೌಂಟರ್ ಎಕ್ಸಾಂಪಲ್. ಸೊ ಈ ತರದೇ ಕೇಳೋದವರು. ನೆಕ್ಸ್ಟ್ ನೋಡಿ, ಇಫ್ ಎ ಬಿಲಾಂಗ್ಸ್ ಟು ಝಡ್ ಆಫ್ ಐ, ಗಾಸಿಯನ್ ಇಂಟಿಜರ್, ನಿನ್ನೆ ಹೇಳಿದ್ ನಿಮಗೆ ಗಾಸಿಯನ್ ಇಂಟಿಜರ್ ಯಾವ ತರ ಇರುತ್ತೆ, ಝಡ್ ಆಫ್ ಐ ಈಕ್ವಲ್ ಟು ಎ ಪ್ಲಸ್ ಐ ಬಿ ಸಚ್ ದಟ್ ಎ ಮತ್ತೆ ಬಿ ಎಲ್ಲಿ ಬರಬೇಕು, ಬಿಲಾಂಗ್ಸ್ ಟು ಇಂಟಿಜರ್ ತಗೋಬೇಕು ಅಲ್ವಾ. ಓಕೆ, ದೆನ್ ಎಸ್ ಈಕ್ವಲ್ ಟು ಎ ಇಂಟು ಝಡ್ ಆಫ್ ಐ ಅಥವಾ ಎಸ್ ಈಕ್ವಲ್ ಟು ಜನರೇಟೆಡ್ ಬೈ ಎ, ಓಕೆನಾ. ಸೊ ಜನರೇಟೆಡ್ ಬೈ ಎ, ಅವಾಗ ಏನಾಗ್ಬಿಡುತ್ತೆ, ಎ ಅನ್ನು ಮಲ್ಟಿಪ್ಲೈ ಮಾಡ್ಬೇಕಲ್ವಾ ಝಡ್ ಆಫ್ ಐ ಜೊತೆ, ಎ ಇಂಟು ಝಡ್ ಆಫ್ ಐ. ಸೊ ಅದೇನಾಗ್ಬಿಡುತ್ತೆ ಸಬ್ರಿಂಗ್ ಆಫ್ ಝಡ್ ಆಫ್ ಐ ಆಗುತ್ತೆ. ಸೊ ಸೇಮ್ ರೀಸನ್ ನೋಡಿ, ಇಲ್ಲಿ ಎ ಇದೆ ನೋಡಿ, ಎ ತಗೊಂಡಲ್ಲ ಬಿಲಾಂಗ್ಸ್ ಟು ಝಡ್ ಆಫ್ ಐ ಅಲ್ಲೇ ತಗೋಬೇಕು ನೀವು. ಸೊ ಆ ಸೆಟ್ ಅವಾಗ ಏನಾಗುತ್ತೆ, ಇದ್ರ ಜೊತೆ ಎ ಮಲ್ಟಿಪ್ಲೈ ಮಾಡ್ಬಿಟ್ರೆ ಎ ಇಂಟು ಝಡ್ ಆಫ್ ಐ ಎಲ್ಲ ಎಲಿಮೆಂಟ್ಸ್ ಅದು ಏನಾಗ್ಬಿಡುತ್ತೆ ಎ ಮಲ್ಟಿಪ್ಲೈ ಆಗುತ್ತೆ ಅಷ್ಟೇ ಅಲ್ವಾ. ಅವಾಗ ಏನಾಗ್ಬಿಡುತ್ತೆ ಇದು. ಸೊ ಇದನ್ನ ಅವನೇನ್ ತಗೊಂಡಿದ್ದಾನೆ, ಎ ಇದು ಪೂರ್ತಿ ಎಮ್ ಅಂತ ತಗೊಂಡಿದ್ದಾನೆ, ಎಮ್ ಸಚ್ ದಟ್ ಎಮ್ ಬಿಲಾಂಗ್ಸ್ ಟು ಝಡ್ ಆಫ್ ಐ ಅಂತ ತಗೋಬೇಕಲ್ಲಿ, ಎಮ್ ಬಿಲಾಂಗ್ಸ್ ಟು ಝಡ್ ಆಫ್ ಐ. ಯಾಕಂದ್ರೆ ಎ ಪ್ಲಸ್ ಐ ಬಿ ತಗೊಂಡಿದ್ದು ನಾನು, ಎ ಪ್ಲಸ್ ಐ ಬಿ, ಎ ಪ್ಲಸ್ ಐ ಬಿ ಏನಾಗಿರುತ್ತೆ ಬಿಲಾಂಗ್ಸ್ ಟು ಝಡ್ ಆಫ್ ಐ ಅಲ್ಲಿ ಇರುತ್ತೆ. ಸೊ ಈ ತರ ತಗೊಂಡ ಸೆಟ್ಟು ಸೇಮ್ ಮತ್ತೆ ಈಗ ಸಬ್ರಿಂಗ್ ಅಂತ ತೋರಿಸ್ತಾನೆ ಇವಾಗ. ಸೊ ಇದನ್ನ ಸಬ್ರಿಂಗ್ ಅಂತ ತೋರಿಸ್ಬೇಕಂತಂದ್ರೆ ಎರಡು ಎಲಿಮೆಂಟ್ಸ್ ತಗೋಬೇಕು ನೋಡಿ, ಎರಡು ಎಲಿಮೆಂಟ್ಸ್ ತಗೋಬೇಕು, ಎಕ್ಸ್ ಮತ್ತೆ ವೈ ಅಂತ ತಗೊಳ್ಳಿ. ಎಕ್ಸ್ ಈಕ್ವಲ್ ಟು ಎ ಎಮ್ ಒನ್, ವೈ ಈಕ್ವಲ್ ಟು ಎ ಎಮ್ ಟು ಅಂತ ತಗೊಳ್ಳಿ. ಎರಡು ಎಲಿಮೆಂಟ್ಸ್ ಯಾವ್ದಾದ್ರು ತಗೊಳ್ಳಿ ನೀವು. ನೆಕ್ಸ್ಟ್ ಇವಾಗ ನೋಡಿ ಎಮ್ ಒನ್ ಮತ್ತೆ ಎಮ್ ಟು ಏನಾಗಿದೆ ಬಿಲಾಂಗ್ಸ್ ಟು ಝಡ್ ಆಫ್ ಐ ಅಲ್ಲಿ ಇದೆ ಅಲ್ವಾ, ಝಡ್ ಆಫ್ ಐ ತಗೋಬೇಕಂತ ಹೇಳಿದೀನಿ ನಿಮಗೆ. ಸೊ ನೆಕ್ಸ್ಟ್ ನೋಡಿ ಡಿಫರೆನ್ಸ್ ಅದೇ ಸೆಟ್ ಒಳಗಡೆ ಬರಬೇಕು. ಡಿಫರೆನ್ಸ್ ಎ ಎಮ್ ಒನ್ ಮೈನಸ್ ಎ ಎಮ್ ಟು ಈಕ್ವಲ್ ಟು, ಸೊ ಎ ಕಾಮನ್ ತಗೊಂಡ್ರೆ ಏನಾಗ್ಬಿಡುತ್ತೆ ಎಮ್ ಒನ್ ಮೈನಸ್ ಎಮ್ ಟು ಆಗುತ್ತೆ ಈಕ್ವಲ್ ಟು ಎ ಎಮ್ ಡ್ಯಾಶ್. ಸೊ ಇಲ್ಲಿ ನೋಡಿ ಇಲ್ಲಿ ಎ ಪ್ಲಸ್ ಐ ಬಿ, ಇವಾಗ ಎಮ್ ಒನ್ ಈಕ್ವಲ್ ಟು ಎ ಒನ್ ಪ್ಲಸ್ ಐ ಬಿ ಒನ್ ಆಗುತ್ತೆ, ಎಮ್ ಟು ಏನಾಗುತ್ತೆ ಎ ಟು ಪ್ಲಸ್ ಐ ಬಿ ಟು ತಗೊಳ್ಳಿ. ಇವಾಗ ಡಿಫರೆನ್ಸ್ ಮಾಡ್ಬಿಟ್ರೆ ಏನಾಗುತ್ತೆ ಅಂದ್ರೆ ನೋಡಿ ಎಮ್ ಒನ್ ಮೈನಸ್ ಎಮ್ ಟು ಏನ್ ಬರುತ್ತೆ ಎ ಒನ್ ಮೈನಸ್ ಎ ಟು ಪ್ಲಸ್ ಐ ಇಂಟು ಬಿ ಒನ್ ಮೈನಸ್ ಬಿ ಟು ಬರುತ್ತೆ. ಸೊ ಇದಕ್ಕೆ ಏನ್ ತಗೊಂತೀರ ನಾವು ಎ ಡ್ಯಾಶ್ ಅಂತ ತಗೊಳ್ಳಿ, ಈ ಡಿಫರೆನ್ಸ್ಗೆ ಬಿ ಡ್ಯಾಶ್ ಅಂತ ತಗೊಳ್ಳಿ. ಅವಾಗ ಏನಾಗ್ಬಿಡೋದು ಅದು ಎ ಡ್ಯಾಶ್ ಪ್ಲಸ್ ಐ ಇಂಟು ಬಿ ಡ್ಯಾಶ್ ಆಗುತ್ತೆ. ಇದು ಯಾವ ಫಾರ್ಮ್ ಅಲ್ಲಿ ಇದೆ ನೋಡಿ, ಇಲ್ಲಿ ಝಡ್ ಆಫ್ ಐ ಫಾರ್ಮ್ ಅಲ್ಲಿ ಇದೆ, ಅಂದ್ರೆ ಬಿಲಾಂಗ್ಸ್ ಟು ಝಡ್ ಆಫ್ ಐ. ಡಿಫರೆನ್ಸ್ ಆಫ್ ಎಲಿಮೆಂಟ್ಸ್ ಆಫ್ ಟು ಗಾಸಿಯನ್ ಇಂಟಿಜರ್ಸ್ ಏನ್ ಬರುತ್ತೆ ಮತ್ತು ಗಾಸಿಯನ್ ಇಂಟಿಜರ್ ಬರುತ್ತೆ, ಓಕೆನಾ. ಸೊ ಅದನ್ನ ತಗೊಂಡಾಗ ಏನಾಗುತ್ತೆ ಎಮ್ ಡ್ಯಾಶ್ ಅಂತ ತಗೊಂಡಿದ್ದಾರೆ, ಬಿಲಾಂಗ್ಸ್ ಟು ಅದೇ ಸೆಟ್ ಒಳಗಡೆ ಬರ್ಕೊಂಡು ಎಸ್ ತಗೊಂಡಿದ್ದೀವಿ ನೋಡಿ, ಎ ಇಂಟು ಝಡ್ ಆಫ್ ಐ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಇದೆ ನೋಡಿ, ಅದು ಕೂಡ ಸೇಮ್ ಅದೇ ಸೆಟ್ ಒಳಗಡೆ ಬರುತ್ತೆ ಅಂತ ತೋರಿಸ್ತಾನೆ. ಹಾಗಾಗಿ ಅದೇನಾಗ್ಬಿಡುತ್ತೆ ಸಬ್ರಿಂಗ್ ಆಗುತ್ತೆ, ಓಕೆನಾ. ಸೊ ನೋಡಿ ಇಲ್ಲಿ ಇದು ಯಾವ ತರ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಡ್ತೀನಿ. ಇವಾಗ ಝಡ್ ಆಫ್ ಐ ಇದರ ಇರುತ್ತೆ ಅನ್ಕೊಳ್ಳಿ, ಝಡ್ ಆಫ್ ಐ ಎ ಪ್ಲಸ್ ಐ ಬಿ ಸಚ್ ದಟ್ ಎ ಬಿ ಬಿಲಾಂಗ್ಸ್ ಟು ಝಡ್. ನಿನ್ನೆ ಹೇಳಿದೀನಿ ನಿಮಗೆ ಇನ್ಫೈನೈಟ್ ನಂಬರ್ ಆಫ್ ಚಾನ್ಸ್ ಇದೆ, ಎ ಬಿ ಎಲ್ಲಿ ತಗೋಬೇಕು ನಾವು ಝಡ್ ಅಲ್ಲಿ ತಗೋಬೇಕು. ಈ ತರ ಬರ್ಕೊಂತ ಹೋದಾಗ ನಮ್ಗೆ ಏನಾಗುತ್ತೆ ಆರ್ಡರ್ ಈ ರಿಂಗ್ ಇನ್ಫೈನೈಟ್ ಬರುತ್ತೆ, ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಬರುತ್ತೆ ಆ ರಿಂಗ್ ಒಳಗಡೆ. ಇವಾಗ ನೀವು ಯಾವ್ದೊಂದು ಎಲಿಮೆಂಟ್ ತಗೊಂತೀರಾ ಈ ರಿಂಗ್ ಒಳಗಡೆ ಏನಿದೆ ರೀ, ಏನ್ ತಗೋಬೋದು ಹೇಳಿ, ಯಾವ್ದೊಂದು ಎಲಿಮೆಂಟ್ ತಗೊಳ್ಳಿ, 2 ಪ್ಲಸ್ ಐ ತಗೋಬೋದಲ್ವಾ, 2 ಪ್ಲಸ್ ಐ, 2 ಪ್ಲಸ್ ಐ ತಗೋಬಹುದು. ಯಾಕಂದ್ರೆ ನೋಡಿ ಇಲ್ಲಿ 2 ಇದೆಯಲ್ಲ, 2 ಮತ್ತೆ ಇಲ್ಲಿ 1 ಇರುತ್ತೆ. ಸೊ 2 1 ಬಿಲಾಂಗ್ಸ್ ಟು ಝಡ್ ನೋಡಿ, 2 1 ಬಿಲಾಂಗ್ಸ್ ಟು ಝಡ್ ಎ ಬಿ. ಓಕೆ, ಇವಾಗ ಈ 2 ಪ್ಲಸ್ ಐ ಇಂದ ಜನರೇಟ್ ಆಗುತ್ತೆ ನೋಡಿ, 2 ಪ್ಲಸ್ ಐ ಇಂದ ಜನರೇಟ್ ಆಗುತ್ತೆ ನೋಡಿ, ಅದೇನಾಗಿರುತ್ತೆ ಸಬ್ರಿಂಗ್ ಆಗಿರುತ್ತೆ. ಸಬ್ರಿಂಗ್ ಆಫ್ ಯಾವುದು ಝಡ್ ಆಫ್ ಐ ಆಗಿರುತ್ತೆ. ಅದು ಯಾವ ತರ ಇರುತ್ತೆ ಎಲಿಮೆಂಟ್ ಅಂದ್ರೆ 2 ಪ್ಲಸ್ ಐ ಇಂಟು ಝಡ್ ಆಫ್ ಐ ಇರುತ್ತೆ, 2 ಪ್ಲಸ್ ಐ ಇಂಟು ಝಡ್ ಆಫ್ ಐ ತರ ಇರುತ್ತೆ. 2 ಪ್ಲಸ್ ಐ ಇಂಟು ಝಡ್ ಆಫ್ ಐ ಸಬ್ರಿಂಗ್ ಆಫ್ ಝಡ್ ಆಫ್ ಐ ಆಗುತ್ತೆ ಅಂತ ಹೇಳುತ್ತೆ ಅದ್ರ ರಿಸಲ್ಟ್, ಓಕೆನಾ. ಸಬ್ರಿಂಗ್ ಆಗುತ್ತೆ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಹೌ ಮೆನಿ ಸಬ್ರಿಂಗ್ಸ್ ಆಫ್ ಕ್ಯೂ ಆರ್ ಸಿ ಝಡ್ ಆಫ್ ಐ, ಕ್ಯೂ ಆರ್ ಸಿ ಝಡ್ ಆಫ್ ಐ, ಸೆಟ್ ಆಫ್ ಆಲ್ ರಾಷನಲ್ಸ್, ರಿಯಲ್ಸ್, ಕಾಂಪ್ಲೆಕ್ಸ್, ಗಾಸಿಯನ್ ಇಂಟಿಜರ್ಸ್. ನೋಡಿ ಇಲ್ಲಿ ಗ್ರೂಪ್ ಅಲ್ಲಿ ಒಂದು ರಿಸಲ್ಟ್ ಹೇಳಿದೆ ನಿಮಗೆ ನಾವು, ಇನ್ಫೈನೈಟ್ ಗ್ರೂಪ್ ಇರುತ್ತೆ ನೋಡಿ, ಇನ್ಫೈನೈಟ್ ಗ್ರೂಪ್ ವೆರಿ ಇಂಪಾರ್ಟೆಂಟ್ ಇದು ರಿಸಲ್ಟ್ ಇವೆರಡು. ಇನ್ಫೈನೈಟ್ ಗ್ರೂಪ್ ಆಸ್ ಆಲ್ವೇಸ್ ಇನ್ಫೈನೈಟ್ ನಂಬರ್ ಆಫ್ ಸಬ್ ಗ್ರೂಪ್ಸ್, ಕರೆಕ್ಟಾ. ಸೊ ಇವಾಗ ಏನಾಗುತ್ತೆ, ಇವು ಇನ್ಫೈನೈಟ್ ರಿಂಗ್ಸ್, ಇವು ಇದು ಎಲ್ಲ ಏನು ಇನ್ಫೈನೈಟ್ ರಿಂಗ್ಸ್, ಇವು ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ ಆ ರಿಂಗ್ಸ್ ಒಳಗಡೆ. ಹಾಗಾಗಿ ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್ ಬರುತ್ತೆ, ಓಕೆನಾ. ಸೊ ಏನಾದ್ರು ಕ್ವಶನ್ ಕೇಳಿದ್ರೆ ಕ್ಯೂ ಎಸ್ ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್, ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್, ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್. ಆರ್ ಕೊಟ್ರೆ ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್ ಇರುತ್ತೆ, ಸಿ ಕೊಟ್ರೆ ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್, ಝಡ್ ಆಫ್ ಐ ಕೊಟ್ರೆ ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್ ಬರುತ್ತೆ. ಸೊ ಇವಾಗ ಜಸ್ಟ್ ನೋಡಿದ್ದೀನಿ ನಿಮಗೆ ಝಡ್ ಆಫ್ ಐಗೆ ಯಾವ ಬರ್ತವೆ ಸಬ್ ರಿಂಗ್ಸ್ ಅಂದ್ರೆ, ಎ ಬಿಲಾಂಗ್ಸ್ ಟು ಝಡ್ ಆಫ್ ಐ ತಗೊಂಡು ನೀವು ಏನಿಂದ ಜನರೇಟ್ ಮಾಡ್ತಾ ಹೋದಾಗ ಏನ್ ಬರುತ್ತಲ್ಲ ಎ ಇಂಟು ಝಡ್ ಆಫ್ ಐ,
ಅವೆಲ್ಲ ಏನಾಗಿರುತ್ತೆ ಸಬ್ ರಿಂಗ್ಸ್ ಆಫ್ Z of I ಆಗಿರುತ್ತೆ. ಸಬ್ ರಿಂಗ್ಸ್ ಆಫ್ Z of I ಆಗಿರುತ್ತೆ. ಸೊ ಹೇಗೆ ಎಷ್ಟು ಚಾಯ್ಸ್ ಇದೆ ನೋಡಿ, Z of I ಅಲ್ಲಿರುವಂತ ಎಲ್ಲ ಎಲಿಮೆಂಟ್ಸ್ ಚಾಯ್ಸ್ ಇದೆ. ಸೊ ಆರ್ಡರ್ ಆಫ್ Z of I ಏನಾಗ್ಬಿಡುತ್ತೆ ಇನ್ಫಿನಿಟಿ. ಸೊ ಇನ್ಫೈನೈಟ್ ನಂಬರ್ ಆಫ್ ಚಾನ್ಸ್ ಇದೆ, ಇನ್ಫೈನೈಟ್ ಸೆಟ್ಟೇ ಬರುತ್ತೆ ಇದು ಅಲ್ವಾ, ಇನ್ಫೈನೈಟ್ ನಂಬರ್ ಆಫ್ ಸಬ್ ರಿಂಗ್ಸ್ ಬರ್ತಾ ಹೋಗುತ್ತೆ, ಹಾಗಾಗಿ ಇನ್ಫೈನೈಟ್. ನೆಕ್ಸ್ಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್. ಸೊ ಯೂನಿಟಿ ಆಫ್ ರಿಂಗ್, ನಿನ್ನೆ ಹೇಳಿದೆ ನಿಮಗೆ ಯೂನಿಟಿ ಆಫ್ ರಿಂಗ್. ಸೊ ಯೂನಿಟಿ ಆಫ್ ರಿಂಗ್ ಯಾವ ತರ ಹೇಳ್ಬೇಕು ಹೇಳಿ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ನಮಗೆ ಏನ್ ಸಿಗ್ಬೇಕು ಹೇಳಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸಿಗಬೇಕು. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಡೆಫಿನೇಷನ್ ನಿಮಗೆ ಗೊತ್ತಿದೆ, A ಇಂಟು ಇ ಈಕ್ವಲ್ ಟು ಇ ಇಂಟು ಎ ಈಕ್ವಲ್ ಟು ಏನ್ ಬರ್ಬೇಕು ಹೇಳಿ, ಏನೇ ಬರಬೇಕು. ಸೊ ಇಲ್ಲಿ ಐಡೆಂಟಿಟಿ ತಗೊಂತೀವಲ್ಲ ಅದು 0 ಆಗಿರಬಾರ್ದು, ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಅಲ್ಲಿ 0 ಬರಲ್ಲ ಅಲ್ವಾ. A ಇಂಟು ಇ ಈಕ್ವಲ್ ಟು ಇ ಇಂಟು ಎ ಈಕ್ವಲ್ ಟು ಎ ಬರಬೇಕು, ಈ ಯೂನಿಟಿ ಆಫ್ ಎ ರಿಂಗ್. ಇವಾಗ ನೋಡಿ, ಯೂನಿಟಿ ಆಫ್ ಎ ರಿಂಗ್ ಮತ್ತೆ ಸಬ್ ರಿಂಗ್ ಸೇಮ್ ಇರುತ್ತಾ ಅಂತ ಕ್ವಶನ್, ಸೇಮ್ ಇರುತ್ತಾ ಅಂತ ಕ್ವಶನ್. ಸೊ ನಿಮಗೆ ಗೊತ್ತಿದೆ ಗ್ರೂಪ್ ಅಲ್ಲಿ ಅಡಿಟಿವ್ ಐಡೆಂಟಿಟಿ ಮತ್ತೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಮತ್ತೆ ಸಬ್ ಗ್ರೂಪ್ದು ಸೇಮ್ ಇರುತ್ತಾ ನೋಡಿ. ಈ ತರನೇ ಪ್ರಶ್ನೆಗಳು ಕೇಳೋದು, ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಳ್ಳಿ. ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಅಡಿಟಿವ್ ಐಡೆಂಟಿಟಿ ಮತ್ತೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಫ್ ಗ್ರೂಪ್ ಅಂಡ್ ಸಬ್ ಗ್ರೂಪ್ ಸೇಮ್ ಇರುತ್ತಾ? Yes, sir. Additive identity same ಬರುತ್ತೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸೇಮ್ ಇರುತ್ತಾ? ಇಲ್ಲ ಸರ್, ನೋ ಸರ್. ಎಕ್ಸಾಂಪಲ್ ಹೇಳಿ ನೋಡೋಣ ಯಾವ್ದಾರ ಒಂದು. ZN ಅಲ್ಲಿ ZN ಅಲ್ಲಿ ಏನಾಗುತ್ತೆ? ZN ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗಲ್ಲ. ಆರ್ ಇದೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗಲ್ಲ, ಅಡಿಟಿವ್ ಗ್ರೂಪ್ ಇವೆಲ್ಲ ಅಲ್ವಾ. ಓಕೆ, ಆರ್ ಮೈನಸ್ ಸಿಂಗಲ್ಟನ್ 0 ಅಂದ್ರೆ ಆರ್ ಸ್ಟಾರ್ ಅಲ್ವಾ, ಅದಂತರ ನೀವು ಆರ್ ಸ್ಟಾರ್. ಓಕೆ, ಇದೇನಾಗ್ಬಿಡುತ್ತೆ ಇವಾಗ ಐಡೆಂಟಿಟಿ ಏನ್ ಬರುತ್ತೆ ಇದಕ್ಕೆ, ಮಲ್ಟಿಪ್ಲಿಕೇಟರ್ 1 ಬರುತ್ತೆ. ಇದಕ್ಕೆ ಬರುವಂತಹ ಸಬ್ ಗ್ರೂಪ್ಸ್ ಕೂಡ 1 ಬರುತ್ತೆ. ಓಕೆನಾ, ಇದಕ್ಕೆ ಬರುವಂತಹ ಎಲ್ಲಾ ಸಬ್ ಗ್ರೂಪ್ಸ್ ಇರುತ್ತೆ ನೋಡಿ. ಈಗ ಕ್ಯೂ ಇದೆ ನೋಡಿ, ಸಬ್ ಗ್ರೂಪ್ ಆಗುತ್ತೆ. ಕ್ಯೂ ಸ್ಟಾರ್ ಏನ್ ಬರುತ್ತೆ ನೋಡಿ, ಕ್ಯೂ ಸ್ಟಾರ್ ಈ ಸಬ್ ಗ್ರೂಪ್ ಆಫ್ ಆರ್ ಸ್ಟಾರ್ ಆಗುತ್ತೆ. ಕ್ಯೂ ಮೈನಸ್ ಸಿಂಗಲ್ಟನ್ 0 ಬರುತ್ತೆ ಅಲ್ವಾ. ಸೊ ಇದಕ್ಕೆ ಏನ್ ಬರುತ್ತೆ ನೋಡಿ, ಯೂನಿಟಿ ಅಂದ್ರೆ ಇದು ಮಲ್ಟಿಪ್ಲಿಕೇಟರ್ 1 ಬರುತ್ತೆ. ಕ್ಯೂ ಸ್ಟಾರ್ ಇದೆ ನೋಡಿ, ಝಡ್ ಸ್ಟಾರ್ ಇದೆ ನೋಡಿ, ಝಡ್ ಸ್ಟಾರ್ ಈಸ್ ಸಬ್ ಗ್ರೂಪ್ ಆಫ್ ಕ್ಯೂ ಸ್ಟಾರ್ ಆಗುತ್ತೆ. ಅವಾಗ ಏನಾಗುತ್ತೆ, ಇದು -1 ಮತ್ತೆ 1 ಬರುತ್ತೆ. ಝಡ್ ಮೈನಸ್ ಸಿಂಗಲ್ಟನ್ 0 ಅಲ್ಲ, -1 ಮತ್ತೆ 1 ಮಾತ್ರ ಇವೆರಡೆ ಬರೋದು. ಓಕೆನಾ, ಇದು ಫೈನೈಟ್ ಗ್ರೂಪ್, ಇದು ಝಡ್ ಸ್ಟಾರ್, ಇದು ಇನ್ಫೈನೈಟ್ ಗ್ರೂಪ್. ಇಲ್ಲೇನ್ ಬರ್ತಿದೆ 1 ಸರ್, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ನೋಡಿ. ಎಸ್, ಎಲ್ಲಾ ಸಬ್ ಗ್ರೂಪ್ಸಿಗೂ 1 ಬರ್ತಿದೆ ಅಲ್ವಾ. ಸೊ ಈಗ ನೆಕ್ಸ್ಟ್ ನೋಡಿ, ಇದಕ್ಕಿಂತ ಸೂಪರ್ ಗ್ರೂಪ್ ಇದೆ ಒಂದು, ಯಾವುದು ಸಿ ಸ್ಟಾರ್. ಅದೇನ್ ಬರುತ್ತೆ, ಸಿ ಮೈನಸ್ ಸಿಂಗಲ್ಟನ್ 0 ಬರುತ್ತೆ ಅಲ್ವಾ. ಸಿ ಮೈನಸ್ ಸಿಂಗಲ್ಟನ್ 0 ಇದು ಕೂಡ ಗ್ರೂಪ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಇಲ್ಲಿ ಏನ್ ಬರುತ್ತೆ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ 1 ಬರುತ್ತೆ. ನೋಡಿ, ಏನು ಚೇಂಜ್ ಆಗ್ತಾ ಇಲ್ಲ ಇಲ್ಲಿ, ಸಬ್ ಗ್ರೂಪ್ ಮತ್ತೆ ಗ್ರೂಪ್ಗೆ ಸೇಮ್ ಬರ್ತಿದೆ ಐಡೆಂಟಿಟಿ ಅಲ್ವಾ. ಸೊ ಅಡಿಟಿವ್ ಗ್ರೂಪ್ ಆಗಿದ್ರೆ ಅಡಿಟಿವ್ ಐಡೆಂಟಿಟಿ ಸೇಮ್ ಬರ್ತಿದೆ, ಮಲ್ಟಿಪ್ಲಿಕೇಟಿವ್ ಗ್ರೂಪ್ ಆಗಿದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಸೇಮ್ ಬರ್ತಿದೆ. ಬಟ್ ನೋಡಿ, ಸಬ್ ರಿಂಗ್ ಆಗಿರಲ್ಲ, ಸಬ್ ರಿಂಗ್ ಅಲ್ಲಿ ಆಗಿರಲ್ಲ. ಒಂದು ಕೌಂಟ್ ನೋಡಿ, ಇಲ್ಲಿ ಆರ್ ಈಕ್ವಲ್ ಟು Z10 ತಗೊಳ್ಳಿ. ಆರ್ ಈಕ್ವಲ್ ಟು Z10 ಈಸ್ ರಿಂಗ್ ವಿತ್ ಯೂನಿಟಿ 1 ಅಲ್ವಾ. ಸೊ Z10 ಇದೆ ನೋಡಿ, Z10. ಸೊ ಅದೇನಾಗ್ಬಿಡುತ್ತೆ 0 1 2 3 4 ಈ ತರ ಹೋಗುತ್ತೆ 9. ಸೊ 1 ಇದೆ ಅಲ್ವಾ, ಇದೇನಾಗ್ಬಿಡುತ್ತೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗ್ಬಿಡುತ್ತೆ ಅಲ್ವಾ. ಈಗ ಅಂದ್ರೆ ಈ 1 ಇಂದ ನೀವು ಎಲ್ಲಾ ಎಲಿಮೆಂಟ್ಸ್ ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಅದೇ ಎಲಿಮೆಂಟ್ಸ್ ಬರುತ್ತೆ. 1 ಇಂಟು 0 0, 1 ಇಂಟು 2 2, 1 ಇಂಟು 3 3, 1 ಇಂಟು 4 4, ಅದೇ ತರ ಲಾಸ್ಟ್ 1 ಇಂಟು 9 ಬರುತ್ತೆ. ಸೊ ಹಾಗಾಗಿ 1 ಏನಾಗ್ಬಿಡುತ್ತೆ ಹೇಳಿ, ಯೂನಿಟಿ ಆಗುತ್ತೆ. Z10 1 ಯೂನಿಟಿ ಆಗುತ್ತೆ. ನೆಕ್ಸ್ಟ್ ಸಬ್ ರಿಂಗ್ ತಗೊಳ್ಳಿ. ಆಗ್ಲೇ ಹೇಳಿದ್ರೆ ನಿಮ್ಗೆ ಸಬ್ ರಿಂಗು ಸಬ್ ಗ್ರೂಪ್ ಕಂಡುಹಿಡಿಬೇಕಲ್ಲ, ಅದೇ ತರ ಕಂಡುಹಿಡಿಬೇಕು. Z10 ಯಾವ ಬರುತ್ತೆ ಡಿವೈಸರ್ಸ್, 1 2 5 10 ಅಲ್ವಾ. ಇವಾಗ 2 ಇಂದ ಜನರೇಟ್ ಆಗೋದು ತಗೊಂಡ್ಬಿಡಿ ನೀವು. 2 ಇಂದ ಜನರೇಟ್ ಆಗೋದು ಯಾವ ತರ ಆಗುತ್ತೆ, 2 ಇಂಟು Z10 ಆಗಿರುತ್ತೆ ಅಲ್ವಾ. ನೋಡಿ Z10 ಕೊಟ್ಟಿದ್ದಾರೆ, 2 ಇಂಟು Z10 ತಗೊಳ್ಳಿ. 2 ಇಂದ ಜನರೇಟ್ ಆಗೋದು ಸಬ್ ರಿಂಗು ಯಾವ ತರ ಬರುತ್ತೆ, 2 ಇಂಟು Z10 2 ನೋಡಿ, 0 1 2 3 4 5 ಈ ತರ ಹೋಗುತ್ತೆ 9. ಸೊ ಇವಾಗ ಏನಾಗ್ಬಿಡುತ್ತೆ ನೋಡಿ, 2 ಇಂಟು 0 0, 2 ಇಂಟು 1 2, 2 ಇಂಟು 4 4.
2 into 2 4, 2 into 3 6 ಆಗುತ್ತೆ, 8 ಆಗುತ್ತೆ. ನೆಕ್ಸ್ಟ್ 10 ಆಗುತ್ತೆ. ಅವ್ರು ಕೊಟ್ಟಿರೋದು ಓವರ್ Z 10. ಸೊ ಮಾಡ್ 10 ಕೊಟ್ಟಿದ್ದಾರೆ, 0 ಆಗ್ಬಿಡುತ್ತೆ. ಸ್ಟಾಪ್ ಮಾಡಿ ಇಲ್ಲಿಗೆ. ಅಂದ್ರೆ 0 2 4 6 8 ಬರುತ್ತೆ ಸೆಟ್. ನೋಡಿ 0 2 4 6 8 ಬಂದಿದೆ ಅಲ್ವಾ. ಇವಾಗ ಈ ಗ್ರೂಪ್ ಅಲ್ಲಿ ನೋಡಿ 1 ಇಲ್ಲ, ಈ ಸಬ್ ರಿಂಗ್ ಅಲ್ಲಿ 1 ಇಲ್ಲ ಅಲ್ವಾ. ಸಬ್ ರಿಂಗ್ ಅಲ್ಲಿ ಏನಿಲ್ಲ, 1 ಇಲ್ಲ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಹೇಳ್ಬೇಕಂದ್ರೆ ಏನಾಗಬೇಕು ಡೆಫಿನೇಷನ್, ಎ ಇಂಟು ಇ ಈಕ್ವಲ್ ಟು ಏನೇ ಬರಬೇಕು ಅಂತ ಈ ಕಂಡುಹಿಡಿಬೇಕು ಇವಾಗ. ಸೊ ಈ ಇದೆ ನೋಡಿ, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗಿರೋದ್ರಿಂದ ಅದು ಆಲ್ವೇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಆಲ್ವೇಸ್ ನಾಟ್ ಈಕ್ವಲ್ ಟು 0 ಆಗಿರುತ್ತೆ. ಓಕೆನಾ. ಯಾಕಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಹೇಳ್ಬೇಕಂದ್ರೆ ಆ ಸೆಟ್ ಅಲ್ಲಿ 0 ಇರಲ್ಲ. ನೆಕ್ಸ್ಟ್ ನೋಡಿ ಇವಾಗ ಏನಾಗುತ್ತೆ ನೋಡಿ, 6 ತಗೊಳ್ಳಿ. ಓಕೆನಾ. 6 ತಗೊಂಡು 6 ಬಿಲಾಂಗ್ಸ್ ಟು 2 into Z 10 ಆಗಿದೆ. ಆ 6 ಅನ್ನ ಎಲ್ಲ ಎಲಿಮೆಂಟ್ಸ್ ಜೊತೆ ಮಲ್ಟಿಪ್ಲೈ ಮಾಡಿ. 6 into 0 ಏನ್ ಬರುತ್ತೆ? 0 ಬರುತ್ತೆ. ನೋಡಿ 0 ಬರ್ತಿದೆ ಅಲ್ವಾ. ನೆಕ್ಸ್ಟ್ 6 into 1 ತಗೊಳ್ಳಿ, ಏನ್ ಬರುತ್ತೆ? 6 into 1 ಏನ್ ಬರುತ್ತೆ? ಸಾರಿ 6 into 1 ತೊಗೊಳಕ್ ಬರಲ್ಲ, 2 ಇದೆ ನೆಕ್ಸ್ಟ್ ಅಲ್ವಾ. 6 into 2 ತಗೊಳ್ಳಿ, ಏನ್ ಬರುತ್ತೆ ನೋಡಿ? 6 into 2 12 ಆಯ್ತು. ಓವರ್ ಮಾಡಿ 2 ಸರ್ 6 into Z 10 ಮಾಡ್ಬೇಕಲ್ಲ ಸರ್? ಸರ್ ಇಲ್ಲ, ಸಬ್ರಿಂಗ್ ಮಾಡಿ. ಈಗ ನಾವು ಕಂಡುಹಿಡಿತಿರೋದು ಯಾವ್ದಕ್ಕೆ ಅಂದ್ರೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಈ ಸಬ್ರಿಂಗಿಗೆ ಕಂಡುಹಿಡಿತಿರೋದು. ಸಬ್ ಈಗ ರಿಂಗಿಗೆ ಬಂತು ನಮಗೆ 1 ಅಂತ ಗೊತ್ತಾಯ್ತು, ರಿಂಗಿಗೆ Z 10 ಗೆ 1 ಆಗ್ಬಿಡುತ್ತೆ. ಸೊ ನಾನ್ ಕಂಡುಹಿಡಿತಿರೋದು ಇವಾಗ ಸಬ್ ರಿಂಗಿಗೆ ಯಾವುದು, 2 into Z 10 ಗೆ. ಓಕೆನಾ. ಈಗ ಫಸ್ಟ್ ಎಲಿಮೆಂಟ್ 0 ಮುಗೀತು. ನೆಕ್ಸ್ಟ್ 2 ಗೆ ಬನ್ನಿ ಸರ್. 6 into 2 ಏನಾಗ್ಬಿಡುತ್ತೆ? 12 ಆಗುತ್ತೆ. ಸೊ ಅವ್ನು ಕೊಟ್ಟಿರೋದೇನು ರಿಸ್ಟ್ರಿಕ್ಷನ್ ಮಾಡ್ 10 ಕೊಟ್ಟಿದ್ದಾನೆ, ಹಾಗಾಗಿ ಏನಾಗ್ಬಿಡುತ್ತೆ 12 ಕಾಂಗ್ರಿಯಂಟ್ ಟು 2 ಆಗುತ್ತೆ. ಸೊ ನೋಡಿ ಇಲ್ಲಿ 2ನೇ ಬರ್ತಿದೆ. ನೆಕ್ಸ್ಟ್ 6 into 3 ಮಾಡಿ, ಸಾರಿ 6 into 4 ಮಾಡಿ ಸರ್. 24 24 ಬರುತ್ತೆ. ಓಕೆ 24 ಇಸ್ ಕಾಂಗ್ರಿಯಂಟ್ ಟು 4 ಆಗುತ್ತೆ. ನೋಡಿ ಇಲ್ಲಿ 4 ಬರ್ತಿದೆ. ಸೊ ನೋಡಿ ಇಲ್ಲಿ ಡೆಫಿನೇಷನ್ ಏನಂತ ಬರ್ಸಿದ್ದೀನಿ ನಾನು, ಎ ಇಂಟು ಇ ಈಕ್ವಲ್ ಟು ಎ ಬರ್ಬೇಕಲ್ವಾ. ಐಡೆಂಟಿಟಿ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನೇ ಬರ್ಬೇಕು. ಇವಾಗ ಐಡೆಂಟಿಟಿ 6 ಆಗುತ್ತೆ. ಸೊ 6 into 4 ಏನ್ ಬರ್ತಿದೆ ನಮಗೆ? ಎಲಿಮೆಂಟೇ ಬರ್ತಿದೆ. ಅಂದ್ರೆ ಇ ಇಂಟು ಎ ಈಕ್ವಲ್ ಟು ಎ ಬರೋದಲ್ಲ ಅಲ್ವಾ. ಈಕ್ವಲ್ ಟು ಇ ಇಂಟು ಎ, ಎರಡು ಸೇಮ್ ಅದು. ಓಕೆ ಅದೇ ತರ ನೆಕ್ಸ್ಟ್ ಇದಕ್ಕೆ ಮಾಡಿ. 6 into 6 ಏನಾಗುತ್ತೆ ನೋಡಿ? 6 into 6 ಆಗುತ್ತೆ. ಇಸ್ ಕಾಂಗ್ರೆಂಟ್ 6 ಆಗುತ್ತೆ. ನೋಡಿ 6 ಬರ್ತಿದೆ. ನೆಕ್ಸ್ಟ್ 6 into 8 ಮಾಡಿ, ಏನಾಗುತ್ತೆ? 4 8 ಆಗುತ್ತೆ ಕಾಂಗ್ರೆಂಟ್. ಸೊ ಬೈ 10 ಇಂದ ಡಿವೈಡ್ ಮಾಡಬೇಕು. ಸೊ 10 4 8 ರಿಮೈಂಡರ್ ಬರುತ್ತೆ, 8 ಆಯ್ತು. ನೋಡಿ 8 ಬರ್ತಿದೆ. ಹಾಗಾಗಿ ಏನಾಗ್ಬಿಡುತ್ತೆ ಅಂದ್ರೆ 6 ಇದೆ ನೋಡಿ, 2 into Z 10 ಗೆ 6 ಇದೆ ನೋಡಿ, ಯೂನಿಟಿ ಆಗುತ್ತೆ. ಓಕೆನಾ. 6 ಏನಾಗ್ಬಿಡುತ್ತೆ ಹೇಳಿ? ಯೂನಿಟಿ ಆಗ್ಬಿಡುತ್ತೆ. ಸಬ್ರಿಂಗ್ 2Z10 ಇದು ಸಬ್ರಿಂಗ್ ಆಫ್ Z10 ವಿತ್ ಯೂನಿಟಿ ಏನಾಗ್ಬಿಡುತ್ತೆ? 6 ಆಗುತ್ತೆ. ಹಾಗಾಗಿ ನೋಡಿ ಇಲ್ಲಿ, ಸೊ ಯೂನಿಟಿ ಆಫ್ ರಿಂಗ್ ಅಂಡ್ ಸಬ್ರಿಂಗ್ ನಾಟ್ ಸೇಮ್. ಓಕೆನಾ. ನೀಡ್ ನಾಟ್ ಟು ಬಿ ಸೇಮ್ ಅಂತ ಹೇಳ್ಬೋದು. ಬಟ್ ಗ್ರೂಪ್ ಮತ್ತೆ ಸಬ್ ಗ್ರೂಪ್ ಅಲ್ಲಿ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಆಗಿರ್ಬೋದು, ಅಡಿಟಿವ್ ಐಡೆಂಟಿಟಿ ಆಗಿರ್ಬೋದು, ಸೇಮ್ ಇರುತ್ತೆ. ಓಕೆನಾ. ಇಷ್ಟೇ ಡಿಫ್ರೆನ್ಸ್. ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್ ಇದು. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಫಾಲ್ಸ್ ಅಂತ ಏನಾದ್ರು ಕೇಳ್ಬೋದು, ಇಲ್ಲ ಟ್ರೂ ಅಂತ ಕೇಳ್ಬಿಟ್ಟು ಈ ತರ ಕೊಟ್ಟಿದ್ದಾನೆ ಎಕ್ಸಾಮ್ ಅಲ್ಲಿ. ಸೊ ಸೇಮ್ ಇರಲ್ಲ ನೋಡಿ. ಸೊ ನೆಕ್ಸ್ಟ್ ನೋಡಿ, ಸೊ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಅಂತ ಬರುತ್ತೆ ನೆಕ್ಸ್ಟ್. ಸೊ ಆನ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಆರ್. ಸೊ ರಿಂಗ್ ಅಲ್ಲಿ ತಗೋಬೇಕು. ಓಕೆನಾ. ರಿಂಗ್ ಆಗಿರ್ಲೇಬೇಕು. ಆ ರಿಂಗ್ ಅಲ್ಲಿ ಬರುವಂತ ಎಲಿಮೆಂಟ್ಸ್ ಗೆ ಹೇಳೋದು ಇವಾಗ ಡೆಫಿನೇಷನ್. ಈ ಸೆಟ್ ಟು ಬಿ ಐಡೆಂಪೊಟೆಂಟ್ ಎಲಿಮೆಂಟ್ ಆಫ್ ಆರ್ ಇಫ್ ಎ ಸ್ಕ್ವೇರ್ ಈಕ್ವಲ್ ಟು ಎ. ಏನಾಗಬೇಕು ಹೇಳಿ? ಎ ಸ್ಕ್ವೇರ್ ಈಕ್ವಲ್ ಟು ಎ ಆಗ್ಬೇಕು. ಓಕೆನಾ. ಎ ಬಿಲಾಂಗ್ಸ್ ಟು ಆರ್. ಆ ಎಲಿಮೆಂಟ್ ಅನ್ನ ಐಡೆಂಪೊಟೆಂಟ್ ಎಲಿಮೆಂಟ್ ಅಂತ ಕರಿಬೇಕಂದ್ರೆ ನೀವು ಎ ಸ್ಕ್ವೇರ್ ಮಾಡಿದ್ರೆ ಏನೇ ಬರಬೇಕು. ಅಂತ ಎಲಿಮೆಂಟ್ಸ್ ಏನಂತ ಕರೀತಾರೆ? ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇವಾಗ ನೋಡಿ, ಫೈಂಡ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಆಫ್ Z. ಸೊ Z ಯಾವ ತರ ಬರುತ್ತೆ ಸೆಟ್ಟು? 0 +or -1 +or -2 +or-3 ಅಂಡ್ ಸೋ ಆನ್ ಅಲ್ವಾ. ಇವಾಗ ಇದು ರಿಂಗ್ ಇದು Z ಅಲ್ವಾ, Z ರಿಂಗ್. ಇವಾಗ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಯಾವ ಬರುತ್ತೆ ನೋಡಿ, ಈ ತರ ವರ್ಡ್ ಆಗ್ಬೇಕು. ಯಾವ ಬರುತ್ತೆ? ಫಸ್ಟ್ 0 ತಗೊಳ್ಳಿ. 0 ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ ಸರ್? 0 ಬರುತ್ತೆ. 1 square 1 ಸ್ಕ್ವೇರ್ ಏನ್ ಬರುತ್ತೆ ಸರ್? 1 ಬರುತ್ತೆ. ನೆಕ್ಸ್ಟ್ -1 ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? 1 ಬರುತ್ತೆ. ನಮಗೇನು ಬರಬೇಕಾಗಿತ್ತು? -1 ಬರಬೇಕಾಗಿತ್ತು. ನೆಕ್ಸ್ಟ್ ಇದು ಯಾವುದೇ ಮಾಡ್ಕೊಂತ ಹೋದ್ರು ಸೊ ನಮಗೆ ನಾವೇನು ಸ್ಕ್ವೇರ್ ಮಾಡಿರ್ತೀವಲ್ಲ ಅದೇ ಎಲಿಮೆಂಟೇ ಬರಲ್ಲ. ಹಾಗಾಗಿ ಏನ್ಸ್ ಬರುತ್ತೆ? 0 ಮತ್ತೆ 1 ಇವೆರಡೇ ಬರೋದು. ಓಕೆನಾ. 0 and 1 ಆರ್ 2 ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಆಫ್ Z.
ಅಥವಾ Z has exactly 2 idempotent elements. ಯಾವ್ಯಾವುದು 0 and 1. ಓಕೆ, ಇವಾಗ ನೋಡಿ how many idempotent elements in Z8. ಎಷ್ಟು ಬರುತ್ತೆ ನೋಡಿ how many idempotent elements in Z8. ಸೊ Z8 ಬರ್ಕೊಂಬಿಡಿ ಅಷ್ಟೇ ಸೆಟ್ 0 1 2 3 4 5 6 7 ಇಷ್ಟೇ ಅಲ್ವಾ. ಓಕೆ, ಇವಾಗ ನೋಡಿ ಸ್ಕ್ವೇರ್ ಮಾಡಿ. 0 ಸ್ಕ್ವೇರ್ ಏನಾಗ್ಬಿಡುತ್ತೆ 0. ಓಕೆ, 1 ಸ್ಕ್ವೇರ್ ಏನಾಗ್ಬಿಡುತ್ತೆ 1 ಆಗುತ್ತೆ. ನೆಕ್ಸ್ಟ್ 2 ಸ್ಕ್ವೇರ್ ಏನಾಗುತ್ತೆ ನೋಡಿ 4. ಸೊ 8 ಗಿಂತ ಕಡಿಮೆ ಇದೆ ನೋಡಿ. 2 ಸ್ಕ್ವೇರ್ ಮಾಡಿದ್ ನಾನು 4 ಬರ್ತಿದೆ, ಹಾಗಾಗಿ ಇದು ಐಡೆಂಪೋಟೆಂಟ್ ಎಲಿಮೆಂಟ್ ಆಗಲ್ಲ. ನೆಕ್ಸ್ಟ್ 3 ಸ್ಕ್ವೇರ್ ನೋಡಿ 9 ಆಗುತ್ತೆ. ಸೊ ಓವರ್ ಮಾಡಿ 8 ಕೊಟ್ಟಿರೋದ್ರಿಂದ ಐಸೋಮಾರ್ಫಿಕ್ 1 ಆಗುತ್ತೆ. ನಾನ್ ತಗೊಂಡಿದ್ದೇನು 3 ತಗೊಂಡೆ, ಬರ್ತಿರೋದೇನು 1 ಬರ್ತಿದೆ, ಅದು ತೊಗೊಳಕ್ ಬರಲ್ಲ, ಇದು ಬರಲ್ಲ, ಇದು ಬರಲ್ಲ. 4 ಅದೇ ತರ ಮಾಡಿ ಬರಲ್ಲ. 16 ಆಗುತ್ತೆ. 16 ಇಸ್ ಕಾಂಗ್ರಿಯೆಂಟ್ ಓವರ್ ಮಾಟ್ 8 ಏನಾಗುತ್ತೆ 0 ಆಗುತ್ತೆ. ನಾನ್ ತಗೊಂಡಿದ್ದೆ ಯಾವುದು 5, ಬಟ್ ಬರ್ತಿರೋದು 0, ಅದು ತೊಗೊಳಕ್ ಬರಲ್ಲ. 6 ಇದೆ ನೋಡಿ, 6 ಸ್ಕ್ವೇರ್ ಮಾಡಿ 36 ಬರುತ್ತೆ. ಓವರ್ ಏನಾಗ್ಬಿಡುತ್ತೆ 4 ಆಗುತ್ತಲ್ವಾ. ಬಟ್ ನಾನ್ ತಗೊಂಡಿದ್ದು 6 ನಾಟ್ ಈಕ್ವಲ್ ಟು 6 ಆಗ್ಬಿಡುತ್ತೆ ಇದು. ಸೊ ಹಾಗಾಗಿ ಇದು ತೊಗೊಳಕ್ ಬರಲ್ಲ. 7 ಕೂಡ ಬರಲ್ಲ ಸರ್. 4 9 ಆಗುತ್ತೆ ಕೂಡ ಬರಲ್ಲ ಸರ್, 1 ಆಗ್ಬಿಡುತ್ತೆ. ಸೊ ಇಲ್ಲಿ ನಾವು ತಗೊಂಡಿದ್ದೇನು 7 ಸ್ಕ್ವೇರ್. 7 ಸ್ಕ್ವೇರ್ ಕೂಡ 7 ಬಂದಿದ್ರೆ ಐಡೆಂಪೋಟೆಂಟ್, ನಾಟ್ ಈಕ್ವಲ್ ಟು 7 ಬರ್ತಿದೆ, ಹಾಗಾಗಿ 7 ಇಸ್ ನಾಟ್ ಐಡೆಂಪೋಟೆಂಟ್. ಓಕೆನಾ, ಎಷ್ಟು ಬರ್ತಿದೆ ಸರ್ 2 ಬರ್ತಿದೆ. 0 ಸ್ಕ್ವೇರ್ 1 ಸ್ಕ್ವೇರ್ ಏನಾಗ್ಬಿಡುತ್ತೆ ನೋಡಿ 1 0 ಮತ್ತೆ 1 ಇವೆರಡು ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಆಫ್ ರಿಂಗ್ Z8. ಓಕೆ, ಇವಾಗ ಇಲ್ಲಿ ನೋಡಿ ಒಂದು ರಿಸಲ್ಟ್, ಇದು ವೆರಿ ಇಂಪಾರ್ಟೆಂಟ್ ರಿಸಲ್ಟ್. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳ್ಬಿಟ್ಟು ಕೇಳಿದ್ದಾರೆ ಕೆ ಸೆಟ್ ಅಲ್ಲಿ. ಇಫ್ ಎ ಬಿಲಾಂಗ್ಸ್ ಟು ಆರ್, ಆ ರಿಂಗ್ ಒಳಗಡೆ ಒಂದು ಎಲಿಮೆಂಟ್, ಅದು ಐಡೆಂಪೋಟೆಂಟ್ ಎಲಿಮೆಂಟ್ ಆಗ್ತಿದೆ. ಓಕೆನಾ, ಐಡೆಂಪೋಟೆಂಟ್ ಎಲಿಮೆಂಟ್ ಆಗ್ತಿದೆ. ದೆನ್ 1 - a ಇದೆ ನೋಡಿ, ಇಸ್ ಆಲ್ಸೋ ಸೊ ಐಡೆಂಪೋಟೆಂಟ್ ಎಲಿಮೆಂಟ್ ಆಫ್ ಆರ್ ಆಗುತ್ತೆ ನೋಡಿ. 1 - a ಇದೆ ನೋಡಿ, ಅದು ಕೂಡ ಏನಾಗ್ಬಿಡುತ್ತೆ ಐಡೆಂಪೋಟೆಂಟ್ ಎಲಿಮೆಂಟ್ ಆಫ್ ಆರ್ ಆಗುತ್ತೆ. ಇವಾಗ ನೋಡಿ ಇಫ್ ಎ ಬಿಲಾಂಗ್ಸ್ ಟು ಆರ್ ಐಡೆಂಪೋಟೆಂಟ್ ಎಲಿಮೆಂಟ್ ಅಂದ್ರೆ ಡೆಫಿನೇಷನ್ ನಿಮಗೆ ಗೊತ್ತಿದೆ. ಎ ಐಡೆಂಪೋಟೆಂಟ್ ಎಲಿಮೆಂಟ್ ಅಂದ್ರೆ ಏನಾಗ್ಬಿಡುತ್ತೆ ಎ ಸ್ಕ್ವೇರ್ ಈಕ್ವಲ್ ಟು ಎ ಅಂತ ಅರ್ಥ ಅಲ್ವಾ. ಕರೆಕ್ಟ್ ಏನ್ರಿ? ಐಡೆಂಪೋಟೆಂಟ್ ಎಲಿಮೆಂಟ್ ಎ ಸ್ಕ್ವೇರ್ ಈಕ್ವಲ್ ಟು ಎ ಆಗುತ್ತೆ. ಇವಾಗ 1 - a ಕೂಡ ಐಡೆಂಪೋಟೆಂಟ್ ಎಲಿಮೆಂಟ್ ಆಗುತ್ತೆ ಅಂತ ಪ್ರೂವ್ ಮಾಡೋಣ. ನೋಡಿ ಇಲ್ಲಿ 1 - a ಇದು ಐಡೆಂಪೋಟೆಂಟ್ ಎಲಿಮೆಂಟ್ ಆಗ್ಬೇಕಂದ್ರೆ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಬರ್ಬೇಕು ಹೇಳಿ 1 - a ಬರ್ಬೇಕು. ಇವಾಗ ತೋರಿಸ್ಬೇಕು ನೋಡಿ ಇಲ್ಲಿ ಯಾವ ತರ ಅಂದ್ರೆ 1 - a ಹೋಲ್ ಸ್ಕ್ವೇರ್ 1 - a ಇಂಟು 1 - a. ಸೊ ಇದೇನಾಗ್ಬಿಡುತ್ತೆ 1 - a 1 ಇಂದ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಮೈನಸ್ a ಇಂಟು 1 a ಮೈನಸ್ ಇಂಟು ಮೈನಸ್ ಪ್ಲಸ್ a ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಏನಾಗ್ಬಿಡುತ್ತೆ 1 - a ಮೈನಸ್ a ಸ್ಕ್ವೇರ್ ಅಂದ್ರೆ ಏನಿದೆ ನೋಡಿ ಇಲ್ಲಿ a ಇದೆ. ಸೊ ಅವಾಗ ಇಲ್ಲಿ ಏನಾಗ್ಬಿಡುತ್ತೆ ಪ್ಲಸ್ a ಆಗುತ್ತೆ. ಸೊ ಮೈನಸ್ a ಪ್ಲಸ್ a ಗೆಟ್ ಕ್ಯಾನ್ಸಲ್, ಏನ್ ಬಂದ್ಬಿಡುತ್ತೆ 1 - a ಬಂತು. ನಾವು ಯಾವ ಎಲಿಮೆಂಟ್ ಅನ್ನ ಸ್ಕ್ವೇರ್ ಮಾಡಿದ್ವಿ ಅದೇ ಎಲಿಮೆಂಟ್ ಬರ್ತಿದೆ, ಹಾಗಾಗಿ 1 - a ಇಸ್ ಆಲ್ಸೋ ಏನಾಗ್ಬಿಡುತ್ತೆ ಹೇಳಿ ಐಡೆಂಪೋಟೆಂಟ್ ಎಲಿಮೆಂಟ್. ಸೊ ದೇರ್ ಫಾರ್ 1 - a ಇಸ್ ಆಲ್ಸೋ ಐಡೆಂಪೋಟೆಂಟ್ ಎಲಿಮೆಂಟ್ ಆಗ್ಬಿಡುತ್ತೆ. ಓಕೆನಾ, ಅಂದ್ರೆ ಏನಂದ್ರೆ ಅರ್ಥ ಇದು ನೋಡಿ. ಇಲ್ಲಿ ಯಾವ್ದು ಬಂತು ಫಸ್ಟ್ ನಮ್ಗೆ ಏನ್ ಗೊತ್ತಾಯ್ತು, ಇದು 0 ಸ್ಕ್ವೇರ್ ಅಂದ್ರೆ 0. ಓಕೆ, ಸೊ 0 ಗೊತ್ತಾಯ್ತಲ್ವಾ ನಮ್ಗೆ, 0 ಗೊತ್ತಾಯ್ತು. ಇವಾಗ 0 ಗೊತ್ತಾಯ್ತಲ್ಲ, ನಾವೇನ್ ಮಾಡ್ಬೇಕಂದ್ರೆ ನೋಡಿ 1 - 0 ಮಾಡ್ಬಿಡ್ಬೇಕು. ಯಾಕೆಂದ್ರೆ ನೋಡಿ ರಿಸಲ್ಟ್ ಇದೆ ಇಲ್ಲಿ 1 - a ಇಸ್ ಆಲ್ಸೋ ಏನಾಗ್ಬಿಡುತ್ತೆ ಹೇಳಿ ಐಡೆಂಪೋಟೆಂಟ್ ಎಲಿಮೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 0 ಗೊತ್ತಾಯ್ತಾ, 1 - 0 ಮಾಡಿ, 1 - 0 ಏನಾಗ್ಬಿಡುತ್ತೆ 1 ಆಗುತ್ತೆ. ಇದು ಕೂಡ ಐಡೆಂಪೋಟೆಂಟ್ ಎಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ 1 - 1 ಮಾಡಿದ್ರೆ ಏನಾಗುತ್ತೆ 0 ಆಗುತ್ತೆ. ಸೊ ಮತ್ತೆ ಅದೇ ಬರುತ್ತೆ. ಓಕೆ, ಇವಾಗ ಅದೇನೋ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ರಿಂಗು, ಒಂದು 8-10 ಎಲಿಮೆಂಟ್ಸ್ ಕೊಟ್ಟಿರ್ತಾನೆ. ಬಟ್ ಇವಾಗ ಎಕ್ಸಾಂಪಲ್ ಏನ್ ಮಾಡ್ಬಿಡ್ತಾರೆ ಅಂದ್ರೆ ದೊಡ್ಡ ರಿಂಗ್ ಕೊಡ್ತಾರೆ. ಸೊ ನೋಡಿ ಇವಾಗ Z30 ಕೊಟ್ಟಿದ್ದಾರೆ, ಸೊ Z300 ಎಲ್ಲ ಕೊಟ್ಬಿಡ್ತಾರೆ. ಎಷ್ಟು ಬರ್ತಾವೆ ಹೇಳಿ ಅಂತ ಕೇಳ್ತಾರೆ ಐಡೆಂಪೋಟೆಂಟ್ ಎಲಿಮೆಂಟ್ಸ್. ಸೊ ಅವಾಗ ನಾವು ಈ ಸೆಟ್ ಬರ್ಕೊಂಡು ಕೂತ್ರೆ ಟೈಮ್ ಆಗುತ್ತಲ್ವಾ. ಸೊ ಅವಾಗ ಒಂದು ರಿಸಲ್ಟ್ ಇದೆ ನೋಡಿ, ನಂಬರ್ ಆಫ್ ಐಡೆಂಪೋಟೆಂಟ್ ಎಲಿಮೆಂಟ್ ಇನ್ Zn. ಸೊ ನಂಬರ್ ಆಫ್ ಐಡೆಂಪೋಟೆಂಟ್ ಎಲಿಮೆಂಟ್ ಇನ್ Zn ಈಕ್ವಲ್ ಟು 2 ಪವರ್ d ಮಾಡಬೇಕು. ಈಕ್ವಲ್ ಏನ್ ಮಾಡ್ಬೇಕು ಹೇಳಿ 2 ಪವರ್ d ಮಾಡಬೇಕು. ಈ d ಏನಂತಂದ್ರೆ d ಇಸ್ ದ ನಂಬರ್ ಆಫ್ ಪ್ರೈಮ್ ಡಿವೈಸರ್ಸ್ ಆಫ್ n. ನಂಬರ್ ಆಫ್ ಪ್ರೈಮ್ ಡಿವೈಸರ್ಸ್ ಆಫ್ n ತಗೋಬೇಕು. ಓಕೆನಾ, ಎಕ್ಸಾಂಪಲ್ ಅಂದ್ರೆ ಗೊತ್ತಾಗುತ್ತೆ ನೋಡಿ. ಇವಾಗ ಇಲ್ಲಿ 30 ಇದೆ, 30 ಯಾವ್ಯಾವ ಬರುತ್ತೆ ನೋಡಿ ಪ್ರೈಮ್ ಡಿವೈಸರ್ಸ್ 30ಗೆ, ಅಥವಾ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಬರ್ಕೊಂಬಿಡಿ ನೀವು. ಇದನ್ನ 30 ಏನಂತ ಬರೀಬೋದು ಸರ್ 2 ಇಂಟು 15 2 ಸ್ಕ್ವೇರ್ ಇಂಟು 3. ಇದು ಒಂದು ಪ್ರೈಮ್ ನಂಬರ್, ಇದು ಒಂದು ಪ್ರೈಮ್ ನಂಬರ್, ಇದು ಒಂದು ಪ್ರೈಮ್ ನಂಬರ್. ಎಷ್ಟು ಪ್ರೈಮ್ ನಂಬರ್ ತಗೊಂಡ್ವಿ ನಾವು 3 ಪ್ರೈಮ್ ನಂಬರ್ ಅಲ್ವಾ. ಹಾಗಾಗಿ 2d ಏನಾಗ್ಬಿಡುತ್ತೆ ಹೇಳಿ 3 ಆಗುತ್ತೆ. 1 2 3 ಪ್ರೈಮ್ ನಂಬರ್. ಸೊ 3 ಕ್ಯೂಬ್ 3 ಕ್ಯೂಬ್ ಏನಾಗ್ಬಿಡುತ್ತೆ 8.
ಅಂದ್ರೆ 8 ಇದಾವೆ Z 300 ಅಲ್ಲಿ. ಸೊ 8 ಎಲಿಮೆಂಟ್ಸ್ ಇದೆ, ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಅವು. ಓಕೆನಾ, ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಈ ತರನೇ ಕೇಳೋದು ಎಕ್ಸಾಮ್ ಅಲ್ಲಿ. ಸೊ ನಂಬರ್ ಆಫ್ ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಇನ್ Z 300 ಇದಕ್ಕೆ ಬರುತ್ತೆ ಹೇಳಿ ನೋಡೋಣ. Z 300 ಎಷ್ಟು ಬರುತ್ತೆ? 300 ಏನ್ ಬರೀಬಹುದು ನಾವು? 2 into 150, ಸೊ 530. ನೆಕ್ಸ್ಟ್ 330, 310. 310. ಹಾ 2 square into 3 into 5 square. 2 into 5 ಅಲ್ವಾ? 2 square into. ಓಕೆ, ಆಗಲ್ಲ Z. ಓಕೆ, ಇಲ್ಲಿ Z8 ಗೆ ಎಷ್ಟು ಬಂತು ನೋಡಿ. Z8 ಗೆ Z8 ಅಲ್ವಾ? 2 ಕ್ಯೂಬ್ ತಗೊಂಡ್ವಿ. ಓಕೆ 2 ಬರ್ತಿತ್ತು. ಸೊ 2 ಪವರ್ 3 ಇದಾವೆ, ಅದಕ್ಕಾಗಿ ಓಕೆ ಅಂದ್ರೆ 2 ಪವರ್ 1 ತಗೋಬೇಕು. ನೋಡಿ ಇಲ್ಲಿ ನೆನ್ಪಿಟ್ಕೊಂಡ್ಬಿಡಿ, ಇಲ್ಲಿ ಏನ್ ಬರ್ತಿದೆ ನೋಡಿ, ಇಲ್ಲಿ 2 ಸ್ಕ್ವೇರ್ into 3 3 into 5 square ಬರ್ತಿದೆ. ಓಕೆನಾ? ಸೊ ಇವಾಗ ಕೌಂಟ್ ಮಾಡ್ಬೇಕಾದ್ರೆ ನೀವು ಎಷ್ಟು ಡಿಸ್ಟಿಂಕ್ಟ್ ಇದೆ ನೋಡ್ಬೇಕು. ಡಿಸ್ಟಿಂಕ್ಟ್ ಪ್ರೈಮ್ ಫ್ಯಾಕ್ಟರ್ಸ್ ಮಾತ್ರ ನೋಡ್ಬೇಕು. ನೋಡಿ 1, 2 ಅನ್ನೋದು 1 ಇದೆ, 5 ಅನ್ನೋದು 2, 3 ಅನ್ನೋದು 3 ಆಯ್ತು. ಇವಾಗ ಏನ್ ಮಾಡ್ಬೇಕು ಹೇಳಿ? ಡಿ ಎಷ್ಟಾಯ್ತು ಅಲ್ಲಿಗೆ? 3. ಓಕೆನಾ? ನಿಮಗೆ ಡೌಟ್ ಬಂದ್ರೆ ತಗೊಂಬಿಡಿ. ಸೊ ಡಿ ಇಸ್ ದ ನಂಬರ್ ಆಫ್ ಡಿಸ್ಟಿಂಕ್ಟ್. ಓಕೆನಾ, ಡಿಸ್ಟಿಂಕ್ಟ್ ಪ್ರೈಮ್ ಡಿವೈಸರ್ಸ್ ಆಫ್ n ತಗೋಬೇಕಾಗತ್ತೆ. ಇವಾಗ ನೋಡಿ ಇಲ್ಲಿ ಟೋಟಲ್ ಎಷ್ಟು ಬಂತು? ಮಲ್ಟಿಪ್ಲಿಟಿ ಕೌಂಟ್ ಮಾಡ್ಕೊಂಡ್ರೆ ಏನಾಗುತ್ತೆ? ಮಲ್ಟಿಪ್ಲಿಸಿಟಿ 2, ಇಲ್ಲಿ 2, 4, ಇಲ್ಲೊಂದಿದೆ, 5 ತಗೊಳಂಗಿಲ್ಲ, ಡಿಸ್ಟಿಂಕ್ಟ್ ತಗೋಬೇಕು. ಇದು 1 ಕೌಂಟ್ ಮಾಡ್ಬೇಕಾಗತ್ತೆ. 2 ಅನ್ನೋದು 1, 5 ಅನ್ನೋದು ಇನ್ನೊಂದು, ಸೊ ಇದು 3ನೇದು. ಸೊ 3 ಆಯ್ತಲ್ವಾ? ಅವಾಗ ಏನಾಗ್ಬಿಡುತ್ತೆ? 2 ಕ್ಯೂಬ್ ಮಾಡ್ಬೇಕು. ಎಷ್ಟಾಯ್ತು? 8 ಆಯ್ತು. Z 300 ಅಲ್ಲಿ 8 ಎಲಿಮೆಂಟ್ಸ್ ಬರುತ್ತೆ, ಐಡೆಂಪೋಟೆಂಟ್. ಓಕೆನಾ? ಸೊ ಈಗ ಇಲ್ಲಿ ಅಪ್ಲೈ ಮಾಡಿ ನೋಡಿ. ಇಲ್ಲಿ Z8 ಏನಂತ ಬರೀತೀರಾ? Z8 2 ಕ್ಯೂಬ್ ಅಂತ ಬರೀತೀರಾ. ಎಷ್ಟು ತಗೊಂಡ್ರಿ ನೀವು ಡಿಸ್ಟಿಂಕ್ಟ್ ಪ್ರೈಮ್ಸ್? 1 ತಗೊಂಡಿದ್ದೀರಾ, 1 ಇದೆ. ಸೊ 2 ಪವರ್ ಏನಾಗ್ಬಿಡುತ್ತೆ? ಅವಾಗ ಡಿ ಮಾಡಬೇಕು, ಅಂದ್ರೆ ಡಿ = 1 ಅಂತ. 2 ಪವರ್ ಏನಾಗ್ಬಿಡುತ್ತೆ? 2 ಆಗುತ್ತೆ. ನೋಡಿ ಇಲ್ಲಿ 2 ಬಂದಿದೆ, ಯಾವ್ದು 0 ಮತ್ತೆ 1 ಬಂದಿದೆ. ಓಕೆನಾ? ನೋಡಿ ಎಷ್ಟು ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಿಮಗೆ ಐಡೆಂಪೋಟೆಂಟ್ ಎಲಿಮೆಂಟ್ಸ್. ಸೊ ಅಷ್ಟು ಸಾಕು. ಯಾವ್ಯಾವ ಬರ್ತಾವಂತ ನಾವು ನೋಡ್ಕೊಂಡು ಕೂರಕ್ಕೆ ಟೈಮ್ ಇರಲ್ಲ ಅಲ್ವಾ? ಅವ್ರೇನಾದ್ರೂ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದ, ಅವನೇ ಕೊಟ್ಟಿದ್ದ. ಈಗ Z 300 ಅಲ್ಲಿ, ಈಗ Z 300 ಇದೆ, ಇಲ್ಲಿ ಯಾವ ಎಲಿಮೆಂಟ್ ಬರುತ್ತೆ ನೋಡಿ? 15 ಬರುತ್ತೆ ಅನ್ಕೊಳ್ಳಿ. 15. ಇವಾಗ 15 ತಗೊಂಡು ಇದು ಆಗುತ್ತಾ ಅಂತ ಕೇಳಿರ್ತಾನೆ ಅನ್ಕೊಳ್ಳಿ. 15 ಇಸ್ ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಆಫ್ Z 300 ಆಗುತ್ತಾ? 15 ಸ್ಕ್ವೇರ್ ಮಾಡ್ಬೇಕು ನಾವು. 15 into 15 ಏನಾಗುತ್ತೆ? 125. 225 ಬರುತ್ತೆ. ಓಕೆ, 225 ಇಲ್ಲ 125. ಓಕೆನಾ? ಸೊ 125 ಇದೆ, ಇಲ್ಲಿ Z 300 ಇದೆ. ಸೊ 125 ಬರ್ತಿದೆ. ಬಟ್ ನಾನು ತಗೊಂಡಿದ್ದು 15, ನಾಟ್ ಈಕ್ವಲ್ ಟು 15. ಹಾಗಾಗಿ 15 ಇಸ್ ನಾಟ್ ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಆಫ್ Z 300. ಓಕೆನಾ? ಈ ತರ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ Z 20 ಎಷ್ಟು ಬರುತ್ತೆ ನೋಡಿ? 20 to 2400 sir, congruent to 100. ಎಸ್ ಸರ್. ಈಗ 20 ಇದೆ ಅಲ್ವಾ? ಅದೇನಂತ ಬರೀಬೋದು? 2 into 10. ನೆಕ್ಸ್ಟ್ 2 into 5. ಅದೇನಂತ ಬರೀಬೋದು ನಾವು? 2 square into 5 ಅಂತ ಬರೀಬೋದು. ಸೊ ಎಷ್ಟಿದಾವೆ ನಂಬರ್ ಆಫ್ ಡಿಸ್ಟಿಂಕ್ಟ್ ಪ್ರೈಮ್ಸ್? 1, ಇಲ್ಲೊಂದಿದೆ, 2 ಇದಾವೆ. ಸೊ 2 ಪವರ್ 2 ಮಾಡಬೇಕು. 2 ಪವರ್ 2 ಏನಾಗ್ಬಿಡುತ್ತೆ? 4 ಆಗುತ್ತೆ. ಓಕೆ ನೋಡಿ 4 ಬಂದಿದೆ. ಯಾವ್ಯಾವುದು? 0, 1, 5, 16 ಆಗುತ್ತೆ ಅಂತ ನೋಡಿ. ಓಕೆನಾ? ಇವಾಗ ಆ ರಿಸಲ್ಟ್ ಇತ್ತು ನೋಡಿ ಮೇಲೆ, ಅದನ್ನು ಯೂಸ್ ಮಾಡ್ಬೋದು ನಾವು, ಏನು ಸಮಸ್ಯೆ ಇಲ್ಲ. ಈಗ ಫಸ್ಟ್ ನಮಗೆ 0 ಮತ್ತೆ 1 ಗೊತ್ತಾಗ್ಬಿಡುತ್ತಲ್ವಾ? 0 ಮತ್ತೆ 1 ಈಸಿ ಇದೆ. ನೆಕ್ಸ್ಟ್ ನಿಮ್ಗೆ 5 ಗೊತ್ತಾಯ್ತು ಅಂದ್ರೆ 5, 1 ಮೈನಸ್ ಏನಾಗ್ಬಿಡುತ್ತೆ? ಅದು ಕೂಡ ಐಡೆಂಪೋಟೆಂಟ್ ಆಗುತ್ತಲ್ವಾ? ಇವಾಗ 1 ಮೈನಸ್ ಇಲ್ಲಿ 5 ಗೊತ್ತಾಯ್ತು ಅಂದ್ರೆ ಇನ್ನೊಂದು ಕಂಡುಹಿಡಿಯೋದು ಯಾವ ತರ ಅಂದ್ರೆ 1 - 5 ಏನಾಗುತ್ತೆ? 1 - 5 -4 ಆಗುತ್ತೆ. ಸೊ ಓವರ್ Z 20 + 20 ಮಾಡ್ಬಿಡಿ ಅಷ್ಟೇ. ಪಾಸಿಟಿವ್ ಮಾಡಬೇಕು, ನೆಗೆಟಿವ್ 16 ಆಗುತ್ತೆ. ನೋಡಿ 16 ಕೂಡ ಏನಾಗ್ತಿದೆ ನೋಡಿ? ಐಡೆಂಪೋಟೆಂಟ್ ಎಲಿಮೆಂಟ್ ಆಗ್ತಿದೆ. ಸೊ ಈ ತರನೂ ಮಾಡ್ಬೋದು. ಓಕೆ, ರಿಸಲ್ಟ್ ಇದೆ ನೋಡಿ. ಸೊ ರಿಸಲ್ಟ್ ಇದೆ. ಇಫ್ R is an integral domain, ಸೊ ನಿನ್ನೆ ನಿಮಗೆ ಗೊತ್ತಾಯ್ತು ಇಂಟಿಗ್ರಲ್ ಡೊಮೇನ್ ಅಂದ್ರೆ. ಇಂಟಿಗ್ರಲ್ ಡೊಮೇನ್ ಅಂದ್ರೆ ಏನಾಗುತ್ತೆ ನೋಡಿ? ಇಂಟಿಗ್ರಲ್ ಡೊಮೇನ್ ಅಂದ್ರೆ ಏನು? ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ without 0 divisor. Yes, without 0 divisors ಅಲ್ವಾ? ವಿತೌಟ್ 0 divisors. ಸೊ ಇವಾಗ ನೋಡಿ Q ತಗೊಂಡ್ರೆ Q, ಸೊ Q ಇದೇನಾಗ್ಬಿಡುತ್ತೆ? ಕಾಮುಟೇಟಿವ್ ರಿಂಗ್ ಆಗುತ್ತೆ. ಇದು ಕಾಮುಟೇಟಿವ್ ರಿಂಗ್ ಆಗಬೇಕಾದ್ರೆ ಏನಾಗಬೇಕು? ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಕಾಮುಟೇಟಿವ್ ಲಾನ ಸ್ಯಾಟಿಸ್ಫೈ ಮಾಡಬೇಕು. ದಟ್ ಇಸ್ XY = YX ಆಗಬೇಕು. ಸೊ ಫಾರ್ ಆಲ್ XY ಬಿಲಾಂಗ್ಸ್ ಟು, ಸೊ ನಾವೇನ್ ತಗೊಂಡಿದ್ವಿ? Q ತಗೊಂಡಿದ್ವಿ, Q ತಗೋಬೇಕಲ್ವಾ? ಇದು ಕಾಮುಟೇಟಿವ್ ರಿಂಗ್ ಆಯ್ತು. ಇವಾಗ ವಿತ್ ಯೂನಿಟಿ, ಇದು Q ಅಲ್ವಾ?
ಸೊ ಇದಕ್ಕೆ ಮಲ್ಟಿಪ್ಲಿಕೇಟಿವ್ ಯೂನಿಟ್ ಏನಾಗ್ಬಿಡುತ್ತೆ, ಇದಕ್ಕೆ 1 ಬರುತ್ತೆ. ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಏನು ಬರುತ್ತೆ, ಇದಕ್ಕೆ ಕ್ಯೂಗೆ 1 ಬರುತ್ತೆ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ, CRU ಆಗ್ಬಿಡುತ್ತೆ, ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ. ಈಗ ಇನ್ನೊಂದೇನಂದ್ರೆ ವಿತೌಟ್ ಜೀರೋ ಡಿವೈಸರ್ ಬರಬೇಕು. ಇವಾಗ ನೋಡಿ AB ಈಕ್ವಲ್ ಟು 0 ವಿಚ್ ಇಂಪ್ಲೈಸ್ A ಈಕ್ವಲ್ ಟು 0 ಆರ್ B ಈಕ್ವಲ್ ಟು 0 ಬಂದ್ರೆ ವಿತೌಟ್ ಜೀರೋ ಡಿವೈಸರ್ ಡೆಫಿನೇಷನ್ ಇದು ಅಲ್ವಾ, ವಿತೌಟ್ ಜೀರೋ ಡಿವೈಸರ್ ಡೆಫಿನೇಷನ್. ಇವಾಗ ನೀವು 2 ಎಲಿಮೆಂಟ್ಸ್ ತಗೊಳ್ಳಿ, ಕ್ಯೂ ಅಲ್ಲಿ ನಾನ್ ಜೀರೋ ಎಲಿಮೆಂಟ್ಸ್ ತಗೋಬೇಕು. ಸೊ A ಅಥವಾ B ನಾನ್ ಜೀರೋ ಎಲಿಮೆಂಟ್ಸ್ ತಗೊಂಡ್ರೆ, ಅಥವಾ ಬೇಡ AB ಈಕ್ವಲ್ ಟು 0. ಓಕೆ, ಒಂದು ಕೆಲಸ ಮಾಡಿ, 2 ನಾನ್ ಜೀರೋ ಎಲಿಮೆಂಟ್ಸ್ ಅನ್ನ ತಗೊಂಡು ಪ್ರಾಡಕ್ಟ್ ಮಾಡ್ಬೇಕು. ನೀವು ಪ್ರಾಡಕ್ಟ್ ಮಾಡಿದ್ರೆ 0 ಬರ್ಬೇಕು, ಆಗುತ್ತಾ? 2 ನಾನ್ ಜೀರೋ ಎಲಿಮೆಂಟ್ಸ್ ಅನ್ನ ತಗೊಂಡು ಈಗ ಜೀರೋ ಡಿವೈಸರ್ ಡೆಫಿನೇಷನ್ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಜೀರೋ ಡಿವೈಸರ್ ಡೆಫಿನೇಷನ್ ಏನಂತಂದ್ರೆ, ಸೊ A ನಾಟ್ ಈಕ್ವಲ್ ಟು 0 ತಗೋಬೇಕು, B ನಾಟ್ ಈಕ್ವಲ್ ಟು 0 ತಗೋಬೇಕು. ಅವೆರಡು ಪ್ರಾಡಕ್ಟ್ ಇದೆ ನೋಡಿ, AB 0 ಅಂತ ತೋರಿಸ್ಬೇಕು. ಅವಾಗ A ಇದೆ ನೋಡಿ ಜೀರೋ ಡಿವೈಸರ್ ಆಗ್ಬಿಡುತ್ತೆ. ಓಕೆನಾ, A ಇಸ್ ಜೀರೋ ಡಿವೈಸರ್ ಆಫ್ ಕ್ಯೂ ಆಗ್ತಿತ್ತು. ಇವಾಗ ಕ್ಯೂ ಅಲ್ಲಿ ನೀವು 2 ನಾನ್ ಜೀರೋ ಎಲಿಮೆಂಟ್ಸ್ ತಗೋಬೇಕು. ನಾನ್ ಜೀರೋ ಎಲಿಮೆಂಟ್ಸ್ ತಗೊಂಡು ಆ ಪ್ರಾಡಕ್ಟ್ 0 ಬರಬೇಕು. ಆ ತರ ಬರುತ್ತಾ? ನೋ ಸರ್. ಅಟ್ಲೀಸ್ಟ್ ಒಂದು 0 ಆಗಿರ್ಬೇಕಲ್ವಾ? ಹೌದು ಸರ್. A ಈಕ್ವಲ್ ಟು 0 ಆರ್ B ಈಕ್ವಲ್ ಟು 0 ಆಗಿರ್ಲೇಬೇಕು, ಅಟ್ಲೀಸ್ಟ್ ಒಂದು 0 ಆಗಿರ್ಬೇಕು. ಸೊ ಹಾಗಾಗಿ ಇಟ್ ಹ್ಯಾಸ್ ನೋ ಜೀರೋ ಡಿವೈಸರ್ ಕ್ಯೂ. ಓಕೆನಾ, ಕ್ಯೂ ಹ್ಯಾಸ್ ನೋ ಜೀರೋ ಡಿವೈಸರ್ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗ್ಬಿಡುತ್ತೆ, ವಿತೌಟ್ ಜೀರೋ ಡಿವೈಸರ್. ಸೊ ಇಂಟಿಗ್ರಲ್ ಡೊಮೇನ್ ಆಗ್ಬಿಡುತ್ತೆ. ಓಕೆನಾ, ಇಂಟಿಗ್ರಲ್ ಡೊಮೇನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಕ್ಯೂ ಆರ್ ಸಿ Z ಆಫ್ ಐ Z3 ಆಫ್ ಐ. ಸೊ Z3 ಆಫ್ ಐ ನಿನ್ನೆ ಹೇಳಿದೆ ನಿಮಗೆ, Z3 ಆಫ್ ಐ ಇದೆ ನೋಡಿ, Zn ಆಫ್ ಐ ಅಲ್ವಾ. ಇಂಟಿಗ್ರಲ್ ಡೊಮೇನ್ ಆಗ್ಬೇಕಂದ್ರೆ ರಿಸಲ್ಟ್ ಇದೆ, ಏನಾಗಬೇಕು ಹೇಳಿ? ತುಂಬಾ ಇಂಪಾರ್ಟೆಂಟ್ ನೋಡಿ, ಇದು ನೆಟ್ ಎಕ್ಸಾಮ್ಗೂ ಇಂಪಾರ್ಟೆಂಟ್, KSET ಗೂ ಇಂಪಾರ್ಟೆಂಟ್. ಈ Z3 ಆಫ್ ಐ ಇದೆ ನೋಡಿ, ಅಂದ್ರೆ ಏನಾಗುತ್ತೆ, Zn ಆಫ್ ಐ ಇದೆ ನೋಡಿ, Zn ಆಫ್ ಐ ಈಸ್ ಇಂಟಿಗ್ರಲ್ ಡೊಮೈನ್, ಇಫ್ ಅಂಡ್ ಓನ್ಲಿ n ಈಕ್ವಲ್ ಟು ಪ್ರೈಮ್ ನಂಬರ್ ಆಗಿರ್ಬೇಕು. ಪ್ರೈಮ್ ನಂಬರ್ ಜೊತೆಗೆ ಈ ಪ್ರೈಮ್ ನಂಬರ್ ಆಯ್ತಲ್ಲ, ಇವಾಗ ಆ ಪ್ರೈಮ್ ನಂಬರ್ ಏನ್ ಮಾಡ್ಬೇಕಂದ್ರೆ ನೋಡಿ 4 ಡಿವೈಡ್ಸ್ P-3 ಆಗ್ಬೇಕು. 4 ಡಿವೈಡ್ಸ್ ಏನಾಗಬೇಕು ಹೇಳಿ, P-3. ಸೊ n ಈಕ್ವಲ್ ಟು P ಆಗುತ್ತೆ ಅವಾಗ. ಇವಾಗ ನೋಡಿ ಇಲ್ಲಿ ಇಂಟಿಗ್ರಲ್ ಡೊಮೇನ್ ಆಗ್ಬೇಕಂದ್ರೆ ಈ n ಇದೆ ನೋಡಿ ಮಸ್ಟ್ ಬಿ ಪ್ರೈಮ್ ನಂಬರ್ ಆಗಿರ್ಬೇಕು. ಇವಾಗ ನಿಮಗೆ ಎಲ್ಲಾದ್ರೂ Z16 ಆಫ್ ಐ ಅಂತ ಕೊಟ್ರೆ ಇದು ಇಂಟಿಗ್ರಲ್ ಡೊಮೇನ್ ಆಗಲ್ಲ. ಯಾಕೆ? 16 ಏನಾಗಿದೆ ಹೇಳಿ, 16 ಇಸ್ ನಾಟ್ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್ ಆಗಿದೆ. ಹಾಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಇವಾಗ ಒಂದು ಪಕ್ಷ ಏನಾದ್ರೂ ಪ್ರೈಮ್ ನಂಬರ್ ಬಂದಾಗ Z5 ಇದೆ, Z5 ಆಫ್ ಐ ಅಂತ ಇದೆ, ಇದು ಪ್ರೈಮ್ ನಂಬರ್ ಬಂತಲ್ವಾ. ಇವಾಗ ಚಾನ್ಸ್ ಇದೆ ನಮಗೆ ಇಂಟಿಗ್ರಲ್ ಡೊಮೇನ್ ಆಗೋದು. ಯಾವಾಗ ಅಂದ್ರೆ 4 ಡಿವೈಡ್ಸ್ P-3 ಮಾಡಬೇಕು. ಸೊ P ಈಕ್ವಲ್ ಟು 5 ಆಯ್ತು. ಆಗೋದಾ ನೋಡಿ, 4 ಡಿವೈಡ್ ಮಾಡೋದಾ ನೋಡಿ, 4 ಡಿವೈಡ್ 5-3 ಆಗುತ್ತಾ? 4 ಡಿವೈಡ್ಸ್ 2 ಆಗುತ್ತಾ? ಡಸ್ ನಾಟ್ ಡಿವೈಡ್ಸ್ ಅಲ್ವಾ. ಹಾಗಾಗಿ Z5 ಆಫ್ ಐ ಈಸ್ ನಾಟ್ ಇಂಟಿಗ್ರಲ್ ಡೊಮೈನ್. ಬಟ್ ಇವಾಗ ನೋಡಿ Z3 ಆಫ್ ಐ ಇದೆ ನೋಡಿ, ಅದೇನಾಗುತ್ತೆ ಅಂದ್ರೆ ನೋಡಿ 3 ಅನ್ನೋದು ನೋಡಿ ಫಸ್ಟ್ ಆಫ್ ಆಲ್ ಪ್ರೈಮ್ ನಂಬರ್, ಚಾನ್ಸ್ ಇದೆ. ಸೊ ಇದನ್ನ ಡಿವೈಡ್ ಮಾಡ್ಬೇಕು ಇವಾಗ. ಸೊ 4 ಡಿವೈಡ್ಸ್ P ಅಂದ್ರೆ ಎಷ್ಟಿದೆ ನೋಡಿ, P ಎಷ್ಟು ಕೊಟ್ಟಿದ್ದಾರೆ, 3 ಇದೆ, 3 - 3 4 ಡಿವೈಡ್ 0 ಆಗುತ್ತಲ್ವಾ, 4 ಡಿವೈಡ್ 0. ಸೊ ಹಾಗಾಗಿ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಇದು ಇಂಟಿಗ್ರಲ್ ಡೊಮೇನ್ ಆಗುತ್ತೆ. Z3 ಆಫ್ ಐ ಇದೆ ನೋಡಿ, Z3 ಆಫ್ ಐ ಈಸ್ ಅನ್ ಇಂಟಿಗ್ರಲ್ ಡೊಮೈನ್. ಓಕೆನಾ, ಈಗ ನೋಡಿ ರಿಸಲ್ಟ್ ಇದೆ, R is an integral domain, then R has exactly 2 idempotent elements. ಸೊ 0 ಮತ್ತೆ 1, 0 and 1 ಅಂದ್ರೆ ಈಗ ಅದು ತಗೊಂಡಾಗ ಅಷ್ಟೇ ಬರುತ್ತೆ. ಓಕೆ ಇಲ್ಲ, ಇದು ತಗೊಂಡೋಗ ಬರೋದು. ಸೊ 0 ಮತ್ತೆ 1 ಇವೆರಡೇ ಇರುತ್ತೆ ನೋಡ್ರಿ, 0 and 1 ಇಲ್ಲಿ ನೋಡಿ ತಗೊಂಡ್ವಿ ನಾವು ಆಗ್ಲೇ. ಸೊ Z ಇಂಟಿಗ್ರಲ್ ಡೊಮೇನ್ ಅಲ್ವಾ, Z ಏನಾಗುತ್ತೆ ಹೇಳಿ, Z ಇದೆ ನೋಡಿ ಇಂಟಿಗ್ರಲ್ ಡೊಮೇನ್ ಆಗುತ್ತೆ. ಯಾಕೆ ನೋಡಿ, ಇಲ್ಲಿ ಕಾಮುಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗುತ್ತೆ ವಿತೌಟ್ ಜೀರೋ ಡಿವೈಸರ್. ನೋಡಿ ಇಲ್ಲಿ Z ಇದೆ ಅಲ್ವಾ, ವಿತೌಟ್ ಜೀರೋ ಡಿವೈಸರ್ ಅಂದ್ರೆ ನೋಡಿ ಇಲ್ಲಿ A ನಾಟ್ ಈಕ್ವಲ್ ಟು 0, B ನಾಟ್ ಈಕ್ವಲ್ ಟು 0 ಆಗಿರಬೇಕು, ವಿಚ್ ಇಂಪ್ಲೈಸ್ AB ಈಕ್ವಲ್ ಟು 0 ಬರಬೇಕು. ಜೀರೋ ಡಿವೈಸರ್ ಡೆಫಿನೇಷನ್ ಇದು ಡೆಫಿನೇಷನ್ ಆಫ್ ಜೀರೋ ಡಿವೈಸರ್, ನೆನಪಿರಲಿ. ಇವಾಗ ನಾವು ಈಗ A ನಾಟ್ ಈಕ್ವಲ್ ಟು 0 ತಗೊಂಡು B ನಾಟ್ ಈಕ್ವಲ್ ಟು 0 ತಗೋಬೇಕು, ಇನ್ ಸೆಟ್ ಆಫ್ ಆಲ್ ಇಂಟಿಜರ್ ತಗೋಬೇಕು. ಆ ಪ್ರಾಡಕ್ಟ್ ಮಾಡಿದ್ರೆ 2 ನಂಬರ್ 0 ಬರುತ್ತಾ? ನಾನ್ 0 ತಗೋಬೇಕು, ಸಾಧ್ಯನೇ ಇರಲ್ವಾ. ಅಟ್ಲೀಸ್ಟ್ ಒಂದೇನಾಗಿರ್ಬೇಕು ಹೇಳಿ, ಐದರ್ A ಆರ್ B 0 ಆಗಿರ್ಬೇಕು, A ಆರ್ B 0 ಆಗಿರ್ಬೇಕು. ಸೊ ಇವಾಗ ಇದೇನಾಗ್ಬಿಡುತ್ತೆ, ಇಲ್ಲಿ ತಗೊಂಡ್ವಲ್ಲ A 0 ಆಗಿರ್ಬೇಕು, ಇಲ್ಲ B 0 ಆಗಿರ್ಬೇಕು. ಇದೇನೋ ವಿತೌಟ್ ಜೀರೋ ಡಿವೈಸರ್ ಡೆಫಿನೇಷನ್ ಇದು. ಹಾಗಾಗಿ Z ವಿತೌಟ್ ಜೀರೋ ಡಿವೈಸರ್. ಓಕೆನಾ, ವಿತೌಟ್ ಜೀರೋ ಡಿವೈಸರ್. ಸೊ ಇಂಟಿಗ್ರಲ್ ಡೊಮೇನ್ ಆಗ್ಬಿಡುತ್ತೆ. ಇವಾಗ Z ಇಂಟಿಗ್ರಲ್ ಡೊಮೇನ್ ಆಯ್ತು. ಇಂಟಿಗ್ರಲ್ ಡೊಮೇನ್ ಆಗಿರೋದ್ರಿಂದ ರಿಸಲ್ಟ್ ಪ್ರಕಾರ ಏನಾಗ್ಬಿಡುತ್ತೆ, ಎಕ್ಸಾಕ್ಟ್ಲಿ 2
ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ನೋಡಿ ಇಲ್ಲಿ ಯಾವ್ದು 0 Zero. ಇನ್ನೊಂದು 1 0 ಮತ್ತೆ 1 ಎಕ್ಸಾಕ್ಟ್ಲಿ 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಅಂತ ರಿಸಲ್ಟ್. ಇವಾಗ ನೋಡಿ ಇಲ್ಲಿ Q R C Z of I Z3 of I ಇಂಟಿಗ್ರಲ್ ಡೊಮೇನ್ ಆಗುತ್ತೆ. ಸೊ R has exactly 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್. ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಕ್ವಶನ್ ಇದೆ, R equal to ZP ಪ್ರೈಮ್ ನಂಬರ್. ಸೊ ಹೌ ಮೆನಿ ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಇನ್ R? ಹೌ ಮೆನಿ ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಇನ್ R ಅಂತ ಕ್ವಶನ್ ಕೇಳಿದ್ದಾರೆ. ಸೊ R equal to ZP ನಿನ್ನೆ ನನ್ಗೆ ಹೇಳಿದೆ R equal to ZP. ಸೊ ಆಲ್ವೇಸ್ ಏನಾಗ್ಬಿಡುತ್ತೆ ಹೇಳಿದ್ದು ಇಂಟಿಗ್ರಲ್ ಡೊಮೈನ್ ಆಗುತ್ತೆ, ಇಂಟಿಗ್ರಲ್ ಡೊಮೈನ್ ಆಗುತ್ತೆ. ಸೊ ಇವಾಗ ನೋಡಿ, ಇವಾಗ Z15 ಇದೆ ನೋಡಿ, Z15 ಅದು ಇಂಟಿಗ್ರಲ್ ಡೊಮೈನ್ ಆಗಲ್ಲ ಅಲ್ವಾ, ಇಂಟಿಗ್ರಲ್ ಡೊಮೈನ್ ಆಗಲ್ಲ. ಯಾಕೆಂದ್ರೆ ನೋಡಿ ಇಲ್ಲಿ Z15 ಇದೆ ನೋಡಿ, ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗ್ಬಿಡುತ್ತೆ. ಇವಾಗ Zn ಪ್ಲಸ್ n ಡಾಟ್ n ಏನಾಗ್ಬಿಡುತ್ತೆ ಹೇಳಿ, ಇದು ರಿಂಗ್ ವಿತ್ ಯೂನಿಟಿ, ಇದು ಕಾಂಪಿಟೇಟಿವ್ ರಿಂಗ್ ವಿತ್ ಯೂನಿಟಿ ಆಗ್ಬಿಡುತ್ತೆ, CRU ಆಗ್ಬಿಡುತ್ತೆ ಇದು. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ 0 ಡಿವಿಸರ್ ಇಲ್ಲ ಅಂತ ತೋರಿಸ್ಬೇಕು, ಅವಾಗ ಏನಾಗ್ಬಿಡುತ್ತೆ ಇಂಟಿಗ್ರಲ್ ಡೊಮೈನ್ ಆಗುತ್ತೆ. Z15 ಇದೆ ನೋಡಿ, ಇದು ಕಾಂಪೋಸಿಟ್ ನಂಬರ್. Z15 ಅಲ್ಲಿ 2 ನಂಬರ್ ತಗೊಳ್ಳಿ ನೀವು, ನಾನ್ ಜೀರೋ ನಂಬರ್ 15 ಬರ್ಬೇಕು. ಯಾವ ತಗೋಬೇಡಿ, 3 ಮತ್ತೆ 3 ತಗೋಬಹುದು. ಈಗ 3 into 5 ಏನಾಗ್ಬಿಡುತ್ತೆ ಹೇಳಿ 15 ಆಗುತ್ತೆ. ಸೊ ಮಾಡ್ 15 ಕೊಟ್ಟರೆ ಏನಾಗ್ಬಿಡುತ್ತೆ ಕಾಂಗ್ರೆಂಟ್ ಟು 0 ಡಿವೈಸರ್ ಡೆಫಿನೇಷನ್ ಹೇಳೋದೇನಂದ್ರೆ A ನಾಟ್ ಈಕ್ವಲ್ ಟು 0 ತಗೋಬೇಕು, B ನಾಟ್ ಈಕ್ವಲ್ ಟು 0 ತಗೋಬೇಕು, ಪ್ರಾಡಕ್ಟ್ ಏನಂತ ತೋರಿಸ್ಬೇಕು ನಾವು 0 ಅಂತ ತೋರಿಸ್ಬೇಕು. ಅವಾಗ A ಏನಾಗ್ಬಿಡುತ್ತೆ 0 ಡಿವೈಸರ್ ಆಗುತ್ತೆ. ಇವಾಗ ನೋಡಿ 3 ನಾಟ್ ಈಕ್ವಲ್ ಟು 0, 5 ನಾಟ್ ಈಕ್ವಲ್ ಟು 0. ಸೊ ಪ್ರಾಡಕ್ಟ್ ಏನ್ ಬರ್ತಿದೆ 0 ಬರ್ತಿದೆ. ಹಾಗಾಗಿ 3 ಏನಾಗ್ಬಿಡುತ್ತೆ ಹೇಳಿ 0 ಡಿವೈಸರ್ ಆಫ್ Z15. 5 ಏನಾಗ್ಬಿಡುತ್ತೆ 0 ಡಿವೈಸರ್ ಆಫ್ Z15 ಆಗುತ್ತೆ ಅಲ್ವಾ. ಅಂದ್ರೆ ಸಿಕ್ಬಿಡ್ತು 0 ಡಿವೈಸರ್ಸ್, 3 ಮತ್ತೆ 5 ಸಿಕ್ತಿದೆ. ಸೊ ಹಾಗಾಗಿ ನೋಡಿ ಇಂಟಿಗ್ರಲ್ ಡೊಮೈನ್ ಆಗಲ್ಲ. ಬಟ್ ZP ಇಲ್ಲಿ ನೋಡಿ ಯಾವುದೇ ಸಿಗಲ್ಲ ಆ ತರ ಪ್ರಾಡಕ್ಟ್. ಓಕೆನಾ. ಸೊ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಮಾಡಿದ್ರೆ ನಮಗೆ P ಬರೋ ತರ ಯಾವುದೇ ಪೇರ್ ಸಿಗಲ್ಲ ಪ್ರೈಮ್ ನಂಬರ್ ಕೊಟ್ಟಾಗ. ಸೊ ನೋಡಿ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ, Z5 ತಗೊಳ್ಳಿ, 0 1 2 3 4 ಇಲ್ಲಿದೆ ಅಲ್ವಾ. ಇವಾಗ ನಾವೇನ್ ತಗೊಂಡಿದೀವಿ 5 ಅಂತ ತಗೊಂಡಿದೀವಿ. ಇವಾಗ ಇಲ್ಲಿ 2 ನಂಬರ್ ಅನ್ನ ಪ್ರಾಡಕ್ಟ್ ಮಾಡಿ 5 ಬರೋ ತರ ಯಾವ್ದಾರ ಪೇರ್ಸ್ ಇದೆ ನೋಡಿ. 0 ಇಂದ ಮಾಡಿದ್ರೆ 0 ಬಂದ್ಬಿಡುತ್ತೆ, ಬಿಟ್ಬಿಡಿ. 1 into 2 2, 1 into 3 3, 1 into 4 4, 2 into 3 6 ಆಗುತ್ತೆ. ಓವರ್ 5 ಏನಾಗ್ಬಿಡುತ್ತೆ ಕಾಂಗ್ರೆಂಟ್ 1 ಆಗುತ್ತೆ, ಬರಲ್ಲ. 2 into 4 ಏನಾಗುತ್ತೆ 8 ಆಗುತ್ತೆ. ಓವರ್ 5 ಏನಾಗುತ್ತೆ 3 ಬರುತ್ತೆ, ಬರಲ್ಲ ಅಲ್ವಾ. ನೆಕ್ಸ್ಟ್ 3 ಇಂದ ಬನ್ನಿ, 3 into 4 12 ಆಗುತ್ತೆ. 3 into 4 ಏನಾಗುತ್ತೆ 12 ಆಗುತ್ತೆ. ಓವರ್ Z5 ಏನಾಗ್ಬಿಡುತ್ತೆ 2 ಆಯ್ತು. ನಮಗೇನು ಬರ್ಬೇಕಾಗಿತ್ತು 5 ಬರಬೇಕು, ಬರಲ್ಲ. ಸೊ ಆ ತರ ಸಿಗಲ್ಲ. ಹಾಗಾಗಿ ಇಟ್ ಹ್ಯಾಸ್ ನೋ 0 ಡಿವೈಸರ್. ಓಕೆನಾ, ಇಟ್ ಹ್ಯಾಸ್ ನೋ 0 ಡಿವೈಸರ್. ZP ಆಲ್ವೇಸ್ ಹ್ಯಾಸ್ ನೋ 0 ಡಿವೈಸರ್. ಹಾಗಾಗಿ ಇಂಟಿಗ್ರಲ್ ಡೊಮೈನ್ ಆಗುತ್ತೆ. ಸೊ ನಿನ್ನೆ ನಾನು ರಿಸಲ್ಟ್ ಬರ್ಸಿದ್ದೀನಿ, ZP ಈಸ್ ಆಲ್ವೇಸ್ ಇಂಟಿಗ್ರಲ್ ಡೊಮೈನ್. ಓಕೆನಾ, ಇಂಟಿಗ್ರಲ್ ಡೊಮೈನ್. ಓಕೆ, ಇಂಟಿಗ್ರಲ್ ಡೊಮೈನ್ ಆದ್ರೆ 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಸಿಗುತ್ತೆ ಅಂತ ರಿಸಲ್ಟ್ ಗೊತ್ತಾಯ್ತು. ಇವಾಗ ನೋಡಿ ಒಂದು ನೋಟ್ ಇದೆ, ಕಾನ್ವರ್ಸ್ ಆಫ್ ದ ಸ್ಟೇಟ್ಮೆಂಟ್ ನೀಡ್ ನಾಟ್ ಟು ಬಿ ಟ್ರೂ. ಓಕೆನಾ, ನಾನು ಏನ್ ಹೇಳಿದ್ನಲ್ಲ ಸ್ಟೇಟ್ಮೆಂಟ್, ಇವಾಗ ಅದು ನೀಡ್ ನಾಟ್ ಟು ಬಿ ಟ್ರೂ ಆಗುತ್ತೆ. ಓಕೆನಾ. ಇಂಟಿಗ್ರಲ್ ಡೊಮೈನ್ ನೋಡಿ ಇಲ್ಲಿ ಯಾವ ತರ ಅಂದ್ರೆ, ಇಂಟಿಗ್ರಲ್ ಡೊಮೈನ್ ಇಂಪ್ಲೈಸ್ 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್. ಕಾನ್ವರ್ಸ್ ಹೇಳ್ಬಿಟ್ರು ಅಂದ್ರೆ 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಇದ್ರೆ ನೀಡ್ ನಾಟ್ ಟು ಬಿ ಇಂಟಿಗ್ರಲ್ ಡಸ್ ನಾಟ್ ಇಂಪ್ಲೈಸ್ ಇಂಟಿಗ್ರಲ್ ಡೊಮೈನ್ ಅಂತ. ಓಕೆನಾ, ನೀಡ್ ನಾಟ್ ಟು ಬಿ ಇಂಟಿಗ್ರಲ್ ಡೊಮೈನ್ ಅಂತ. ಓಕೆನಾ. ಎಕ್ಸಾಂಪಲ್ ಇದೇ ಕೇಳೋದು ಏನಂತಂದ್ರೆ ನೋಡಿ ಇಲ್ಲಿ ಒಂದು ರಿಂಗ್ ಇದೆ, ಆ ರಿಂಗ್ 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಇದೆ, ದೆನ್ ಆರ್ ಇಸ್ ಇಂಟಿಗ್ರಲ್ ಡೊಮೈನ್ ಅಂತ ಕೇಳ್ತಾರೆ. ಸೊ ಆಗಲ್ಲ. ಓಕೆನಾ. ಬಟ್ ಏನೋ ರಿಂಗ್ ಕೇಳಿದ್ರೆ ಆರ್ ಇಸ್ ಇಂಟಿಗ್ರಲ್ ಡೊಮೈನ್, ದೆನ್ ಇಟ್ ಹ್ಯಾಸ್ 2 ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್, ಆ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಒಂದು ಕೌಂಟರ್ ಎಕ್ಸಾಂಪಲ್ ಇದೆ ನೋಡಿ, Z9 ಇದೆ ನೋಡಿ. ನೋಡಿ ಇಲ್ಲಿ R equal to Z9. ಸೊ ಯಾವ ಬರುತ್ತೆ Z9 ಅಲ್ಲಿ ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್ ಯಾವ ಬರುತ್ತೆ ಹೇಳಿ ಬೇಗ. ಸೊ ನಿಮಗೆ ಗೊತ್ತಾಗ್ಬಿಡುತ್ತೆ ಟೋಟಲ್ ನಂಬರ್ ಆಫ್ ಐಡೆಂಪೋರ್ಟೆಂಟ್ ಎಲಿಮೆಂಟ್ ಎಷ್ಟು ಬರುತ್ತೆ Z9 ಅಲ್ಲಿ. 3 ಸ್ಕ್ವೇರ್ ಮಾಡ್ತಿರಲ್ವಾ. ಸೊ ಎಷ್ಟು ತಗೊಂಡ್ರಿ ನೀವು ಪ್ರೈಮ್ ನಂಬರ್ ತಗೊಂಡ್ರಿ, 2 power 1 ಆಗ್ಬಿಡುತ್ತೆ, 2 ಆಗುತ್ತೆ. 2 ಬರುತ್ತೆ ಐಡೆಂಪೋರ್ಟೆಂಟ್ ಎಲಿಮೆಂಟ್ಸ್. ಓಕೆನಾ, 2 ಬರ್ತಿದೆ. ಬಟ್ ಆಗಂತಂದು Z9 ಇದೆ ನೋಡಿ, ಅದು ಇಂಟಿಗ್ರಲ್ ಡೊಮೈನ್ ಆಗ್ತಿದೆನಾ? Z9 ಇಂಟಿಗ್ರಲ್ ಡೊಮೈನಾ? ನೋ ಸರ್. ನೋಡಿ Z9 ಇಂಟಿಗ್ರಲ್ ಡೊಮೈನ್ ಅಲ್ಲ. ಯಾಕೆ? Z9 ಅಲ್ಲಿ ನೋಡಿ ZP ಮಾತ್ರ ಇಂಟಿಗ್ರಲ್ ಡೊಮೈನ್ ಆಗೋದು. ZP ಅಥವಾ ಒಂದು ಕೆಲಸ ಮಾಡಿ ನೀವು, ಇಂಟಿಗ್ರಲ್ ಡೊಮೈನ್ ಒಂದು ಡೆಫಿನೇಷನ್ ಏನಂತ ನೋಡಿ ಈ ತರ ತಗೊಂಡ್ಬಿಡಿ ನೀವು. ಸೊ Zn ಈಸ್ ಇಂಟಿಗ್ರಲ್ ಡೊಮೈನ್
ಇಫ್ ಅಂಡ್ ಓನ್ಲಿ ಇಫ್ ಸೊ ದಿಸ್ ಎನ್ ಮಸ್ಟ್ ಬಿ ಏನಾಗಿರ್ಬೇಕು ಹೇಳಿ ಪ್ರೈಮ್ ನಂಬರ್ ಆಗಿರ್ಬೇಕು. Prime number. ಪ್ರೈಮ್ ನಂಬರ್ ಆಗಿರ್ಬೇಕು. ಅದರ್ವೈಸ್ ಇಟ್ ಈಸ್ ನಾಟ್ ಇಂಟಿಗ್ರಲ್ ಡೊಮೈನ್. ಸೊ 9 ಪ್ರೈಮ್ ನಂಬರ್ No, sir. No, sir. ಹಾಗಾಗಿ ಈಸ್ ನಾಟ್ ಇಂಟಿಗ್ರಲ್ ಡೊಮೈನ್. ಈಸ್ ನಾಟ್ ಇಂಟಿಗ್ರಲ್ ಡೊಮೈನ್. ಅಥವಾ ನೋಡಿ ಇಲ್ಲಿ ನೆನ್ಪಿಟ್ಕೊಳ್ಳೋದು, ಇದೇನಾದ್ರು ನೆನಪಾಗ್ಲಿಲ್ಲ ಅಂತಂದ್ರೆ ಇಲ್ಲಿ ಏನ್ ತಗೋಬಹುದು ಹೇಳಿ, 3 into 3 ತಗೋಬಹುದು. 3 into 3 ಏನಾಗುತ್ತೆ 9 ಆಗುತ್ತೆ. ಓವರ್ ಮಾಡಿ 9 ಕೊಟ್ಟಿದ್ದಾರೆ. ಸೊ ಓವರ್ ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ 3 ಏನಾಗ್ಬಿಡುತ್ತೆ ಸರ್ 0 ಡಿವೈಸರ್ ಆಫ್ Z9 ಆಯ್ತು. 0 ಡಿವೈಸರ್ ಸಿಗ್ತಿರೋದ್ರಿಂದ ಇಂಟಿಗ್ರಲ್ ಡೊಮೈನ್ ಆಗಲ್ಲ. ಓಕೆನಾ, ಇಂಟಿಗ್ರಲ್ ಡೊಮೈನ್ ಆಗಲ್ಲ. ಓಕೆ, ಇಲ್ಲಾದ್ರೆ ರಿಸಲ್ಟ್ ನೋಡ್ಕೊಳ್ಳಿ, ಇಫ್ ಅಂಡ್ ಓನ್ಲಿ ಇಫ್ ಎನ್ ಮಸ್ಟ್ ಬಿ ಪ್ರೈಮ್ ನಂಬರ್. ಓಕೆ ನೋಡಿ, Z9 ಗೆ 2 ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಬರ್ತಿದೆ, ಬಟ್ Z9 ನೀಡ್ ನಾಟ್ ಟು ಬಿ ಇಂಟಿಗ್ರಲ್ ಡೊಮೈನ್. ಓಕೆನಾ, ನೀಡ್ ನಾಟ್ ಟು ಬಿ ಇಂಟಿಗ್ರಲ್ ಡೊಮೈನ್. ಸೊ ಇಂಟಿಗ್ರಲ್ ಡೊಮೈನ್ ಐಡೆಂಪೋಟೆಂಟ್ ಎಲಿಮೆಂಟ್ಸ್, ಬಟ್ ಕಾನ್ವರ್ಸ್ ಹೇಳ್ಬಿಟ್ರು. ಓಕೆನಾ, 2 ಐಡೆಂಪೋಟೆಂಟ್ ಎಲಿಮೆಂಟ್ ಸಿಕ್ಕರೆ, 2 ಐಡೆಂಪೋಟೆಂಟ್ ಎಲಿಮೆಂಟ್ ಸಿಕ್ಕರೆ, ಸೊ ಆ ರಿಂಗ್ ಇದೆ ನೋಡಿ, ನೀಡ್ ನಾಟ್ ಟು ಬಿ ಇಂಟಿಗ್ರಲ್ ಡೊಮೈನ್. ನೀಡ್ ನಾಟ್ ಟು ಬಿ ಇಂಟಿಗ್ರಲ್ ಡೊಮೈನ್. ನೆಕ್ಸ್ಟ್ ನೋಡಿ, ನಿಲ್ಪೋಟೆಂಟ್ ಎಲಿಮೆಂಟ್ಸ್ ಅಂತ ಬರುತ್ತೆ ನೆಕ್ಸ್ಟ್. ಸೊ ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಗೊತ್ತಾಯ್ತು. ನಿಲ್ಪೋಟೆಂಟ್ ಎಲಿಮೆಂಟ್ಸ್. ಸೊ ಏನ್ ಎಲಿಮೆಂಟ್ ಎ ಬಿಲಾಂಗ್ಸ್ ಟು ಆರ್. ನೋಡಿ ಎಲ್ಲ ರಿಂಗ್ ಅಲ್ಲಿ ಮಾತಾಡ್ತಿರೋದು ನಾವಿದು. ಓಕೆನಾ, ಸೊ ರಿಂಗ್ ಡೆಫಿನೇಷನ್ ಎಲ್ಲ ಓಲ್ಡ್ ಆದ್ಮೇಲೆ ಸೊ ಅಲ್ಲಿ ಬರುವಂತಹ ಎಲಿಮೆಂಟ್ಸ್ ಅನ್ನ ನಾವು ಇವಾಗ ಹೇಳ್ತಿರೋದು. ನಿಲ್ಪೋಟೆಂಟ್ ಎಲಿಮೆಂಟ್ಸ್, ಐಡೆಂಪೋಟೆಂಟ್ ಎಲಿಮೆಂಟ್ಸ್, 0 ಡಿವೈಸರ್ಸ್, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಇವಾಗ ನೋಡಿ, ಈ ಸೆಟ್ ಟು ಬಿ ನಿಲ್ಪೋಟೆಂಟ್ ಎಲಿಮೆಂಟ್ಸ್ ಆಫ್ ಆರ್ ಇಫ್ ಎ ಪವರ್ ಎನ್ ಈಕ್ವಲ್ ಟು 0 ಬರಬೇಕು. ನೋಡಿ, ಎ ಪವರ್ ಎನ್ ಈಕ್ವಲ್ ಟು ಏನ್ ಬರ್ಬೇಕು ಹೇಳಿ 0 ಬರಬೇಕು. ಸೊ ಫಾರ್ ಸಮ್ ಎನ್ ಈಕ್ವಲ್ ಟು 1 2 3 ಅಪ್ ಟು ಇದರ ತಗೋದು, ಅಥವಾ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ತಗೊಂತ ಹೋಗ್ಬೇಕು. ಓಕೆನಾ, ಸೊ ಎನ್ ಬಿಲಾಂಗ್ಸ್ ಏನಾಗಿರುತ್ತೆ ನ್ಯಾಚುರಲ್ ನಂಬರ್ ತಗೋಬೇಕು ಫಾರ್ ಸಮ್. ಓಕೆನಾ, ಫಾರ್ ಸಮ್. ಸೊ ಎ ಪವರ್ 1 ಗೆ 0 ಬಂದ್ರೆ ಸಮಸ್ಯೆ ಇಲ್ಲ, ಎ ಸ್ಕ್ವೇರ್ ಮಾಡಿದ್ರೆ 0 ಬಂದ್ರೆ ಸಮಸ್ಯೆ ಇಲ್ಲ, ಎ ಕ್ಯೂಬ್ 0 ಮಾಡೋ ಸಮಸ್ಯೆ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಿಲ್ಪೋಟೆಂಟ್ ಎಲಿಮೆಂಟ್ ಆಫ್ ಇಂಡೆಕ್ಸ್ 1 ಆಗುತ್ತೆ. ಇದಕ್ಕೆ ಇಂಡೆಕ್ಸ್ 2 ಆಗುತ್ತೆ, ಇದಕ್ಕೆ ಇಂಡೆಕ್ಸ್ 3 ಆಗ್ತಾ ಹೋಗುತ್ತಲ್ವಾ. ಎ ಪವರ್ ಎನ್ ಈಕ್ವಲ್ ಟು 0 ಆಯ್ತು ಅಂದ್ರೆ ಇಂಡೆಕ್ಸ್ ಏನಾಗುತ್ತೆ ಎನ್ ಆಗುತ್ತೆ. ನಿಲ್ಪೋಟೆಂಟ್ ಎಲಿಮೆಂಟ್ ಆಫ್ ಇಂಡೆಕ್ಸ್ ಎನ್ ಆಗುತ್ತೆ. ಓಕೆನಾ, ಇವಾಗ ನೋಡಿ, ಫೈಂಡ್ ಆಲ್ ನಿಲ್ಪೋಟೆಂಟ್ ಎಲಿಮೆಂಟ್ಸ್ ಆಫ್ ಝೆಡ್. ಸೊ ಫೈಂಡ್ ಆಲ್ ನಿಲ್ಪೋಟೆಂಟ್ ಎಲಿಮೆಂಟ್ಸ್ ಆಫ್ ಝೆಡ್. ಝೆಡ್ ಯಾವ ತರ ಬರ್ಕೊಂತೀರಾ ನೀವು, ಸೆಟ್ ಬರ್ಕೊಂಬಿಡಿ 0 ± 1 ± 2 ಅಂಡ್ ಸೋ ಆನ್. ಇವಾಗ ಫಸ್ಟ್ 0 ಇದೆ ಅಲ್ವಾ, 0. ಸೊ ನಿಲ್ಪೋಟೆಂಟ್ ಎಲಿಮೆಂಟ್ ಡೆಫಿನೇಷನ್ ಇರೋದೇನು, ಎ ಪವರ್ ಎನ್ ಈಕ್ವಲ್ ಟು 0. ಇವಾಗ ನಾನು ಏನ್ ತಗೊಂಡೆ 0 ತಗೊಂಡೆ. 0 ಪವರ್ ನೀವೇನ್ ಮಾಡಿದ್ರೆ ನಮಗೆ 0 ಬರುತ್ತೆ 1. 2 ಮಾಡ್ಬೋದು, 3 ಮಾಡ್ಬೋದು, ಏನ್ ರೆಸ್ಟ್ರಿಕ್ಷನ್ ಏನಿಲ್ಲ. ಒಟ್ನಲ್ಲಿ ನಮಗೆ ನೋಡಿ, ಇಲ್ಲಿ ನಾವು ಇಲ್ಲಿ ಚಾಯ್ಸ್ ತಗೊಂಡ್ರೆ, ನಾವು ಅಂದ್ರೆ ನ್ಯಾಚುರಲ್ ನಂಬರ್ ಅಲ್ಲಿ ಚಾಯ್ಸ್ ತಗೊಂಡು ನಾವು 0 ಪವರ್ 0 ಅಂತ ಹೇಳ್ತಿದೀವಲ್ವಾ, 0 ಪವರ್ ಎನ್ ಕೂಡ 0 ಆಗ್ತಿದೆ. ಹಾಗಾಗಿ ಏನಾಗ್ಬಿಡುತ್ತೆ, ನಿಲ್ಪೋಟೆಂಟ್ ಎಲಿಮೆಂಟ್ ಆಗ್ಬಿಡುತ್ತೆ 0 ಇಸ್ ನಿಲ್ಪೋಟೆಂಟ್ ಎಲಿಮೆಂಟ್ ಆಫ್ ಝೆಡ್ ಆಗುತ್ತೆ. ಸೊ ಇಂಡೆಕ್ಸ್ ಏನಂತಂದ್ರೆ 1 ಆಗುತ್ತೆ ಇಂಡೆಕ್ಸ್. ಓಕೆನಾ, ಯಾವುದು ಲೀಸ್ಟ್ ಇರುತ್ತೋ ಅದು ಇಂಡೆಕ್ಸ್ ಆಗುತ್ತೆ. ಓಕೆ, ಇನ್ನೊಂದು ನೋಡಿ, ಇಲ್ಲಿ ನೆಕ್ಸ್ಟ್ 1 ತಗೊಳ್ಳಿ. 1 ಇದೆ, 1 ಪವರ್ ಎನ್ ನಮಗೆ 0 ಬರಬೇಕು. ಸೊ ಎನ್ ಏನಾಗಿರ್ಬೇಕು, ನ್ಯಾಚುರಲ್ ನಂಬರ್ ತಗೋಬೇಕು. ನೀವು ಸಾಧ್ಯನಾ 1 ಪವರ್ ಎನ್ ಮಾಡಿದ್ರೆ 0 ಬರಬೇಕು, ಎನ್ ಬಿಲಾಂಗ್ಸ್ ಟು ಎನ್ ಆಗಿರ್ಬೇಕು. ಚಾನ್ಸ್ ಇದೆನಾ? ನೋ ಸರ್. ನೀವು 1 ಪವರ್ ನೀವು ಯಾವುದೇ ನ್ಯಾಚುರಲ್ ನಂಬರ್ ತಗೊಂಡ್ರೆ 1 ಬರುತ್ತೆ. 1 ಈಕ್ವಲ್ ಟು ಏನಾಗ್ಬಿಡುತ್ತೆ 0. ಸೊ 1 ನಾಟ್ ಈಕ್ವಲ್ ಟು 0 ಅಂತ ಅರ್ಥ ಅದಲ್ವಾ. ಸೊ ಬರಲ್ಲ, ಚಾನ್ಸ್ ಇಲ್ಲ. ಸೊ ಹಾಗಾಗಿ ನೋಡಿ, ಇಲ್ಲಿ ಏನಾಗ್ಬಿಡುತ್ತೆ 0 1 ಬಿಟ್ಟು ಇನ್ನು ಮಿಕ್ಕಿದ್ ಯಾವ್ದು ಆಗಲ್ಲ ಸರ್. ಓಕೆನಾ, -1 2 ಇದೆ, +2 ಇದೆ, ಯಾವ್ದು ಆಗಲ್ಲ. ಸೊ 0 ಮಾತ್ರ 1 ಆಗುತ್ತೆ ಅಷ್ಟೇ. x ಈಕ್ವಲ್ ಟು 0 ಇದೊಂದೇ ನಿಲ್ಪೋಟೆಂಟ್ ಎಲಿಮೆಂಟ್. ಓಕೆನಾ, ಸೊ z ಹ್ಯಾಸ್ ಓನ್ಲಿ 1 ನಿಲ್ಪೋಟೆಂಟ್ ಎಲಿಮೆಂಟ್, ದಟ್ ಈಸ್ 0. ಸೊ ಇವಾಗ ನೋಡಿ, ಕ್ಯೂಬ್ ಇದೆ, ಆರ್ ಸಿ z ಆಫ್ i zp ಇಸ್ ಎಕ್ಸಾಕ್ಟ್ಲಿ 1 ನಿಲ್ಪೋಟೆಂಟ್ ಎಲಿಮೆಂಟ್ಸ್. ಓಕೆನಾ, ಸೊ ಕ್ಯೂ ನೋಡಿ ಸರ್, ಕ್ಯೂ ಅಲ್ಲೂ ಕೂಡ ಒಂದೇ ಒಂದು ನಿಲ್ಪೋಟೆಂಟ್ ಎಲಿಮೆಂಟ್. ಯಾವ್ದು ಸರ್ ಅದು 0. ಆರ್ ಅಲ್ಲಿ 1 ಬರುತ್ತೆ, ಯಾವುದು 0 ಬರುತ್ತೆ, ಯಾವುದು 0. z ಆಫ್ i ಅಲ್ಲಿ ಒಂದೇ ಒಂದು ಬರುತ್ತೆ, ಅದು ಕೂಡ 0. zp ಒಂದೇ ಒಂದು ಬರುತ್ತೆ, 0 ಬರುತ್ತೆ. ಓಕೆನಾ, ಸೊ ಅದಕ್ಕೆ ಒಂದು ರಿಸಲ್ಟ್ ಇದೆ ನೋಡಿ, ಇಲ್ಲಿ ಒಂದು ರಿಸಲ್ಟ್ ಇದೆ. ಏನಂತಂದ್ರೆ ರಿಸಲ್ಟ್, ಸೊ ಆರ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್. ಓಕೆನಾ, ಆರ್ ಇಸ್ ಅನ್ ಇಂಟಿಗ್ರಲ್ ಡೊಮೈನ್, then R has exactly 1 nilpotent element. So integral domain ಆದಾಗ ಐಡೆಂಪೋಟೆಂಟ್ ಎಲಿಮೆಂಟ್ ಎಷ್ಟು ಬರುತ್ತೆ?
ಐಡೆಂಪೊಟೆಂಟ್ ಎಲಿಮೆಂಟ್ಸ್ 2 ಬರ್ತಿದೆ. ಓಕೆನಾ? ಇಂಟಿಗ್ರಲ್ ಡೊಮೈನ್ ಆದಾಗ ನಿಲ್ಪೊಟೆಂಟ್ ಎಲಿಮೆಂಟ್ ಎಷ್ಟು ಬರ್ತಿದೆ ನೋಡಿ, ಇಲ್ಲಿ 1 ಬರ್ತಿದೆ. ಅದು ಯಾವುದು 0 ಅಲ್ವಾ? ಇಂಟಿಗ್ರಲ್ ಡೊಮೈನ್ ಆದಾಗ ಐಡೆಂಪೊಟೆಂಟ್ ಎಲಿಮೆಂಟ್ಸ್ 2 ಬರುತ್ತೆ, ನಿಲ್ಪೊಟೆಂಟ್ ಎಲಿಮೆಂಟ್ಸ್ 1 ಬರ್ತಿದೆ. ಓಕೆನಾ? ಸೊ ಕಾನ್ವರ್ಸ್ ಆಫ್ ದ ಥಿಯರಮ್ ನೀಡ್ ನಾಟ್ ಟು ಬಿ ಟ್ರೂ. ಕಾನ್ವರ್ಸ್ ಇದೆ ನೋಡಿ, ಅಂದ್ರೆ ಈಗ ಒಂದು ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಬಂತು ಅಂದ್ರೆ ಆ ರಿಂಗು ಇಂಟಿಗ್ರಲ್ ಡೊಮೈನ್ ಆಗ್ಬೇಕಂತ ಇಲ್ಲ. ಇಂಟಿಗ್ರಲ್ ಡೊಮೈನ್ ಆದ್ರೆ ಎಕ್ಸಾಕ್ಟ್ಲಿ ಹೇಳ್ಬಿಡ್ತೀವಿ ನಾವು ಒಂದೇ ಒಂದು ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಅಂತ. ಓಕೆನಾ? ಇವಾಗ ನೋಡಿ ಒಂದು ಎಕ್ಸಾಂಪಲ್ ನೋಡಿ, Z6 ಇದೆ ನೋಡಿ, Z6 ಯಾವ ತರ ಬರೀತೀರಾ ನೀವು ಸೆಟ್ಟು? Z6 = 0 1 2 3 4 5. ಇವಾಗ ನಿಲ್ಪೊಟೆಂಟ್ ಎಲಿಮೆಂಟ್ ಫಸ್ಟ್ ನೋಡಿ 0 ಅಂದ್ಬಿಟ್ರೆ 0 ಪವರ್ 1 ನಾವು ಮಾಡ್ಬಿಡ್ತೀವಿ, 0 ಬಂದ್ಬಿಡುತ್ತೆ, ನಿಲ್ಪೊಟೆಂಟ್ ಎಲಿಮೆಂಟ್. ಈಗ 1 ಪವರ್ ನೀವು n ಬಿಲಾಂಗ್ಸ್ n ತಗೋಬೇಕು, ನ್ಯಾಚುರಲ್ ನಂಬರ್ ತಗೊಂತ ಹೋಗಿ, = 0 ಬರಬೇಕು. ಸಾಧ್ಯನಾ? 1 ಪವರ್ n ಸಾಧ್ಯನೇ ಇಲ್ಲ, ನೆವರ್ ಪಾಸಿಬಲ್. ನೆಕ್ಸ್ಟ್ 2 ಇದೆ ಅಲ್ವಾ, ಈಗ 2 ಇದೆ ನೋಡಿ, 2 ಪವರ್ 1 ಏನಾಗುತ್ತೆ? 2 ಬರುತ್ತೆ, ನಾಟ್ = 0. ನೆಕ್ಸ್ಟ್ 2 ಸ್ಕ್ವೇರ್ ಮಾಡಿ 4 ಬರುತ್ತೆ, ನಾಟ್ = 0. 2 ಕ್ಯೂಬ್ ಮಾಡಿ ಏನ್ ಬರುತ್ತೆ? 6 ಬರುತ್ತೆ ಅಲ್ವಾ? ಓಕೆ 8 ಬರುತ್ತೆ. 8 ಏನಾಗುತ್ತೆ? ಕಾಂಗ್ರುಯೆಂಟ್ mod 6 ಏನಾಗುತ್ತೆ? 2 ಆಗುತ್ತೆ. ಸೊ ನಾಟ್ = 0 ಅಲ್ವಾ? ಸೊ 2 ಪವರ್ 4 ಏನ್ ಬರುತ್ತೆ ನೋಡಿ, ನೆಕ್ಸ್ಟ್ = 16 ಬರುತ್ತೆ. ಕಾಂಗ್ರುಯೆಂಟ್ 4 ಆಗುತ್ತೆ, ನಾಟ್ = 0. ಈ ತರ ಮಾಡ್ತಾ ಹೋದಾಗ ಬರಲ್ಲ ಅದು. ಓಕೆನಾ? 2 ಕೂಡ ಏನಾಗಲ್ಲ ಹೇಳಿ, ಸೊ ನಿಲ್ಪೊಟೆಂಟ್ ಎಲಿಮೆಂಟ್ ಆಗಲ್ಲ, 1 ಆಗಲ್ಲ. ನೆಕ್ಸ್ಟ್ 3 ಅದೇ ತರ ಮಾಡಿ, ಈ ತರ ಅದಾಗಲ್ಲ, 4 ಆಗಲ್ಲ, 5 ಆಗಲ್ಲ. ಸೊ ಒಂದೇ ಒಂದು ಆಗುತ್ತೆ, 0 1 ಆಗುತ್ತೆ. ಓಕೆನಾ? 0 1 ಮಾತ್ರ ಆಗುತ್ತೆ. ಬಟ್ ನೋಡಿ Z6 is exactly 1 ನಿಲ್ಪೊಟೆಂಟ್ ಎಲಿಮೆಂಟ್. ಯಾವುದು? 0 ಬರ್ತಿದೆ, 0. ಹಾಗಂತ Z6 ಇದೆ ನೋಡಿ, ಇಂಟಿಗ್ರಲ್ ಡೊಮೈನ್ ಆಗ್ತಾ ಇಲ್ಲ. ಯಾಕೆ? ಇಂಟಿಗ್ರಲ್ ಡೊಮೈನ್ ZP 2 × 3 is always ಇಂಟಿಗ್ರಲ್. ಎಸ್, ಅದು ಹೇಳ್ಬೋದು, ಇಂಟಿಗ್ರಲ್ ಡೊಮೈನ್ ಆಗಲ್ಲ. ಓಕೆನಾ? ಹಿಂಗು ZP is always okay. Zn is integral domain. Zn is integral domain if and only if n ಆಗಿರಬೇಕು, must be ಪ್ರೈಮ್ ಆಗಿರಬೇಕು. ಓಕೆ, ಹಾಗಾಗಿ Z6 ಇದೆ ನೋಡಿ, 6 ಆದ ಪ್ರೈಮ್ ನಂಬರ್ ಅಲ್ಲ, Z6 ಇಂಟಿಗ್ರಲ್ ಡೊಮೈನ್ ಆಗಲ್ಲ. ಓಕೆನಾ? ಓಕೆ, ಇವಾಗ Z8 ಇದೆ, ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಏನೇನು ಬರುತ್ತೆ ಅಂತ ನೀವು ನೋಡ್ಕೊಳ್ಳಿ. ಓಕೆ, ಇವಾಗ ನೆಕ್ಸ್ಟ್ ನೋಡಿ ಒಂದು ರಿಸಲ್ಟ್. ಇವಾಗ ಓಕೆ, Z8 ಕೊಟ್ಟಾಗ ಏನು ಹೇಳ್ಬಿಡ್ತೀರಾ, Z6 ಕೊಟ್ಟಾಗ ಹೇಳ್ತಾರೆ. ಇವಾಗ Z300 Z400 ಕೊಟ್ಟಾಗ, ಲಾರ್ಜ್ ನಂಬರ್ ಕೊಟ್ಟಾಗ ಯಾವ ತರ ಹೇಳ್ಬೇಕಂತ ಹೇಳ್ತೀನಿ ನೋಡಿ. ಇಫ್ n ಗ್ರೇಟರ್ ದೆನ್ 1, n ಸ್ಟ್ರಿಕ್ಟ್ಲಿ ಗ್ರೇಟರ್ ದೆನ್ 1, ಸೊ n = 1 ಆದಾಗ ಸಿಂಗಲ್ ಟರ್ನ್ 0 ಬರುತ್ತೆ, ಇನ್ನೇನು 0ನೇ ಆಗ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, n ಗ್ರೇಟರ್ ದೆನ್ 1 ಅನ್ನ ಸೊ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರ್ಕೊಡಿ ನೀವು. ಓಕೆನಾ? ಪ್ರಾಡಕ್ಟ್ ಆಫ್ ಪ್ರೈಮ್ಸ್ ಅಲ್ಲಿ ಬರ್ಕೊಂಡು ನಂಬರ್ ಆಫ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಇನ್ Zn ಎಷ್ಟು ಬರುತ್ತೆ ಅಂದ್ರೆ, ಸೊ ನೋಡಿ ಇಲ್ಲಿ P1 ಪವರ್ ಆಲ್ಫಾ 1 ಇದೆ, ಆಲ್ಫಾ 1 - 1 ಮಾಡಬೇಕು, ಅಂದ್ರೆ 1 ಕಡಿಮೆ ಮಾಡಬೇಕು, ಇಂಟು P2 ಆಲ್ಫಾ 2 - 1 ಅಪ್ ಟು PK ಆಲ್ಫಾ ಕೆ -1, ಅಂದ್ರೆ ಪವರ್ ಅಲ್ಲಿ -1 ಮಾಡ್ಬೇಕಷ್ಟೇ ನೀವು. ಓಕೆನಾ? ಸೊ ಎನ್ ನೀವು ಬರ್ಕೊಂಡು ರೆಪ್ರೆಸೆಂಟೇಷನ್ ನೋಡಿ. ಇಲ್ಲಿ ಇನ್ನೊಂದೇನಂದ್ರೆ ದೆನ್ ನಂಬರ್ ಆಫ್, ಓಕೆ ಇದೆಲ್ಲ Zn ಅಲ್ಲಿ ಮಾತ್ರ ಇದು. ಓಕೆನಾ? Zn ಅಲ್ಲಿ ಮಾತ್ರ ಇದು. ನಾನು ಆಗ್ಲೇ ಒಂದು ರಿಸಲ್ಟ್ ಹೇಳಿದ್ನಲ್ಲ, ನಂಬರ್ ಆಫ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್, ಅದು ಕೂಡ Zn ಅಲ್ಲಿ. ಓಕೆನಾ? ಸೊ ಎಲ್ಲದಕ್ಕೂ ಅಪ್ಲೈ ಮಾಡ್ಬಿಟ್ಟಿರೋ ನೀವು, Zn ಅಲ್ಲಿ ಮಾತ್ರ ಇವೆಲ್ಲ ರಿಸಲ್ಟ್ ವರ್ಡ್ ಆಗ್ತಿರೋದು. ಓಕೆ, ಇವಾಗ ನೋಡಿ ಈ ರಿಸಲ್ಟ್ ನ ಯೂಸ್ ಮಾಡ್ಕೊಂಡು, ಸೊ ಫೈಂಡ್ ನಂಬರ್ ಆಫ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಇನ್ Zn. ಏನ್ ಬರುತ್ತೆ ನೋಡಿ ಸರ್, Zn 1. ಏನ್ ಬರುತ್ತೆ ಸರ್? Z10 ಇದು. ನೋಡಿ 10 ಇದೆ ಅಲ್ವಾ, 10 ಏನಂತ ಬರ್ಕೊಂತೀರಿ ಹೇಳಿ ಸರ್ ನೀವು? 2 × 5 10 can be written as 2 × 5 ಅಂತ ಬರೀತಾರ. ಇವಾಗ ನಂಬರ್ ಆಫ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಇನ್ Zn ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ಪವರ್ 1 ಇದೆ, ಇಲ್ಲೂ 1 ಇದೆ. ಸೊ ನೋಡಿ 1 ಪವರ್ ಅಲ್ಲಿ 1 ಕಡಿಮೆ ಮಾಡ್ಬೇಕಂದ್ರೆ 2 ಪವರ್ 1 - 1 ಇಂಟು, ಸೊ 5 ಪವರ್ 1 - 1, 2 ಪವರ್ 1 - 1 ಏನಾಗ್ಬಿಡುತ್ತೆ, 0 ಆಗುತ್ತೆ. ಸೊ ಇಂಟು 5 ಪವರ್ 1 - 1 ಏನಾಗುತ್ತೆ, 0 ಆಗುತ್ತೆ. ಸೊ 2 ಪವರ್ 0 ಏನಾಗ್ಬಿಡುತ್ತೆ, 1. 5 ಪವರ್ 0 1 ಆಗುತ್ತೆ. 1 × 1 1. ಅದು ಯಾವ್ದಂದ್ರೆ 0 ಸರ್. ಓಕೆನಾ? 0 ಒಂದೇ, ಯಾಕೆಂದ್ರೆ Zn ಅಲ್ಲಿ 0 ಇರುತ್ತಲ್ವಾ, Zn ಅಲ್ಲಿ 0 ಇರುತ್ತೆ. ಸೊ ಅದನ್ನ 0 ಪವರ್ ಮಾಡಿದಾಗ 0ನೇ ಬರುತ್ತೆ. ಸೊ ಅದೊಂದೇ ಬರುತ್ತೆ. ಓಕೆ, ಇವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ಇರೋದು, Z300 ಎಷ್ಟು ಬರುತ್ತೆ ಸರ್ ನಿಲ್ಪೊಟೆಂಟ್ ಎಲಿಮೆಂಟ್ಸು? ಇಲ್ಲೊಂದು ಕೆಲಸ ಮಾಡಿ ಸರ್, ಈಗ ಇನ್ನೊಂದು ನೋಡಿ ಇಲ್ಲಿ. ಸೊ ನಿಮಗೆ ಗೊತ್ತಿದೆ ಇಂಟಿಗ್ರಲ್ ಡೊಮೈನ್ಗೆ ಎಷ್ಟು ಬರ್ತವೆ ಐಡೆಂಪೊಟೆಂಟ್ ಎಲಿಮೆಂಟ್ಸ್, ಸಾರಿ ನಿಲ್ಪೊಟೆಂಟ್ ಎಷ್ಟು ಬರುತ್ತೆ ಇಂಟಿಗ್ರಲ್ ಡೊಮೈನ್ಗೆ? ಎಕ್ಸಾಕ್ಟ್ಲಿ 1 ಅಂತಿದೆ ನೋಡಿ ಇಲ್ಲಿ. ಓಕೆನಾ? ಇವಾಗ ಒಂದು ದೊಡ್ಡ ನಂಬರ್ ತಗೊಳ್ತೀನಿ ನಾನು. Z ಒಂದು ಪ್ರೈಮ್ ನಂಬರ್ ಹೇಳಿ, ಒಂದು ಬಿಗ್ಗೆಸ್ಟ್ ಪ್ರೈಮ್ ನಂಬರ್ ಯಾವ್ದು ಒಂದು ಹೇಳಿ. 101 ತಗೋಬೋದಾ? ಇದಕ್ಕೆ ಎಷ್ಟು ಬರುತ್ತೆ ನೋಡಿ. ಇವಾಗ ನಮಗೇನೋ ರಿಸಲ್ಟ್ ಗೊತ್ತಿದೆ, ಇಂಟಿಗ್ರಲ್ ಡೊಮೈನ್ ಆಗುತ್ತೆ ಇದು. ಯಾಕೆ? ಪ್ರೈಮ್ ನಂಬರ್ ಒಂದೇ ಒಂದು ಬರುತ್ತೆ.
ಓಕೆ, ಇವಾಗ ಈ ಮೆಥಡ್ ಮಾಡಿ. 101 ಇದೆ, 101ಗೆ ಏನೇನು ಬರ್ತವೆ ಡಿವೈಸರ್ಸ್? 1 into 101. ಪ್ರೈಮ್ ಡಿವೈಸರ್ಸ್ ಯಾವುದು ಬರಲ್ಲ, ಇಟ್ ಸೆಲ್ಫ್ ಅಲ್ವಾ? Yes, sir. ಪ್ರೈಮ್ ಡಿವೈಸರ್ಸ್ ಬೇಕಲ್ವಾ? ಇವಾಗ ನೋಡಿ 101 ಅನ್ನ ಅದನ್ನೇ ಬರ್ಕೋಬಹುದು ಇಟ್ ಸೆಲ್ಫ್. ಅಂದ್ರೆ ಏನಾಗ್ಬಿಡುತ್ತೆ 101 ಪವರ್ 1 - 1 ಅಂತ ಅಲ್ವಾ? ಸೊ ಅವಾಗ ಏನಾಗ್ಬಿಡುತ್ತೆ 101 ಹೋಲ್ ಪವರ್ 0 ಆಗ್ಬಿಡುತ್ತೆ. 101 ಹೋಲ್ ಪವರ್ 0 ಏನಾಗ್ಬಿಡುತ್ತೆ 1 ಆಗುತ್ತೆ. ಅಂದ್ರೆ ಒಂದೇ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಸಿಗುತ್ತೆ. ಸೊ ಅದು ಯಾವ್ದಂದ್ರೆ ಇಲ್ಲಿ 0 ಬರ್ತಿರುತ್ತಲ್ವಾ, 0 1 2 ಈ ತರ 100 ತನಕ ಬರ್ತೀವಿ. ಇದು ಯಾವ್ದಾಗಲ್ಲ, ಇದು ಒಂದೇ ಆಗೋದು. ಸೊ 0 ಮಾತ್ರ ಆಗುತ್ತೆ. ಓಕೆನಾ? ಸೊ ಈ ತರ ಕೊಟ್ಬಿಡ್ತಾನೆ Z101 ಅಂತ ಕೊಟ್ಬಿಟ್ಟು ಇಂಪಾರ್ಟೆಂಟ್ ಎಲಿಮೆಂಟ್ 0 1 2 ಹಿಂಗೆಲ್ಲ ಕೊಡ್ತಾರೆ. ಸೊ ಒಂದೇ ಒಂದು ಬರುತ್ತೆ ಈ ತರ ಮಾಡಿದಾಗಲ್ವಾ? ಓಕೆ, ಇವಾಗ ಹೇಳಿ Z250 ಹೇಳಿ ಸರ್ ನೋಡೋಣ. Z250 ಇದೆ, ಏನಾಗುತ್ತೆ ನೋಡಿ. ಸೊ 5 ಆಗುತ್ತೆ. ನೆಕ್ಸ್ಟ್ 5 into 10 ಆಗುತ್ತೆ, 5 into 2 ಆಗುತ್ತೆ. ಓಕೆ, ಇವಾಗ ಏನಾಗುತ್ತೆ ನೋಡಿ, ಪ್ರಾಡಕ್ಟ್ ಅದು ಆ ನಂಬರ್ ಅನ್ನ 250 ಏನಂತ ಬರಿಬೋದು ನಾನು? 5 cube into 2 ಅಂತ ಬರಿಬೋದು. ಇವಾಗ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಅಂದ್ರೆ ಪವರ್ ಅಲ್ಲಿ ಏನ್ ಮಾಡ್ಬೇಕು ನಾವು? 1 ಕಡಿಮೆ ಮಾಡ್ಕೋಬೇಕು. ಸೊ 5 ಅಂದ್ರೆ 2 ಆಗುತ್ತೆ, 2 ಆಗುತ್ತೆ, 0 ಆಗುತ್ತೆ. ಸೊ 25 into 1 ಎಸ್ 25 ಬರುತ್ತೆ. ಓಕೆನಾ? ಸೊ 25 ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಬರುತ್ತೆ ಸರ್. ಈ ತರ ಮಾಡಬೇಕು. ಸೊ ಇನ್ನೊಂದು ಏನಂದ್ರೆ ಎಕ್ಸಾಮ್ ಅಲ್ಲಿ ಯಾವ ತರ ಕೇಳ್ಬಿಡ್ತಾರೆ ಅಂತ ನೋಡಿ, ಇಲ್ಲಿ ಈ ತರ ಕೇಳೋ ಚಾನ್ಸಸ್ ಇರುತ್ತೆ. ಓಕೆನಾ? ಯಾವ ತರ ಅಂದ್ರೆ ಇವಾಗ ಇಲ್ಲಿ ನೋಡಿ ಸರ್, ಇಲ್ಲಿ ಏನಂತಂದ್ರೆ Z250 ಸರ್. ಓಕೆನಾ? Z250 the sum of number of idempotent elements in Z250 and nilpotent elements in Z250 ಎಷ್ಟು ಬರುತ್ತೆ ಸರ್? ಸಮ್ ಮಾಡಿ. ನಂಬರ್ ಆಫ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಅಂಡ್ ನಂಬರ್ ಆಫ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಎಷ್ಟಾಗುತ್ತೆ? 27. ಸಮ್ ಆಫ್ 27 27 ಆಗುತ್ತೆ ಸರ್. ಹಾ. 250 ಎಷ್ಟು ಬರುತ್ತೆ ಸರ್? 250ಗೆ ಐಡೆಂಪೊಟೆಂಟ್ ಎಲಿಮೆಂಟ್ ಎಷ್ಟು ಬರುತ್ತೆ? ಸಮ್ ಆಫ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಸಮ್ ಆಫ್ ನಂಬರ್ ಆಫ್, ಓಕೆನಾ? ಸಾರಿ, ನಂಬರ್ ಆಫ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಅಂಡ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಇನ್ Z250 ಎಷ್ಟಾಗುತ್ತೆ ಹೇಳಿ? ಸೊ ಫಸ್ಟ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಎಷ್ಟು ಬರುತ್ತೆ? 29 ಬರುತ್ತಾ ಟೋಟಲ್? 29. ಓಕೆ, Z250 ಯಾವ ತರ ಮಾಡಿದ್ರಿ ನೀವು? 250 ಏನಂತ ಬರ್ಕೊಂಡ್ರಿ? 2 1s. ಓಕೆ, ಹೇಳಿ 250 ಯಾವ ತರ ಬರ್ಕೊಂಡ್ರಿ? 5 cube into 2. 5 cube into 2, sir. 5 cube into 2 ಅಷ್ಟೇನಾ? ಓಕೆ, Yes, sir. ಇವಾಗ ಗೊತ್ತಿದೆ ನಿಮಗೆ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಯಾವ ತರ ಮಾಡಬೇಕು? 2 ಪವರ್ D ಮಾಡ್ಬೇಕಲ್ವಾ? 2 ಪವರ್ ಡಿಸ್ಟಿಂಕ್ಟ್ ಪ್ರೈಮ್ಸ್, ಇದು ಒಂದು. ಸೊ 2 ಸ್ಕ್ವೇರ್ ಆಯ್ತು ಮಾಡಿದ್ರೆ. ಓಕೆ, 4 ಬಂತು. ನೆಕ್ಸ್ಟ್ ಆಗ್ಲೇ ಮಾಡಿದ್ರಿ ನೀವು ನಿಲ್ಪೊಟೆಂಟ್ ಎಷ್ಟು ಬರ್ತಿದೆ? 5 1 ಕಡಿಮೆ ಸ್ಕ್ವೇರ್ ಎಸ್ 2 ಪವರ್ 0 ಏನಾಗ್ಬಿಡುತ್ತೆ? 25 ಆಗುತ್ತೆ. 2 ಆಡ್ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ? 25 ಪ್ಲಸ್ 4 ಆಗುತ್ತೆ. ಸಾರಿ, ಏನಾಗ್ಬಿಡುತ್ತೆ? 29 ಆಯ್ತು. ನಾನ್ ಟ್ರಿವಿಯಲ್ ಎಲಿಮೆಂಟ್ಸ್ ಅಂತ ಕೊಟ್ರೆ ಸಮ್ ಆಫ್ ನಂಬರ್ ಆಫ್ ನಾನ್ ಟ್ರಿವಿಯಲ್ ಐಡೆಂಪೊಟೆಂಟ್ಸ್ ಅಂಡ್ ನಾನ್ ಟ್ರಿವಿಯಲ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಅವಾಗ ಎಷ್ಟಾಗುತ್ತೆ ಹೇಳಿ ನೋಡೋಣ? 27, sir. Minus 27 plus 29. ಸೊ ನೋಡಿ ಇಲ್ಲಿ ಟ್ರಿವಿಯಲ್ ಎಲಿಮೆಂಟ್ ಯಾವ್ದಾಗ್ಬಿಡುತ್ತೆ? 0 ಆಗ್ಬಿಡುತ್ತೆ. ಓಕೆನಾ? 0 ಒಂದು ಟ್ರಿವಿಯಲ್ ಎಲಿಮೆಂಟ್. ಸೊ ಐಡೆಂಪೊಟೆಂಟ್ ಎಲಿಮೆಂಟ್ ಈಗ ಇದರಲ್ಲಿ ಯಾವ್ದು ಟ್ರಿವಿಯಲ್ ಎಲಿಮೆಂಟ್ ಅಂದ್ರೆ 0. ಇನ್ ಮಿಕ್ಕಿದ ಎಷ್ಟು ಬರ್ತವೆ? 2 4 9 ತನಕ ಬರುತ್ತೆ. ಈ 0 ಇದೆ ಅಲ್ವಾ ಇಲ್ಲಿ, ಅದೊಂದೇ ಒಂದು ಟ್ರಿವಿಯಲ್ ಎಲಿಮೆಂಟ್. ಹಾಗಾಗಿ 21 ಮೈನಸ್ 1 ಮಾಡಬೇಕು. ಸೊ ಎಷ್ಟಾಗ್ಬಿಡುತ್ತೆ? 28. 20. So ಅದು ಐಡೆಂಪೊಟೆಂಟ್ ನ Okay. ನಿಲ್ಪೊಟೆಂಟ್ ಎಸ್ -2 ಅಲ್ವಾ ಸರ್? 9. ಓಕೆ, ಈಗ ಎಷ್ಟು ಬಂತು ಟೋಟಲ್? ಎಷ್ಟು ಬಂತು ನೋಡಿ ಇಲ್ಲಿ ಸಮ್ ಆಫ್. ಓಕೆ, ಇಲ್ಲಿ ಏನಾಗ್ಬಿಡುತ್ತೆ? ಐಡೆಂಪೊಟೆಂಟ್ ಎಸ್ 2 ಮಾಡಬೇಕು, 27 ಆಗುತ್ತೆ. ಓಕೆನಾ? ಓಕೆ, ಇವಾಗ ಏನ್ ಬರುತ್ತೆ ನೋಡಿ? R = Q ಕ್ರಾಸ್ Z8 ಕ್ರಾಸ್ R ಅಂತ ಕೊಟ್ಟಿದ್ದಾರೆ. ಓಕೆನಾ? ಕಾರ್ಟೇಶಿಯನ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. Q ಕ್ರಾಸ್ Z8 ಕ್ರಾಸ್ R. ಓಕೆ, ಇದು ಇಂಟಿಗ್ರಲ್ ಡೊಮೇನ್ ಆಗುತ್ತೆ ಹೇಳಿ ಯಾರಾದ್ರೂ ಒಬ್ಬರು? ಇದು ಇಂಟಿಗ್ರಲ್ ಡೊಮೇನ್ ಆಗುತ್ತಾ? ಇಂಟಿಗ್ರಲ್ ಡೊಮೇನ್ ಆಗುತ್ತಾ? ಎರಡು ನಾನ್ ಝೀರೋ ಎಲಿಮೆಂಟ್ ಅನ್ನ ತಗೋಬೇಕು, ಆಗುತ್ತಾ? ನೋ ಸರ್. ಎಕ್ಸಾಂಪಲ್ ಹೇಳಿ ನೋಡೋಣ ಯಾವ್ದಾರೊಂದು.
1 0 0 ಇನ್ನೊಂದು 0 1 1 0. ತಗೊಳ್ಳಿ. ಹಾ ಇಲ್ಲಿ ನೋಡಿ ಇದು ನಾಟ್ ಈಕ್ವಲ್ ಟು 0 ಅಲ್ವಾ, ಇದು ಎಕ್ಸ್ ಅಂತ ತಗೊಳ್ಳಿ, ಇದು ವೈ ಅಂತ ತಗೊಳ್ಳಿ, ಎರಡು ನಾಟ್ ಈಕ್ವಲ್ ಟು 0. ಇವಾಗ ನೋಡಿ ಪ್ರಾಡಕ್ಟ್ ಮಾಡ್ಬೇಕು, ಇದು ನಾಟ್ ಈಕ್ವಲ್ ಟು 0, ಇದು ನಾಟ್ ಈಕ್ವಲ್ ಟು 0. ಪ್ರಾಡಕ್ಟ್ ಮಾಡಿದ್ರೆ ನಮ್ಗೆ ಏನ್ ಬರಬೇಕು, 0 ಬರಬೇಕು. ಅವಾಗ ಅದೇನಾಗ್ಬಿಡುತ್ತೆ 0 ಡಿವೈಸರ್ ಸಿಕ್ಕಂಗ ಆಗುತ್ತೆ ಅಲ್ವಾ. ಪ್ರಾಡಕ್ಟ್ ಮಾಡಿ ಏನಾಗುತ್ತೆ ನೋಡಿ 1 0 0 0 1 0. ಸೊ ಅವಾಗ ಏನಾಗ್ಬಿಡುತ್ತೆ ಇದು 0 0 0. 0 0 0 ಆಗ್ಬಿಡುತ್ತೆ. ಅಂದ್ರೆ 1 0 0 ಇದೆ ನೋಡಿ, ಅದೇನಾಗ್ಬಿಡುತ್ತೆ 0 ಡಿವೈಸರ್ ಆಫ್ ಇಲ್ಲೇನ್ ಕೊಟ್ಟಿದಾರಲ್ಲ ರಿಂಗ್ ಕ್ಯೂ ಕ್ರಾಸ್ Z8 ಕ್ರಾಸ್ ಆರ್ ಆಯ್ತು. ಅಂದ್ರೆ 0 ಡಿವೈಸರ್ ಸಿಕ್ಕಂಗಾಯ್ತು. ನಮಗೆ 0 ಡಿವೈಸರ್ ಸಿಗಬಾರ್ದು. ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇದು ನಾಟ್ ಇಂಟಿಗ್ರಲ್ ಸರ್ ಹೇಳಿ ಸರ್ Z8 ಇಂಟಿಗ್ರಲ್ ಡೊಮೇನ್ ಅಲ್ವಲ್ಲ ಸರ್? ಮ್ಯಾಮ್ ಹಂಗ್ ಬರಲ್ಲ. ಈಗ ಕಾರ್ಟೇಶನ್ ಪ್ರಾಡಕ್ಟ್ ತಗೊಂಡಾಗ ನಾವ್ ಇದೊಂದೇ ಒಂದನ್ನ ತಗೊಳಕ್ ಬರಲ್ಲ. ಸೊ ಕಾರ್ಟೇಶನ್ ಪ್ರಾಡಕ್ಟ್ ಇಲ್ಲ ಮ್ಯಾಮ್ ಹೇಳಕ್ ಬರಲ್ಲ. ಈ ಪೂರ್ತಿ ಕಾರ್ಟೇಶನ್ ಪ್ರಾಡಕ್ಟೇ ತಗೋಬೇಕು ನೀವು. ಕಾರ್ಟೇಶನ್ ಪ್ರಾಡಕ್ಟ್ ತಗೊಂಡಾಗ ನೋಡಿ ಇಲ್ಲಿ ಈ ತರ ಆಗುತ್ತೆ. ಓಕೆ, ಅಂದ್ರೆ ಒಂದ್ ಯಾವ್ದಾದ್ರು ಇಂಟಿಗ್ರಲ್ ಡೊಮೇನ್ ಆಗದೆ ಇದ್ರೆ ಅದು ಹೇಳ್ಬೋದಾ? ಆತರ ಏನಿಲ್ಲ ಮ್ಯಾಮ್, ಆತರ ಏನ್ ರಿಸಲ್ಟ್ ಇಲ್ಲ. ಓಕೆನಾ, ಓಕೆ ಓಕೆ ಈ ತರ ತಗೊಂಡ್ ಮಾಡಿ ಅಷ್ಟೇ. ಎರಡು ಎಲಿಮೆಂಟ್ಸ್ ತಗೊಂಡು ನಾನ್ ಜೀರೋ ಎಲಿಮೆಂಟ್ಸ್ ತಗೊಳ್ಳಿ, ಪ್ರಾಡಕ್ಟ್ ಮಾಡಿದಾಗ 0 ಬರೋ ತರ ತೋರಿಸಿ. ಓಕೆನಾ, ಇಂಟಿಗ್ರಲ್ ಡೊಮೇನ್ ಆಗಲ್ಲ. ಓಕೆ, ಇವಾಗ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಫೈಂಡ್ ಆಲ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ಆರ್. ಈ ರಿಂಗ್ ಇದು. ಓಕೆನಾ, ಈ ರಿಂಗ್ ಏನ್ ಬರುತ್ತೆ ಇಂಪಾರ್ಟೆಂಟ್ ಇರಬೇಕು. ಸೊ ಈಗ ಫಸ್ಟ್ ನೋಡಿ ಕ್ಯೂ ಅಲ್ಲಿ ನೋಡಿ, ಫಸ್ಟ್ ಕ್ಯೂ ಅಲ್ಲಿ ಕ್ಯೂ ಹ್ಯಾಸ್ ಎಕ್ಸಾಕ್ಟ್ಲಿ ಒನ್ ಇಂಪಾರ್ಟೆಂಟ್ ಎಲಿಮೆಂಟ್. ಯಾವ್ದು ಬರುತ್ತೆ ರೀ ಕ್ಯೂ ಅಲ್ಲಿ? 0 ಅಲ್ವಾ. ಯಾಕೆ ಕ್ಯೂ ಏನಾಗುತ್ತೆ ಹೇಳಿ ನೋಡೋಣ, ಇಂಟಿಗ್ರಲ್ ಡೊಮೇನ್ ಆಗುತ್ತೆ. ಇಂಟಿಗ್ರಲ್ ಡೊಮೇನ್ ಅಲ್ಲಿ ಎಷ್ಟು ಇರ್ತವೆ ಇಂಪಾರ್ಟೆಂಟ್ ಎಲಿಮೆಂಟ್ಸ್? ಇಂಟಿಗ್ರಲ್ ಡೊಮೇನ್ ಅಲ್ಲಿ 1 ಸರ್, 1 ಇರುತ್ತೆ. ಅದು ಯಾವುದು? 0 ಸರ್. ಓಕೆನಾ, 0 ಬರ್ಕೊಂಬಿಡಿ. ನೆಕ್ಸ್ಟ್ Z8 ಇದೆ ನೋಡಿ ಸರ್, ಇದು Z8 ಅಲ್ಲಿ ಯಾವ್ಯಾವ ಬರುತ್ತವೆ ಅಂತಂದ್ರೆ ಯಾವ್ದು ಬರುತ್ತೆ ಹೇಳಿ? Z8 ಅಲ್ಲಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್ 0 2 4 6 ಬರುತ್ತೆ. ಯಾಕಂದ್ರೆ ನೋಡಿ 0 ಬಂದ್ಬಿಡುತ್ತೆ ಅಲ್ವಾ ಆಲ್ವೇಸ್. 2 ಇದೆ. ಈಗ 2 ಕ್ಯೂಬ್ ಅಂತ ಬರ್ಕೊಂಡ್ರೆ ಎಷ್ಟಾಗುತ್ತೆ ಸರ್? 2 ಕ್ಯೂಬ್ 8 ಸರ್, ಕಾಂಗ್ರುಯೆಂಟ್ ಟು 0. ಕಾಂಗ್ರುಯೆಂಟ್ ಟು 0 ಆಗ್ಬಿಡುತ್ತೆ. ಸೊ ಹಾಗಾಗಿ 2 ಏನಾಗ್ಬಿಡುತ್ತೆ ಇಂಪಾರ್ಟೆಂಟ್ ಎಲಿಮೆಂಟ್ ಆಗ್ಬಿಡುತ್ತೆ. ನೆಕ್ಸ್ಟ್ 4 ಇದೆ ಅಲ್ವಾ, 4 ಏನ್ ಮಾಡ್ತೀರಾ? 4 ಸ್ಕ್ವೇರ್ ಮಾಡಿ ಸರ್. ಸ್ಕ್ವೇರ್ 16 ಆಗುತ್ತೆ ಕಾಂಗ್ರುಯೆಂಟ್ ಟು 0. 4 ಕೂಡ ಇಂಪಾರ್ಟೆಂಟ್. 6 ಇದೆ ಅಲ್ವಾ, 6 ಸ್ಕ್ವೇರ್ ಆಗುತ್ತೆ 36 ಆಗುತ್ತೆ. ಓವರ್ 36 ಬೇಡ, ಎಷ್ಟು ಮಾಡ್ತೀರಾ ನೋಡಿ, 6 ಇದೆ ಅಲ್ವಾ, 6 ಇದೆ. ಕ್ಯೂಬ್ ಮಾಡಿ ನೋಡೋಣ ಎಷ್ಟು ಬರುತ್ತೆ. 256 ಬರುತ್ತೆ. 256 ಅಲ್ವಾ. 8 ಇಂದ ಮಾಡೋದು ಏನಾಗುತ್ತೆ ನೋಡಿ, ಹೋಗುತ್ತೆ ನೋಡಿ, ಕರೆಕ್ಟಾ. ಸೊ 0 ಬಂದ್ಬಿಡುತ್ತೆ. ರಿಮೈಂಡರ್ ಏನ್ ಬಂದ್ಬಿಡುತ್ತೆ? 0 ಬಂದ್ಬಿಡುತ್ತೆ. 6 ಕ್ಯೂಬ್ ಏನ್ ಬಂದ್ಬಿಡುತ್ತೆ ಹೇಳಿ? 0 ಓವರ್ Z8. ಸೊ ಅವಾಗ ಏನಾಗ್ಬಿಡುತ್ತೆ 0 2 4 and 6 ಈ 4 ಎಲಿಮೆಂಟ್ಸ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಗುತ್ತೆ ಅಲ್ವಾ. ಸೊ ನಿಮಗೆ ಗೊತ್ತಿದೆ ಟೋಟಲ್ ನಂಬರ್ ಆಫ್ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಯಾವ ತರ ಮಾಡ್ತೀರಾ ನೀವು? 2 ಕ್ಯೂಬ್ ಅಂತ ಬರ್ಕೊಳ್ತೀರಾ ಅಲ್ವಾ. ಸೊ 1 ಕಡಿಮೆ ಮಾಡಬೇಕು, 3 ಪವರ್ 1. ಸೊ 2 ಸ್ಕ್ವೇರ್ ಆಗುತ್ತೆ 4 ಆಯ್ತು ನೋಡಿ, 4 ಎಲಿಮೆಂಟ್ಸ್ ಬಂದಿದೆ. 0 2 4 6. ನೆಕ್ಸ್ಟ್ 6 ಇದೆಯಲ್ಲ, ಅದೇನಾಗುತ್ತೆ ಇಂಟಿಗ್ರಲ್ ಡೊಮೇನ್ ಆಗುತ್ತೆ. ಇಂಟಿಗ್ರಲ್ ಡೊಮೇನ್ ಎಷ್ಟು ಬರುತ್ತೆ? ಒಂದೇ ಒಂದು ಇಂಪಾರ್ಟೆಂಟ್ ಎಲಿಮೆಂಟ್ ಬರುತ್ತೆ, ಅದು ಯಾವುದು? 0. ಇವಾಗ ಯಾವ ತರ ಬರೀಬೇಕು ಅಂದ್ರೆ ಕಾರ್ಟೇಶನ್ ಪ್ರಾಡಕ್ಟ್ ಯಾವ ತರ ಇದನ್ನು ಮರ್ಜ್ ಮಾಡಿ ಬರೆಯೋದು ಎಲಿಮೆಂಟ್ಸ್ ಅಂದ್ರೆ ನೋಡಿ ಇಲ್ಲಿ ಕ್ಯೂ ಅಲ್ಲಿ ಯಾವ್ದು ಬರ್ತಿದೆ? 0 ಬರ್ತಿದೆ. 0 ಅದು ಫಿಕ್ಸ್ ಬರ್ಕೋಬೇಕು ಫಸ್ಟ್ ಆರ್ಡಿನೇಟು. ಸೆಕೆಂಡ್ ಯಾವ್ದಿದೆ ನೋಡಿ, ರಿಂಗು Z8 ಇದೆ. ಅಲ್ಲಿ ಎಷ್ಟಿದೆ ನೋಡಿ? 4 ಎಲಿಮೆಂಟ್ಸ್ ಇದೆ. ಫಸ್ಟ್ ನೋಡಿ 0 ತಗೊಂಡ್ಬಿಡಿ, 0. ನೆಕ್ಸ್ಟ್ 6 ಅಲ್ಲಿ ಯಾವ್ದು ಬರ್ತಿದೆ ನೋಡಿ? 0 ಬರ್ತಿದೆ, ಅದೊಂದು ತಗೊಳ್ಳಿ. ಇದೊಂದು ಎಲಿಮೆಂಟು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ ಇಲ್ಲಿ ಒಂದೇ ಚಾನ್ಸು, ಇಲ್ಲಿ ಒಂದೇ ಒಂದು ಚಾನ್ಸ್ ಇದೆ. ಈಗ ನೆಕ್ಸ್ಟ್ 2 ಕೊಡಿ, 4 ಕೊಡಿ, 6 ಕೊಡಿ. ಅವಾಗ ಏನಾಗ್ಬಿಡುತ್ತೆ 0 2 0. ಇನ್ನೊಂದೇನಾಗ್ಬಿಡುತ್ತೆ 0 4 0. ಇನ್ನೊಂದೇನಾಗ್ಬಿಡುತ್ತೆ 0 6 0 ಆಗುತ್ತೆ. ಓಕೆನಾ, 0 0 0 0 2 0 0 4 0 0 6 0 ಆಗುತ್ತೆ. ಸೊ ಈ 4 ಎಲಿಮೆಂಟ್ಸ್ ಬರುತ್ತೆ ನೋಡ್ರಿ. ಓಕೆನಾ, 4 ಎಲಿಮೆಂಟ್ಸ್. ಇವಾಗ ಇದಕ್ಕೆ ಕೇಳಿ ಯಾರಾದ್ರೂ ಒಬ್ರು Z2 ಕ್ರಾಸ್ Z2 ಎಷ್ಟು ಬರ್ತವೆ ಹೇಳಿ ನೋಡೋಣ. ಇದಕ್ಕೆ ಎಷ್ಟು ಬರುತ್ತೆ? ಇದಕ್ಕೆ ಬೇಗ ಹೇಳಬೇಕು. ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಎಷ್ಟು ಬರುತ್ತೆ? ತುಂಬಾ ಈಸಿ ಕೊಟ್ಟಿದ್ದೀನಿ. 1 ಬರುತ್ತೆ. ಯಾವ್ದು ಸರ್ ಅದು? 0,0 ಬರುತ್ತೆ ಸರ್ ಅಲ್ವಾ. ಯಾಕೆ ನೋಡಿ Z2 ಇದೆ ನೋಡಿ, ಇಂಟಿಗ್ರಲ್ ಡೊಮೇನ್ ಇದು. ಯಾವ್ದು ಬರುತ್ತೆ? ಇಂಟಿಗ್ರಲ್ ಡೊಮೇನ್ ಎಷ್ಟು ಬರುತ್ತೆ ಇಂಪಾರ್ಟೆಂಟ್ ಎಲಿಮೆಂಟ್ಸ್? 1 ಬರುತ್ತೆ, ಅದು 0. ಇದು ಕೂಡ ಇಂಟಿಗ್ರಲ್ ಡೊಮೇನ್ 0 ಬರುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ 0,0 ಆಗ್ಬಿಡುತ್ತೆ. ಓಕೆನಾ, ಇವಾಗ Z2 ಕ್ರಾಸ್ Z4 ಏನ್ ಬರುತ್ತೆ ನೋಡಿ ಸರ್. ಈಗ ಸರ್ ಹೇಳಿ ಸರ್. ಈಗ ಇಂಟಿಗ್ರಲ್ ಡೊಮೇನ್ ಆಗ್ಲಿಲ್ಲ ಅಂದ್ರೂ ಇಂಪಾರ್ಟೆಂಟ್ ಎಲಿಮೆಂಟ್ ಬರೀಬಹುದಾ ಸರ್?
ಹಾ ಬರಿಬೋದಲ್ಲ ಸರ್, ಇಲ್ಲಿ ನೋಡಿ ಇಂಟಿಗ್ರಲ್ ಡೊಮೇನ್ ಆಗ್ತಿಲ್ಲ, ಇಲ್ಲಿ ನೋಡಿ Z8 ಇದೆಯಲ್ವಾ, ಇದು ಇಂಟಿಗ್ರಲ್ ಡೊಮೇನ್ ಅಲ್ಲ ಇದು. ಆದ್ರೂ ಬರಿಬಹುದು ಸರ್. ಓಕೆ, ಹಾ ಬರಿಬಹುದು ಸರ್. ಅಂದ್ರೆ ಇಂಟಿಗ್ರಲ್ ಡೊಮೇನ್ ಆಗಿದ್ರೆ ಎಕ್ಸಾಕ್ಟ್ಲಿ ಒಂದ್ ಸಿಗುತ್ತೆ ಅಂತ ಹೇಳ್ತೀವಿ ಅಷ್ಟೇ, ಎಕ್ಸಾಕ್ಟ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಇರುತ್ತೆ. ರೈಟ್. ಓಕೆ ಸರ್. ನೋಡಿ ರಿಂಗ್ ಆಗಿರ್ಬೇಕು ಸರ್. ನೋಡಿ ಐಡೆಂಪೋಟೆಂಟ್ ಎಲಿಮೆಂಟು, ನಿಲ್ಪೋಟೆಂಟ್ ಎಲಿಮೆಂಟು, ಜೀರೋ ಡಿವೈಸರ್, ಇವೆಲ್ಲ ಏನಂತಂದ್ರೆ ರಿಂಗ್ ಆಗಿದೆ ಮಾತಾಡ್ತಿರೋದು ನಾವು. ಓಕೆನಾ? ಸೊ ಅದಾದ್ಮೇಲೆ ಇಂಟಿಗ್ರಲ್ ಡೊಮೇನ್ ಅವೆಲ್ಲ ಬರೋದು. ಇವಾಗ ಇಂಟಿಗ್ರಲ್ ಡೊಮೇನ್ ಮ್ಯಾಟ್ರ್ ಆಗಲ್ಲ. ಬಟ್ ಏನಂದ್ರೆ ಟ್ರಿಕ್ ಅದೊಂಥರ ರಿಸಲ್ಟ್ ಅದು. ಇಂಟಿಗ್ರಲ್ ಡೊಮೇನ್ ಆಗಿದ್ರೆ 2 ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಇರುತ್ತೆ ಆಲ್ವೇಸ್. ನಿಲ್ಪೋಟೆಂಟ್ ಎಲಿಮೆಂಟ್ಸ್ ಎಷ್ಟಿರುತ್ತೆ? 1 ಇರುತ್ತೆ ಅಷ್ಟೇ. ಓಕೆನಾ? ಓಕೆ, ಇವಾಗ Z2 + Z4 ಇದೆಯಲ್ಲ, ಅದಕ್ಕೆ ಹೇಳಿ ಸರ್ ನೋಡೋಣ. Z2 + Z4 ಹೇಳಿ. ಸರ್ 2 ಸರ್. ನೋಡ್ತಿರ್ತೀರಿ ಮೇಡಮ್, Z2 + Z4 ಅಲ್ವಾ? ಓಕೆ, Z2 ಏನ್ ಬರುತ್ತೆ ಹೇಳಿ? 0 ಬರುತ್ತೆ. Z4 ಯಾವ್ದು ಬರ್ತಿದೆ? 0 and 2 ಸರ್. 0 and 2 ನಾ? ಓಕೆ, ಇವಾಗ ಏನಾಗುತ್ತೆ ನೋಡಿ. ಹಾ 0,0, ಇನ್ನೊಂದು 0,2. ಇಲ್ಲಿ 0 ತಗೋಬೇಕು ಫಸ್ಟ್. 0,0 ಎರಡು ಚಾಯ್ಸ್ ಇದೆ ಇಲ್ಲಿ, ಹಾಗಾಗಿ 0, ಮತ್ತೆ ಇನ್ನೊಂದು 2 ಆಗುತ್ತೆ. ಓಕೆನಾ? ಈ ತರ ಮಾಡಿ. ಓಕೆ, ಇವಾಗ ಇದಕ್ಕೆ ಹೇಳಿ R = ZP ಕೊಟ್ಟಿದ್ದಾರೆ, ರಿಂಗು ZP. ಹೌ ಮೆನಿ ಇಂಪಾರ್ಟೆಂಟ್ ಎಲಿಮೆಂಟ್ಸ್? ZP ಕೊಟ್ಟಿದ್ದಾರೆ. So Zn is integral domain if and only this n must be ಏನಾಗಿರ್ಬೇಕು ಹೇಳಿ? ಪ್ರೈಮ್ ನಂಬರ್. ಇವಾಗ ZP ಕೊಟ್ಟಿದ್ದಾರೆ, ಪ್ರೈಮ್ ನಂಬರ್ ಅದು ಅಲ್ವಾ? ಅವಾಗ ಏನಾಗ್ಬಿಡುತ್ತೆ? ಇಂಟಿಗ್ರಲ್ ಡೊಮೇನ್ ಆಗ್ಬಿಡುತ್ತೆ. ಇಂಟಿಗ್ರಲ್ ಡೊಮೇನ್ ಇಂಪ್ಲೈಸ್ ಎಕ್ಸಾಕ್ಟ್ಲಿ 1 ನಿಲ್ಪೋಟೆಂಟ್ ಎಲಿಮೆಂಟ್. ಓಕೆನಾ? ಎಕ್ಸಾಕ್ಟ್ಲಿ 1 ನಿಲ್ಪೋಟೆಂಟ್ ಎಲಿಮೆಂಟ್. ಅದು ಯಾವ್ದಂದ್ರೆ 0. ಓಕೆ, ಐಡೆಂಪೋಟೆಂಟ್ ಎಷ್ಟು ಬರುತ್ತೆ? ಐಡೆಂಪೋಟೆಂಟ್ 2 ಸರ್. 2 ಬರುತ್ತೆ. ಇಂಟಿಗ್ರಲ್ ಡೊಮೇನ್ 2 ಏನ್ ಬರುತ್ತೆ? ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಬರುತ್ತೆ. ಓಕೆನಾ? ಈ ರಿಸಲ್ಟ್ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಿ. ಓಕೆ ಸರ್, ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಸರ್. ಸರ್ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ತುಂಬಾ ಸಿಲೆಬಸ್ ಇದೆ. ಓಕೆನಾ? ನೋ ಸರ್, ಏನಿಲ್ಲ ಸರ್. ನೋಡಿ ಇನ್ನು ಏನಂತಂದ್ರೆ ರಿಂಗ್ಸ್ ಇದೆ. ಓಕೆನಾ? ಫೀಲ್ಡ್ ಥಿಯರಿ ಇದೆ. ಸೊ ಇಷ್ಟೆಲ್ಲ ಮಾಡ್ಬೇಕಾಗಿದೆ. ಸೊ ಈ ತರ ಓದಿದ್ರೆ ಎಕ್ಸಾಮ್ ಕ್ಲಿಯರ್ ಆಗೋದು. ಓಕೆನಾ? ಸೊ ಕರೆಕ್ಟ್ ಆಗಿ ಓದಿದೆಲ್ಲ ಒಂದ್ಸಾರಿ. ಎಸ್ ಸರ್. ತುಂಬಾ ಟೈಮ್ ಇದೆ, ಇನ್ನು ತುಂಬಾ ಟೈಮ್ ಇದೆ ಸರ್. ಓಕೆನಾ? ಆಗಸ್ಟಿಗೆ ಎಕ್ಸಾಮ್ ಆಗೋದು. ಹೌದು ಸರ್. ಏನ್ ಸಮಸ್ಯೆ ಇಲ್ಲ. ಓಕೆನಾ? ಮಾರ್ಚ್ 15 ಒಳಗಡೆ ಟ್ರೈ ಮಾಡ್ತೀನಿ ನಾನು ಇದು ಮುಗ್ಸಕ್ಕೆ. ಇದು ಮುಗಿದ್ಮೇಲೆ ನೆಕ್ಸ್ಟ್ ಕಾಂಪ್ಲೆಕ್ಸ್, ಇಲ್ಲ ಅಂತಂದ್ರೆ ಓಕೆ OD ಮಾಡ್ತಿದ್ನಲ್ಲ, OD ಇಲ್ಲ PD. ಓಕೆನಾ? ಈ ತರ ಇದೆ. ಸೊ ಮುಗಿಸ್ಕೊಡ್ತೀವಿ, ಏನ್ ಸಮಸ್ಯೆ ಇಲ್ಲ. ಸೊ ಬೇಕಿದ್ರೆ ನಿಮಗೆ ಒಂದು ಟೆಕ್ಸ್ಟ್ ಬುಕ್ ಹಾಕ್ಲಾ ನಾನು, ಯಾವ್ದಾದ್ರು ಒಂದು PDF ಟೆಕ್ಸ್ಟ್ ಬುಕ್ ಹಾಕ್ರಿ ಸರ್. ಗ್ರೂಪ್ ಅಲ್ಲಿ ನಾನು ಶೇರ್ ಮಾಡ್ತೀನಿ, ನೀವು ಅದನ್ನ ಸುಮ್ಮನೆ ರೆಫರ್ ಮಾಡಿ. ಓಕೆನಾ? ಆಗ್ಲಿ. ಇದನ್ನ ಇನ್ನೊಂದು ಏನಂದ್ರೆ ಸರ್, ಇದೆಯಾ ನೋಡಿ ಸರ್, ಇದು ನೋಟ್ಸ್ ಇದು ಕರೆಕ್ಟ್ ಆಗಿ ಓದ್ಬಿಟ್ರೆ ಎಂತ ಎಕ್ಸಾಮ್ ಬೇಕಾದ್ರೂ ಕ್ಲಿಯರ್ ಮಾಡ್ಬೋದು. ಓಕೆನಾ? ಎಂತ ಕ್ವಶನ್ಸ್ ಬಂದ್ರು ಅದು ಸಾಲ್ವ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ನೋಟ್ಸ್ ಇದು. ಸೊ ಹಾಗಾಗಿ ಇದನ್ನ ಕರೆಕ್ಟ್ ಆಗಿ ಓದಿ ಒಂದ್ಸಾರಿ. ಓಕೆ, 2-3 ಸಾರಿ ಓದಿ, ಟೈಮ್ ಸಿಕ್ಕಾಗಲ್ಲ. ಓಕೆನಾ? ಹೇಳಿ ಮ್ಯಾಮ್, ಹೇಳಿ. ಮ್ಯಾಟ್ರಿಕ್ಸ್ ಅಲ್ಲಿ ಒಂದು ಸಬ್ರಿಂಗ್ ಹೇಳ್ಬೇಕಾದ್ರೆ ಎಕ್ಸಾಂಪಲ್ ಹೇಳಿದ್ರಲ್ಲ, B ≠ = 0. ಹಾ ಮ್ಯಾಮ್ ಹೇಳಿ. B ≠ = 0 ಅದೊಂದ್ಸರಿ ಹೇಳ್ತೀರಾ ಸರ್? ಓಕೆ, ನೋಡಿ ಮ್ಯಾಮ್, ಅದು ಯಾವ ತರ ಅಂತಂದ್ರೆ ಈಗ S = ಈ ತರ ಕೊಟ್ಟಿದ್ದಲ್ವಾ. ಸೊ 0 B 0 0 such that B ≠ = 0 ಕೊಟ್ಟಿದ್ದ ಅಲ್ವಾ? ಇದೇನಾಗಬೇಕು ಹೇಳಿ? ಸಬ್ರಿಂಗ್ M2 of R ಆಗ್ಬೇಕು ಅಲ್ವಾ? ಇವಾಗ ನೋಡಿ B ≠ = 0, ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ ಓಕೆ, ಇವಾಗ ಒಂದು ಕೆಲಸ ಮಾಡಿ ನೀವು. ಸೊ ಆಕ್ಚುಲಿ 0 ಮತ್ತೆ ನೋಡಿ 0 0 0 ಇದೆ ನೋಡಿ, ಈ ಎಲಿಮೆಂಟ್ ಇರಲೇಬೇಕು ಎಸ್ ಅಲ್ಲಿ. ಓಕೆನಾ? ಎಸ್ ಅಲ್ಲಿ ಇರಲೇಬೇಕು 0 0 0. ಇಲ್ಲೇ ಗೊತ್ತಾಗ್ಬಿಡುತ್ತೆ ಇದು. ಈಗ ನಾನೀಗ 0 0 0 0 ಇದ್ರಲ್ಲಿ ಇದೆನಾ? ಎಸ್ ಅಲ್ಲಿ ಇದೆನಾ? ಯಾಕೆಂದ್ರೆ ನೋಡಿ ಇಲ್ಲಿ ಸಬ್ರಿಂಗ್
ಸಬ್ರಿಂಗ್ ಆಗ್ಬೇಕು ಅಂತಂದ್ರೆ ಸಬ್ರಿಂಗ್ ಇಟ್ ಸೆಲ್ಫ್ ರಿಂಗ್ ಅಂತ ಆಗ್ಬೋದು. ಈಗ ಇದು ಇಟ್ ಸೆಲ್ಫ್ ರಿಂಗ್ ಅಂತ ಪ್ರೂವ್ ಮಾಡಕ್ ಹೋದ್ರೆ ನಾವು ಇಟ್ ಸೆಲ್ಫ್ ರಿಂಗ್ ಅಂತ ನಾವು ಪ್ರೂವ್ ಮಾಡಕ್ ಹೋದ್ರೆ ಫಸ್ಟ್ ಏನಾಗ್ಬೇಕು ಹೇಳಿ, ವಿತ್ ರೆಸ್ಪೆಕ್ಟ್ ಅಡಿಷನ್ ಏನಾಗ್ಬೇಕು ಹೇಳಿ, ಅದು ಅಬಿಲಿಯನ್ ಗ್ರೂಪ್ ಆಗ್ಬೇಕು. ಅಡಿಟಿವ್ ಐಡೆಂಟಿಟಿ ಇರ್ಬೇಕಾಗಿತ್ತು. ಬಟ್ ನೋಡಿ ಇಲ್ಲಿ 0 0 0 0 ಇದೆ. ಈ ಸೆಟ್ಟಲ್ ಬರೋದೇ ಇಲ್ಲ ಅಲ್ವಾ, ಇಲ್ಲೇ ಹೇಳ್ಬಿಡ್ಬೋದು. ಇದು ಗ್ರೂಪೇ ಆಗಲ್ಲ, ಅಡಿಟಿವ್ ಗ್ರೂಪೇ ಅಲ್ಲ ಇದು. ಅಥವಾ ಇದನ್ನ ಬಿಟ್ಟು ನಾವ್ ಏನ್ ಹೇಳ್ಬೋದು ಅಂದ್ರೆ ನೋಡಿ 2 ಎಲಿಮೆಂಟ್ಸ್ ತಗೋಬಹುದು ನಾವು. 2 ಎಲಿಮೆಂಟ್ಸ್ ತಗೊಳ್ಳಿ ನೀವು, ಯಾವ್ದಾದ್ರು ಎಲಿಮೆಂಟ್ಸ್ ತಗೊಳ್ಳಿ. ಏನ್ ತಗೊಂತೀರಾ ನೀವು? ಇವಾಗ ಒಂದ್ ಕೆಲಸ ಮಾಡಿ, x = 0 b1 0 0 ತಗೊಳ್ಳಿ. ನೆಕ್ಸ್ಟ್ y = 0 b2 0 0 ತಗೊಳ್ಳಿ. ಇವಾಗ ಪ್ರಾಡಕ್ಟ್ ಮಾಡಿ, ಇದು 2 ಎಲಿಮೆಂಟ್ಸ್ ತಗೊಂಡೆ ಸೆಟ್ ಅಲ್ಲಿ. ಈಗ ಪ್ರಾಡಕ್ಟ್ ಇದೆ ನೋಡಿ, ಅದೇ ಸೆಟ್ ಅಲ್ಲೇ ಬರ್ಬೇಕು. ಏನ್ ಬರುತ್ತೆ ನೋಡಿ, 0 b1 0 0 0 b2 0 0 = ಸೊ ಇವಾಗ ಏನಾಗುತ್ತೆ ನೋಡಿ, 0 × 0 0. ನೆಕ್ಸ್ಟ್ b1 × 0 0 ಆಗ್ಬಿಡುತ್ತೆ, 0 + 0 0 ಆಗ್ಬಿಡುತ್ತೆ. ನೆಕ್ಸ್ಟ್ 0 × 0 ಆಗ್ಬಿಡುತ್ತೆ, 0 + 0 0 ಆಗ್ಬಿಡುತ್ತೆ ಅಲ್ವಾ. ನೆಕ್ಸ್ಟ್ ಇದು 0 0 ಇದೆ, ಬಿಟ್ಬಿಡಿ, ಏನ್ ಮಾಡಕ್ ಹೋಗ್ಬಿಡಿ, ಡೈರೆಕ್ಟ್ 0 0 ಬರ್ಕೊಂಬಿಡಿ. ಏನ್ ಬಂತು ನಮಗೆ? 0 ಮ್ಯಾಟ್ರಿಕ್ಸ್ ಬಂತು ಅಲ್ವಾ. ಇವಾಗ ನೋಡಿ, ಇದು A11, ಇದು A12. ಸೊ ಇಲ್ಲಿ ನೋಡಿ ಸೆಟಲ್ A12 B ಇದೆ, ಆ B ಏನಾಗಿರ್ಬೇಕಂತ ಹೇಳ್ತಾನೆ, ≠ 0 ಆಗಿರ್ಬೇಕು. ಬಟ್ ಇಲ್ಲಿ ಏನ್ ಬಂದಿದೆ ನೋಡಿ, ನಮ್ಗೆ 0 ಬಂದಿದೆ ಅಲ್ವಾ. ಸೊ ಹಾಗಾಗಿ ಈ ಎಲಿಮೆಂಟ್ ಇನ್ ಬಂತಲ್ಲ, 0 ಎಲಿಮೆಂಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್. ಇಲ್ಲೇ ಗೊತ್ತಾಯ್ತಲ್ವಾ ನೋಡಿ, 0 ಎಲಿಮೆಂಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್. ಇದೇನಾಗ್ಬಿಡುತ್ತೆ, ಡಸ್ ನಾಟ್ ಬಿಲಾಂಗ್ಸ್ ಟು ಎಸ್. ಹಾಗಾಗಿ ಈಸ್ ನಾಟ್ ಸಬ್ ರಿಂಗ್. ಯೂಶುವಲ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕಾ? ಮಾಮೂಲಿ ಬರುತ್ತಲ್ಲ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಓಕೆನಾ? ಸೊ ಅವ್ರು ಏನು ಕೊಡ್ಲಿಲ್ಲ ಅಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ನೀವು. ಓಕೆನಾ? ಇದು ಮುಂಚೆ ಒಂದು ಹೇಳಿದ್ರಲ್ಲ ಸರ್, ಅದಕ್ಕೂ ಕೂಡ ಅದ ಹೇಗೆ ಅಲ್ಲ ಸರ್? AC00 ಸರ್, ಅದು ಕೂಡ ಅದೇ ತರ ತಗೊಳ್ಳಿ. ಓಕೆನಾ? 2 ಎಲಿಮೆಂಟ್ಸ್ ತಗೊಳ್ಳಿ ಅಷ್ಟೇ. ಈಗ ನೋಡಿ, ಇಲ್ಲಿ B ಇದೆ ಅಲ್ವಾ, B1 B2 ತಗೊಳ್ಳಿ, B1 B2. ಇನ್ನು ಇಲ್ಲಿ ಏನಾದ್ರು ಈ ತರ ಕೊಟ್ರೆ A0 C0 ಅಂತ ಕೊಟ್ರೆ A1 ಆ ತರ ತಗೊಳ್ಳಿ ಅಷ್ಟೇ. A1 0 C1 0 ತಗೊಳ್ಳಿ. ಓಕೆನಾ? ಇನ್ನೊಂದು ಏನ್ ತಗೊಂತೀರಾ, A2 0 C2 0 ತಗೊಳ್ಳಿ. ಇವಾಗ ಏನ್ ಮಾಡ್ಬೇಕಂದ್ರೆ ಇವಾಗ ಎರಡನ್ನೂ ಪ್ರಾಡಕ್ಟ್ ಮಾಡ್ಬಿಡಿ ಅಷ್ಟೇ. ಪ್ರಾಡಕ್ಟ್ ಮಾಡಿದಾಗ ಇದೇ ಫಾರ್ಮಲ್ಲಿ ಬಂದ್ರೆ, ಓಕೆನಾ, ಇದೇ ಫಾರ್ಮಲ್ಲಿ ಬರ್ಬೇಕು ನಿಮಗೆ. ಸೆಕೆಂಡ್ ಎಂಟ್ರಿ ಏನಿದೆ ನೋಡಿ, ಇಲ್ಲಿ A12 0 ಇದೆ, A22 ಏನಿದೆ 0 ಇದೆ. ಪ್ರಾಡಕ್ಟ್ ಮಾಡಿದಾಗ ಇದೇ ಫಾರ್ಮಲ್ಲಿ ಬರ್ಬೇಕು. ನಿಮ್ಗೆ ಏನಾದ್ರು ಪ್ರಾಡಕ್ಟ್ ಮಾಡಿದಾಗ ಈ ತರ ಬಂದ್ಬಿಟ್ರೆ A1 A2 ನೆಕ್ಸ್ಟ್ C1 C2 ಅಂತ ಬಂತು ಅಂದ್ರೆ ಬರಲ್ಲ ಇದು. ಯಾಕೆ? A2 C2 ಏನ್ ಬಂತು, ಅಲ್ಲಿ ಏನಾಗಿರುತ್ತೆ ಅಂದ್ರೆ A2 ಮತ್ತೆ C2 ಬಿಲಾಂಗ್ಸ್ ಟು R ಆಗಿರುತ್ತೆ. ಸೆಟ್ ಆಫ್ ಆಲ್ ರಿಯಲ್ಸ್ ಕೊಟ್ಟಿರ್ತಾನೆ. ಸೆಟ್ ಆಫ್ ಆಲ್ ರಿಯಲ್ಸ್ ಅಲ್ಲಿ 0 ಬಿಟ್ಟು ಬರುತ್ತಲ್ವಾ. ಬಟ್ ನಾವೇನಾದ್ರೂ ಈಗ 0 ಬಿಟ್ಟು ತಗೊಂಡಾಗ ಈ ಸೆಟ್ ಇದೆ ನೋಡಿ, ಇಲ್ಲಿ 0 0 ಇದೆ, ತೊಗೊಳಕ್ ಬರಲ್ಲ ಅಲ್ವಾ. ಅವಾಗ ಏನಾಗ್ಬಿಡುತ್ತೆ, ಪ್ರಾಡಕ್ಟ್ ಡಸ್ ನಾಟ್ ಬಿಲಾಂಗ್ಸ್ ಟು ಈ ಕಲೆಕ್ಷನ್ ಇರುತ್ತೆ ನೋಡಿ, AC ಬಿಲಾಂಗ್ಸ್ ಟು R, ಅಲ್ಲಿ ಬರಲ್ಲ. ಸೊ ಡಸ್ ನಾಟ್ ಬಿಲಾಂಗ್ಸ್ ಟು S ಆಗುತ್ತೆ. A ≠ 0 ಅಥವಾ ಏನೋ ಕಂಡೀಷನ್ ಕೊಟ್ರೆ ಇದು ಸಬ್ರಿಂಗ್ ಆಗಲ್ಲ ಸರ್? ಎಸ್ ಮ್ಯಾಮ್, ಆಗಲ್ಲ. ಯಾವ್ದು ಹೇಳಿ? ಇದಾ? ಮೋಸ್ಟ್ಲಿ ಅದು ನೋಡ್ಬೇಕಾಗುತ್ತೆ. ನೋಡೋಣ ಈಗ ಇದನ್ನ ಏನ್ ತಗೋಬೇಕು. 0 ಎಲಿಮೆಂಟ್ ಬರೋದಲ್ಲ ಸರ್? ಅದು ಹೇಳ್ಬೋದು. ಓಕೆ ಓಕೆ, ಅದು ಬರಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಸೊ ಏನಾದ್ರೂ ಇದ್ರೆ ಕೇಳಿ. ಸರ್, ಮತ್ತೆ ಐಡೆಂಪೊಟೆಂಟ್ ಎಲಿಮೆಂಟ್ ಅದೆರಡು ಸೇಮ್ ಡೆಫಿನೇಷನ್ ಬರುತ್ತಲ್ಲ, A² = A. ಅವೆರಡು ಸೇಮಾ ಇಲ್ಲ ಡಿಫ್ರೆಂಟಾ ಸರ್? ಯಾವ್ದು ಹೇಳಿ ಮ್ಯಾಮ್? ಯಾವುದು? ಬೂಲಿಯನ್ ರಿಂಗ್, ಮ್ಯಾಮ್, ಐಡೆಂಪೊಟೆಂಟ್ ಎಲಿಮೆಂಟ್ ಸೇಮ್ ಡೆಫಿನೇಷನ್ ಅಲ್ವಾ ಸರ್? A² = A ಅಲ್ವಾ? ಎರಡು ಸೇಮಾ ಡಿಫ್ರೆಂಟಾ ಸರ್? ಈಗ ಮ್ಯಾಮ್ ಬೂಲಿಯನ್ ರಿಂಗ್ ಅಂತಂದ್ರೆ ಎಲ್ಲಾ ಎಲಿಮೆಂಟ್ಸ್ ಇರುತ್ತೆ ನೋಡಿ, ಆ ರಿಂಗ್ ಇರುತ್ತೆ. ಫಸ್ಟ್ ಒಂದು ರಿಂಗ್ ಅನ್ನ ಬೂಲಿಯನ್ ರಿಂಗ್ ಅಂತ ಕರಿತೀವಿ ನಾವು. ಎಲ್ಲಾ ಎಲಿಮೆಂಟ್ಸಿಗೂ, ಓಕೆನಾ, ಎಲ್ಲಾ ಎಲಿಮೆಂಟ್ಸ್ ಐಡೆಂಪೊಟೆಂಟ್ ಎಲಿಮೆಂಟ್ಸ್ ಆಗಿರ್ಬೇಕು. A² = A. ಸೊ ಫಾರ್ ಆಲ್ A ಬಿಲಾಂಗ್ಸ್ ಟು ಆ ರಿಂಗ್ ಏನ್ ತಗೊಂಡಿರ್ತೀವಲ್ಲ ಆ ರಿಂಗ್. ಈಗ ನೋಡಿ Z2 ತಗೊಳ್ಳಿ. Z2 ಏನಾಗ್ಬಿಡುತ್ತೆ, 0 ಮತ್ತೆ 1 ಬರುತ್ತಲ್ವಾ. ಇವಾಗ 2 ಎಲಿಮೆಂಟ್ಸ್ ಇದೆ. ಇವಾಗ 0² ಏನಾಗ್ಬಿಡುತ್ತೆ ಹೇಳಿ, 0ನೇ ಆಗುತ್ತೆ. 0 ನಿಲ್ಪೊಟೆಂಟ್ ಎಲಿಮೆಂಟ್. 1² ಏನಾಗುತ್ತೆ ನೋಡಿ, 1 ಆಗುತ್ತೆ. ಸೊ 2 ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಇದೆ. ಎಲ್ಲ ಎಲಿಮೆಂಟ್ಸ್ ನಿಲ್ಪೊಟೆಂಟ್ ಎಲಿಮೆಂಟ್ಸ್ ಆಗಿರ್ಬೇಕು. ಅವಾಗ ಇದೇನಾಗ್ಬಿಡುತ್ತೆ, ಬೂಲಿಯನ್ ರಿಂಗ್ ಆಗುತ್ತೆ. ಇವಾಗ Z4 ಇದೆ ನೋಡಿ, ಅದು ತಗೊಳ್ಳಿ. Z4 ಏನ್ ಬರುತ್ತೆ, 0 1 2 3 ಬರುತ್ತೆ. ಇದಕ್ಕೆ ಎಷ್ಟು ಬರುತ್ತೆ ನೋಡಿ ನಿಲ್ಪೊಟೆಂಟ್ ಎಲಿಮೆಂಟ್ಸ್? 0² 0 1² 1
2 ಸ್ಕ್ವೇರ್ ಏನಾಗುತ್ತೆ ಹೇಳಿ 2 ಸ್ಕ್ವೇರ್ ಏನಾಗುತ್ತೆ 0. 4 ಆಗುತ್ತೆ, ಅದು ಕೂಡ 0 ಆಗ್ಬಿಡುತ್ತೆ. 3 ಸ್ಕ್ವೇರ್ ಏನಾಗುತ್ತೆ ನೋಡಿ 9 ಆಗುತ್ತೆ. ಇಸ್ ಕಾಂಗ್ರುಯೆಂಟ್ ಏನಾಗ್ಬಿಡುತ್ತೆ ನೋಡಿ 1 ಆಗುತ್ತೆ. ನೋಡಿ ಇಲ್ಲಿ ಇದಾಗ್ತಿದೆ 1 ಆಗ್ತಿದೆ 2 ಆಗ್ತಿದೆ, ಬಟ್ 3 ಆಗ್ತಿಲ್ಲ ನೋಡಿ. 3 ಏನಾಗ್ತಿಲ್ಲ ಹೇಳಿ, ಐಡೆಂಪೋಟೆಂಟ್ ಎಲಿಮೆಂಟ್ ಆಗ್ತಾ ಇಲ್ಲ. ಅವಾಗ ಇದು ಬೂಲಿಯನ್ ರಿಂಗ್ ಆಗಲ್ಲ. ಓಕೆನಾ, ಇದು ಬೂಲಿಯನ್ ರಿಂಗ್ ಆಗಲ್ಲ. ಸೊ ಬೂಲಿಯನ್ ರಿಂಗ್ ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಐಡೆಂಪೋಟೆಂಟ್ ಎಲಿಮೆಂಟ್ಸ್ ಆಗಿರ್ಬೇಕು ಆ ರಿಂಗ್ ಅಲ್ಲಿ. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಹಾ, ಓಕೆ, ಥ್ಯಾಂಕ್ ಯು ಸರ್. Okay, thank you, sir.